ಎಲ್ಲರಿಗೆ ನಮಸ್ಕಾರ. ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳೆನ್ನುವ ಉಪನ್ಯಾಸ ಮಾಲೆಯ ಮೊದಲನೇ ಕಂತಿನ 7ನೇ ದಿವಸಕ್ಕೆ ಬಂದಿದ್ದೀವಿ. ಭಾರತೀಯ ಸಂಸ್ಕೃತಿಯ ಅನನ್ಯತೆಯನ್ನು ಹೇಳುವಾಗ ಆ ಭೌಗೋಳಿಕ ವ್ಯವಸ್ಥೆಯನ್ನು ಕೂಡ ಒಂದು ಆಧ್ಯಾತ್ಮಿಕವಾಗಿ ಕಂಡಿರುವುದರ ಪರಾಮರ್ಶೆ ಮಾಡಿದ್ದಾಗಿತ್ತು. ಮಿಕ್ಕ ಯಾವ ಸೆಮಿಟಿಕ್ ಮೊದಲಾದ ಮತ ಪ್ರಭೇದಗಳಲ್ಲಿ ಕಂಡುಬರದೇ ಇರುವಂಥ ಪ್ರಕೃತಿಯನ್ನು ಪರತತ್ವವಾಗಿ ಕಾಣುವ ಸ್ಥಿತಿ ಇಲ್ಲಿರುವಂತೆ ಮತ್ತೆಲ್ಲೂ ಇಲ್ಲ ಅಂತ ಕೂಡ ನೋಡಿದ್ವಿ. ಇದನ್ನು ವೇದಗಳಿಂದ ಮೊದಲುಗೊಂಡು ತಂತ್ರಾಗಮಗಳಲ್ಲಿ ಕೂಡ ಕಾಣ್ತೀವಿ. ವೇದದಲ್ಲಂತೂ ಮಾತಾ ಪೃಥ್ವಿ ಅಂತ ಈ ಭೂಮಿಯನ್ನು ತಾಯಿ ಅಂತ ಗೌರವಿಸ್ತಕ್ಕಂಥದ್ದು ಕಂಡು ಬರ್ತದೆ. ಈ ಇಡೀ ಭಾರತವನ್ನೇ ಆ ಪರಮಾತ್ಮನ ಆವಾಸ ಅಂತ ಕಾಣುವ ಎಲ್ಲ ದರ್ಶನ ನೋಡ್ತೀವಿ. ತಂತ್ರಗಳಲ್ಲಿ ಕೂಡ ಹಾಗೆ ಕಾಣಿಸುತ್ತೆ. ನಮ್ಮಲ್ಲಿ ಅಶ್ವಕ್ರಾಂತ, ರಥಕ್ರಾಂತ ಮೊದಲಾದಂಥ ತಂತ್ರ ಭಾಗಗಳನ್ನು ಹೇಳುವಾಗ ಭಾರತದ ಬೇರೆ ಬೇರೆ ಪ್ರಾಂತಗಳಲ್ಲಿ ಬರುವಂಥದ್ದಾಗಿ ಅವುಗಳನ್ನು ಗೌರವಿಸ್ತೀವಿ. ಅದೇ ರೀತಿಯಾಗಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸುಷುಮ್ನಾ ನಾಡಿಯ ಮೂಲಕ ಹೋಗುವಾಗ ರುದ್ರಗ್ರಂಥಿ, ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ ಅಂತ ಈ ಗ್ರಂಥಿಗಳನ್ನು ಭೇದಿಸಿಕೊಂಡು ಹೋಗೋದಿರ್ತಲ್ಲ. ಮೊದಲಿಗೆ ಕನ್ಯಾಕುಮಾರಿಯ ಮೂಲಾಧಾರ ಸ್ಥಾನದಿಂದ ಆರಂಭ ಮಾಡಿ ಅದು ಮಲಯ ಪರ್ವತಗಳ ಹಂತಕ್ಕೆ ಬಂದಾಗ ಅದು ಬ್ರಹ್ಮಗ್ರಂಥಿ ಆಗುತ್ತದೆ. ಮತ್ತು ಮಲಯ ಪರ್ವತದಿಂದ ವಿಂಧ್ಯ ಪರ್ವತ ಶ್ರೇಣಿಯವರೆಗೆ ಬರುವಾಗ ಅದು ವಿಷ್ಣುಗ್ರಂಥಿ ಭೇದನ, ಮತ್ತು ಅಲ್ಲಿಂದ ಹಿಮಾಲಯಕ್ಕೆ ಬಂದಾಗ ಅದು ರುದ್ರಗ್ರಂಥಿ ಭೇದನ ಅಂತ ಕನ್ಯಾಕುಮಾರಿಯ ಮೂಲಾಧಾರದಿಂದ ಕಟ್ಟಕಡೆಯ ಕೇದಾರದ ಸಹಸ್ರಾರದವರೆಗೆ ಹಬ್ಬಿರುವಂಥದ್ದು ಈ 7 ಚಕ್ರಗಳು ಸಹಸ್ರಾರವನ್ನು ಸೇರಿಸಿಕೊಂಡು ಅದನ್ನು ಬಿಟ್ಟಾಗ ಷಟ್ಚಕ್ರಗಳು, ಅವುಗಳಿಗೆ 3 ಗ್ರಂಥಿಗಳು, 6 ಚಕ್ರಗಳಿಗೆ 3 ಗ್ರಂಥಿಗಳು ಅಂತ ಹೀಗೆ ಇಡೀ ಭಾರತವನ್ನೇ ಒಬ್ಬ ಶ್ರೀವಿದ್ಯೋಪಾಸಕ ಸಾಧಕನ ಸ್ವರೂಪ ಅಂತ ಗೌರವಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಯಾವ್ಯಾವ ದೃಷ್ಟಿಯಿಂದ ರಾಷ್ಟ್ರೈಕ್ಯ ಸಾಧ್ಯವೋ ಅದನ್ನೆಲ್ಲ ಮಾಡಿರುವಂಥದ್ದು ನಾವು ನೋಡ್ತೀವಿ. ಈ ದೃಷ್ಟಿ ಇನ್ನೆಲ್ಲೂ ಕಂಡುಬರೋಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ದೇಶವನ್ನು ಕಾಪಾಡೋದಕ್ಕೆ ಒಂದು ಗಟ್ಟಿಯಾದ ಸಂಸ್ಥೆ ಇಲ್ಲ ಅಂತ ಹೇಳುವುದುಂಟು. ಯಾವುದೇ ಒಂದು ವ್ಯವಸ್ಥಿತವಾದ ಸ್ಥಾಯಿ ಸಂಸ್ಥೆ, ಆರ್ಗನೈಸೇಷನ್ ಇಲ್ಲ ಅಂತ. ಹಾಗಿದ್ದರೆ ಅದು ಬಹಳ ಬೇಗ ಕರಪ್ಟ್ ಆಗಿಬಿಡುತ್ತೆ, ಭ್ರಷ್ಟವಾಗುತ್ತೆ. ಒಳಗೆ ಪಂಗಡಗಳು, ಸೀಳಿಕೆಗಳು ಬಂದು ವಿಚ್ಛಿದ್ರವಾಗುತ್ತೆ. ಅದಲ್ಲದೆ ಜಂಗಮವಾದ ವ್ಯವಸ್ಥೆ ಹೆಚ್ಚಾಗಿ ಬಾಳುತ್ತದೆ ಅಂತ ಕುಟುಂಬದ ಸ್ತರದಲ್ಲಿ, ವರ್ಣಾಶ್ರಮಾದಿಗಳ ಸ್ತರದಲ್ಲಿ ನಾವು ನೋಡ್ತೀವಿ. ಅದು ಮಾತ್ರವಲ್ಲದೆ ಈ ರಾಷ್ಟ್ರೈಕ್ಯವನ್ನು ಎಲ್ಲ ಹಂತದಲ್ಲೂ ಸಾಧಿಸುವಂಥದ್ದು ನೋಡ್ತೀವಿ. ಅದು ಒಂದು ಯಜ್ಞದಿಂದ ಮೊದಲುಗೊಂಡು ತೀರ್ಥಯಾತ್ರೆಯವರೆಗೆ ಎಲ್ಲ ಉಂಟು. ಉದಾಹರಣೆಗೆ ಯಜ್ಞಗಳಲ್ಲಿ ನಾವು ಕಂಡೇ ಕಾಣ್ತೀವಿ. ಅಶ್ವಮೇಧಾದಿಗಳಲ್ಲಂತೂ ಎಲ್ಲ ದಿಕ್ಕುಗಳಲ್ಲಿಯೂ ಕುದುರೆ ಓಡಾಡಿಕೊಂಡು ಬರಬೇಕು ಅಂತ. ಇನ್ನು ಸೌತ್ರಾಮಣಿ, ವಾಜಪೇಯ ಇತ್ಯಾದಿಗಳಲ್ಲಿ ಭಾಗವಹಿಸೋದಕ್ಕೆ ಬರತಕ್ಕಂಥವರು, ರಥಪಂದ್ಯ ಇತ್ಯಾದಿಗಳಿಗೆ ಬರುವಂಥವರು ಎಲ್ಲ ದಿಕ್ಕುಗಳಿಂದ ಬರಬೇಕು, ಎಲ್ಲ ದಿಕ್ಕುಗಳಲ್ಲಿ ರಥಗಳನ್ನು ಓಡಿಸಬೇಕು ಅಂತ ಬರ್ತದೆ. ಹಾಗೆಯೇ ಋತ್ವಿಜರನ್ನು ಕೂಡ ಯಜಮಾನೇತರ ಗೋತ್ರಗಳಿಂದ ಭಿನ್ನ ಭಿನ್ನವಾದ ರೀತಿಯಿಂದ ಆಯ್ಕೆ ಮಾಡಬೇಕು ಅನ್ನುವುದನ್ನು ಕಾಣ್ತೀವಿ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಎಳೆಗಳು ಯಜ್ಞದಲ್ಲಿ ಕೂಡ ಕಂಡುಕೊಳ್ಳುತ್ತವೆ ರಾಷ್ಟ್ರೈಕ್ಯಕ್ಕೆ. ಹಾಗೆ ತೀರ್ಥಯಾತ್ರೆಯಲ್ಲಂತೂ ನಾವು ಸಮಗ್ರವಾದ ದೇಶವನ್ನು ಪೂರ್ತಿ ಪರಿಕ್ರಮ ಮಾಡದೇ ಇದ್ದರೆ ಆ ತೀರ್ಥಯಾತ್ರೆಗೆ ಪೂರ್ಣತೆ ಬರುವುದಿಲ್ಲ ಅಂತ ನೋಡ್ತೀವಿ. ಈಗಲೂ ಕೂಡ ವಾರಾಣಸಿಯ ಗಂಗೆಯನ್ನು ತಂದು ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು, ಅಲ್ಲಿರುವ ಸಮುದ್ರದ ಮರಳನ್ನು ತೆಗೆದುಕೊಂಡು ಸಪ್ತ ಗಂಗೆಗಳಲ್ಲಿ ವಿಸರ್ಜನೆ ಮಾಡಬೇಕು, ಕದಡಬೇಕು ಅನ್ನುವಂಥದ್ದು. ಹಾಗೆಯೇ ಒಂದು ನದಿಯನ್ನು ಕೂಡ ಆದಿಯಿಂದ ಅಂತ್ಯದವರೆಗೆ, ಅದರ ಉಗಮಸ್ಥಾನದಿಂದ ಸಮುದ್ರ ಪ್ರವೇಶದವರೆಗೆ ಪರಿಕ್ರಮ ಮಾಡುವಂಥದ್ದು ಉಂಟು. ನರ್ಮದಾ ಪರಿಕ್ರಮ ಇತ್ಯಾದಿ ಬಹಳ ವಿಖ್ಯಾತವಾದದ್ದು. ಇಲ್ಲೆಲ್ಲ ಕಾಣಿಸುವುದು ಅದೇ ಈ ಸಮಗ್ರ ರಾಷ್ಟ್ರವನ್ನು ಕಾಪಾಡಬೇಕು ಅನ್ನುವ ಒಂದು ಸ್ಥಾಯಿಯಾದ ಶ್ರುತಿ. ಅದರ ಜೊತೆಗೆ ಆಧ್ಯಾತ್ಮಿಕವಾದ, ಆದಿದೈವಿಕವಾದ ಪ್ರವಣತೆ. ನಮ್ಮಲ್ಲಿ ಒಂದನ್ನು ಒಂದೇ ಆಗಿ ಮಾಡುವಂಥದ್ದು ಇಲ್ಲ. ಈ ದೃಷ್ಟಿಯಿಂದ ಕಂಡಾಗಲೇ ಯಾವ ಅರ್ಥಗಳು ಕೂಡ ಸ್ವಚ್ಛಂದವಾಗಿ ನಿಲ್ಲುವಂಥವಲ್ಲ. ಪ್ರತಿಯೊಂದು ಅರ್ಥಕ್ಕೂ ಇರುವಂಥ ಸ್ವಾತಂತ್ರ್ಯ. ವಸ್ತುತಃ ತಂತ್ರ ಅನ್ನುವ ಶಬ್ದವನ್ನು ನಾವು ಮಾರ್ಗ ಅಂತ ಅರ್ಥ ಮಾಡಿಕೊಳ್ಬೇಕು. ಸ್ವತಂತ್ರ ಅಂತಂದರೆ ತನ್ನದಾದ ಮಾರ್ಗ ಅಂತ. ಆ ತನ್ನದಾದ ಮಾರ್ಗ ಎಲ್ಲಕ್ಕೂ ಒಟ್ಟಾದ ಒಂದೇ ಗುರಿಯ ಕಡೆಗೆ ಹೋಗಬೇಕು ಅಂತ. ಸ್ವಾತಂತ್ರ್ಯ ಪರಸ್ಪರ ರಕ್ಷಣೆಯಿಂದ, ಅರಿತುಕೊಳ್ಳುವಿಕೆಯಿಂದ, ಜವಾಬ್ದಾರಿಯಿಂದ ಬರುತ್ತದೆ. ಸ್ವಾಚ್ಛಂದ್ಯ ಹಾಗಾಗೋದಿಲ್ಲ.
ಆ ಸ್ವಚ್ಛಂದ ಅನ್ನೋದಕ್ಕೂ ನಮ್ಮಲ್ಲಿ ಮೂಲತಃ ನೋಡಿದರೆ ಒಳ್ಳೆಯ ಅರ್ಥವೇ ಇದೆ. ಆದರೆ ಯಾವುದನ್ನು ಇಂಗ್ಲೀಷ್ನಲ್ಲಿ ಇರೆಸ್ಪಾನ್ಸಿಬಲ್ ಆದಂಥ ಫ್ರೀಡಮ್ ಅಂತ ಕರಿತೀವಿ, ಕೇರ್ ಫ್ರೀ ಆಗಿರುವಂಥದ್ದು, ಅದಕ್ಕೆ ಸಂವಾದಿಯಾಗಿ ಯಾವ ಶಬ್ದವನ್ನೂ ಸಂಸ್ಕೃತದಲ್ಲಿ ಕೊಡೋಕ್ಕಾಗೋಲ್ಲ. ಛಂದ ಅನ್ನೋದಕ್ಕೆ ಮನಸ್ಸಂಕಲ್ಪ ಅನ್ನುವ ಅರ್ಥ ಇದೆ, ವೇದಕ್ಕೂ ಕೂಡ ಛಂದಸ್ಸು ಅನ್ನುವ ಅರ್ಥ ಇದೆ. ಹಾಗಾಗಿ ಸ್ವಚ್ಛಂದ ಅನ್ನೋದು ಒಂದು ವಿಶೇಷವಾದ ಗೌರವನೀಯವಾದ ಶಬ್ದವೇ ಆಗಿಬಿಡುತ್ತೆ. ಸ್ವೇಚ್ಛಾಚಾರ ಅಂತ ಕರೀಬೇಕು, ಅಲ್ಲೂ ಕೂಡ ಕಷ್ಟವಾಗುತ್ತೆ. ಯಾಕೆಂದರೆ ತನ್ನ ಇಚ್ಛೆಯ ಆಚಾರ ಅನ್ನುವಲ್ಲಿ ಒಂದು ವ್ಯವಸ್ಥೆ ಬಂದುಬಿಡುತ್ತೆ. ಹಾಗಾಗಿ ನಮ್ಮಲ್ಲಿ ಬೇಜವಾಬ್ದಾರಿ ಆದಂಥದ್ದು ಯಾವುದೂ ಇಲ್ಲ. ಬೇಜವಾಬ್ದಾರಿ ಎನ್ನುವಂಥ ಪರ್ಷಿಯನ್ ಮೂಲದ ಆ ಉರ್ದು ಶಬ್ದವೇ ಬಹಳ ಸರಿಯಾಗಿ ಇರುವಂಥದ್ದು ಇಲ್ಲಿಗೆ. ಆ ರೀತಿಯಾದ ಶಬ್ದ ನಮ್ಮ ಪರಂಪರೆಯಲ್ಲೇ ಕಾಣಿಸುವಂಥದ್ದಲ್ಲ. ಅಂದರೆ ಯಾವನು ಎಷ್ಟು ದೊಡ್ಡವನೇ ಆದರೂ ಕೂಡ ಅವನಿಗೆ ಒಂದು ಕಟ್ಟಲೆ, ಒಂದು ಬಾಧ್ಯತೆ ಇದೆ. ಅದನ್ನು ಅವನು ಬಂಧನ ಅಂತ ನೋಡುವುದಿಲ್ಲ, ಅದನ್ನು ಆತ್ಮವಿಸ್ತರಣದ ರೂಪವಾಗಿ ಲೋಕ ಜಿಗರ್ಕ್ಷ ಅಂತ ಕರಿತೀವಿ, ಲೋಕಾನುಗ್ರಹದ ಅನುಕಂಪೆಯಿಂದ ಮಾಡುವುದು. ಬೌದ್ಧಾದಿಗಳಲ್ಲಿ ಅದನ್ನು ಬೋಧಿಸತ್ವ ಪ್ರಜ್ಞಾ ಅಂತ ಕರೀತಾರೆ. ನಮ್ಮಲ್ಲಿ ಅದನ್ನು ಜೀವನ್ಮುಕ್ತನ ಲಕ್ಷಣ, ಲೋಕಸಂಗ್ರಹ ರೂಪವಾದದ್ದು ಅಂತ ಕರಿತೀವಿ. ಹಾಗಾಗಿ ಯಾವುದನ್ನು ಪ್ರತ್ಯೇಕಿಸಿ ನೋಡೋಕ್ಕಾಗೋದಿಲ್ಲ. ಆ ಕಾರಣದಿಂದಲೇ ಅಧಿಭೂತವನ್ನು ಹೇಳುವಾಗ ಅಧ್ಯಾತ್ಮ ಬಂದುಬಿಡುತ್ತೆ, ಅಧ್ಯಾತ್ಮವನ್ನು ಹೇಳುವಾಗ ಅಧಿಯಜ್ಞ ಬಂದುಬಿಡುತ್ತೆ. ಒಂದನ್ನು ಒಂದು ಪ್ರಭಾವಿಸಿಕೊಂಡು ಬರುವುದನ್ನು ನಾವು ಕಂಡೇ ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಭಾರತೀಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಎಲ್ಲವೂ ಅರ್ಥವಾಗಿರಬೇಕು. ಅದು ಹೇಗೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋದು? ಭಾರತೀಯತೆ ಒಂದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥವಾಗುತ್ತದೆ ಅಂತ ಅದರ ಕರಾಲರಿ ಕೂಡ ಹೇಳಬೇಕು. ಯಸ್ಮಿನ್ನು ಖಲು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಎನ್ನುವ ಯಾವ ವೇದಾಂತ ವಾಕ್ಯ ಇದೆ, ಅದಿಲ್ಲಿ ಅನುಸಂಧೇಯ. ತುಂಬ ದೊಡ್ಡ ಕಷ್ಟ. ಎಷ್ಟೋ ಜನ ತರುಣರು, ಹಿರಿಯರು ಕೂಡ ಬಂದು ನನ್ನನ್ನು ಕೇಳ್ತಾ ಇರ್ತಾರೆ, ಎಲ್ಲಿಂದ ಆರಂಭಿಸಬೇಕು, ಹೇಗೆ ಹೋಗಬೇಕು, ಯಾವುದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ವೃತ್ತದಲ್ಲಿ ಯಾವುದು ಆರಂಭ ಅಂತ ಹೇಳೋಣ, ಎಲ್ಲಿಂದಲೋ ಒಂದು ಕಡೆಯಿಂದ ಆರಂಭ ಮಾಡಬೇಕು. ಮತ್ತು ನೀವು ಸೇರಿಕೊಂಡ ಮೇಲೆ ಅದೇ ತನ್ನಂತೆ ನಡೆಸುತ್ತದೆ ಅಂತ. ಆರಂಭದಲ್ಲಿ ಒಂದಷ್ಟು ಗೊಂದಲ ಇರುತ್ತದೆ, ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನಿರ್ಭರವಾದ ಶ್ರದ್ಧೆ ಪ್ರೀತಿಗಳಿಂದ ಮೈಗೂಡಿಸಿಕೊಳ್ಳೋದಕ್ಕೆ ನೋಡಬೇಕು. ಸಮರ್ಪಿತವಾದ ಭಾವದಿಂದ ಬಂದಾಗ ತೊಡಕಾಗೋದಿಲ್ಲ ಅಂತ. ಮತ್ತು ಇದನ್ನು ಮೈಗೂಡಿಸಿಕೊಳ್ಳೋದಕ್ಕೆ ಅತ್ಯಂತ ಸುಲಭವಾದ ಸಾಧನ ಅಂತ ನನಗನ್ನಿಸುವುದು ಮಹಾಭಾರತ ರಾಮಾಯಣಾದಿಗಳನ್ನು ಚೆನ್ನಾಗಿ ಸಂಗ್ರಹ ರೂಪದ ಅನುವಾದದಲ್ಲಿ ಆದರೂ ಮೊದಲಿಗೆ ಓದಿಕೊಳ್ಬೇಕು. ಕನ್ನಡದಲ್ಲಿ ಪುಣ್ಯವಶಾತ್ ನಮ್ಮ AR ಕೃಷ್ಣಶಾಸ್ತ್ರಿಗಳ ವಚನ ಭಾರತವಾಗಲಿ, ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ, ಅದೇ ರೀತಿ ರಂಗನಾಥ್ ಶರ್ಮಾ ಅವರು ಮಾಡಿರ್ತಕ್ಕಂಥ ರಾಮಾಯಣ ಕಥಾ ಮಂಜರಿ, ಈ ಥರದ ಸುಲಭ ಸುಗ್ರಾಹ್ಯವಾದಂಥ ಪ್ರಾಮಾಣಿಕವಾದ ಗ್ರಂಥಗಳಿವೆ ರಾಮಾಯಣ ಮಹಾಭಾರತಗಳಿಗೆ. ಅದಾದ ಮೇಲೆ ಮಿಕ್ಕದ್ದನ್ನು ಓದಿಕೊಳ್ಳಬಹುದು. ಭಾಗವತದ ಬಗ್ಗೆ ಸರಸವಾಗಿ ಸುಬೋಧವಾಗಿ ಉದಾರರಮ್ಯ ರೀತಿಯಿಂದ ಮಾಡುವಂಥದ್ದು ವಚನ ಭಾಗವತ ಅಂತ ತಸು ಶಾಮರಾಯರು ಮಾಡಿರುವಂಥ ಒಂದು ಸಂಗ್ರಹ ಇದೆ. ಇದು ಮೂರನ್ನು ಓದಿಕೊಂಡ್ರೆ ಸಾಮಾನ್ಯವಾಗಿ ಇತಿಹಾಸ ಪುರಾಣಗಳ ಸ್ವರೂಪ ನಮಗೆ ಗೋಚರವಾಗುತ್ತೆ. ಆಮೇಲೆ ಮಿಕ್ಕ ಪುಸ್ತಕಗಳನ್ನು ಓದಿಕೊಳ್ಳಬಹುದು. ವೇದ ಇತ್ಯಾದಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸ್ಥೆ ಇದ್ದವರಿಗೆ ಆರಂಭದ ಗ್ರಂಥವಾಗಿ ನಮಗೆ ತುಂಬ ಪ್ರಯೋಜನಕ್ಕೆ ಬರುವುದು. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟಂಥದ್ದು ಡಾಕ್ಟರ್ NS ಅನಂತರಂಗಾಚಾರ್ಯರು ಬರೆದಿರ್ತಕ್ಕಂಥ ವೈದಿಕ ಸಾಹಿತ್ಯ ಚರಿತ್ರೆ ಎನ್ನುವ ಬಹಳ ಒಳ್ಳೆಯ ಪುಸ್ತಕ ಇದೆ. ಯಾವ ಪುಸ್ತಕವೂ ಪರಿಪೂರ್ಣವಲ್ಲ, ಜಗತ್ತೇ ಪರಿಪೂರ್ಣವಲ್ಲ ಅಂದರೆ ಪುಸ್ತಕ ಪರಿಪೂರ್ಣ ಹೇಗಾಗುತ್ತೆ? ಆದರೆ ಇಷ್ಟರ ಮಟ್ಟಿಗೆ ಅಸ್ಥಿಭಾರದಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ. ಮೊದಲಿಗೆ ನಾನು ಹೇಳಿದಂತೆ ನಮ್ಮ S ಶ್ರೀಕಂಠಶಾಸ್ತ್ರಿಗಳ ಭಾರತೀಯ ಸಂಸ್ಕೃತಿ ಅನ್ನುವ ಗ್ರಂಥ ಇದ್ದೇ ಇದೆ ಮಾರ್ಗದರ್ಶಕವಾಗಿ. ಇಂಗ್ಲೀಷ್ನಲ್ಲಿ ಇನ್ನೂ ಅನೇಕ ಪುಸ್ತಕಗಳು ಸಿಗುತ್ತವೆ, ಕನ್ನಡದಲ್ಲೂ ಹಲವಿವೆ. ಆದರೆ ಇವುಗಳಿಂದ ಆರಂಭ ಮಾಡುವುದು ಒಳ್ಳೆಯದು. ಎಷ್ಟೋ ಬಾರಿ ಇಂಗ್ಲೀಷ್ನಲ್ಲಿ ಉತ್ಕೃಷ್ಟವಾದ ಪುಸ್ತಕ ನಮಗೆ ಸಿಗದೆ ಹೋಗಬಹುದು, ಕನ್ನಡದಲ್ಲಿ ಅದರ ಸಂಗ್ರಹವಾಗಿ ಸಾರವತ್ತಾದಂಥ ಪುಸ್ತಕ ಇರುವಂಥ ಸಾಧ್ಯತೆ ಉಂಟು. ಒಟ್ಟಿನಲ್ಲಿ ಎಲ್ಲಿಂದ ಆರಂಭ ಮಾಡಬೇಕು ಅಂತಿರೋರಿಗೆ ಹಿಂದೆ ಯಾವುದಾದ್ರೂ ಒಂದು ಒಳ್ಳೆಯ ಈ ಥರದ ಪುಸ್ತಕ ಇಟ್ಕೊಂಡು ಆರಂಭಿಸಿ ಅಂತ. ಇನ್ನು ನಡುವಿನಲ್ಲಿರ್ತಕ್ಕಂಥವರಿಗೆ ಹೇಳದೇ ಬೇಕಾಗಿಲ್ಲ, ಆಯಾ ಪುಸ್ತಕಗಳ ಬಿಬ್ಲಿಯೋಗ್ರಫಿ ಗ್ರಂಥರಣವನ್ನು ನೋಡಿದರೆ ಗೊತ್ತಾಗುತ್ತದೆ ಎಲ್ಲಿಗೆ ಹೋಗಬೇಕು ಅಂತ, ನಮಗದೇ ದಾರಿ ತೋರಿಸುತ್ತದೆ. ಮಾರ್ಗಸ್ಥೋ ನಾವಸೀದತಿ ಅನ್ನುವುದು ನಮ್ಮ ಪರಂಪರೆಯ ಮಾತು. ಹಾದಿಯಲ್ಲಿ ಇದ್ದವನು ಹಾದಿ ಬಿಟ್ಟು ಹೋಗೋಲ್ಲ, ಅವನಿಗೆ ಅಳಿವಿಲ್ಲ, ಅನ್ಯಾಯವಾಗೋದಿಲ್ಲ. ಭಾರತೀಯ ವಿದ್ಯೆಗಳನ್ನು ಅರ್ಥ ಮಾಡಿಕೊಂಡಾಗಲೇ ಭಾರತೀಯ ಸಂಸ್ಕೃತಿಯ ಭಾವ ಅರ್ಥವಾಗುತ್ತದೆ. ವಿದ್ಯಾ ಅನ್ನುವುದು ನಮಗೆ ಗೊತ್ತಿರುವಂತೆ ವಿದ್ ಧಾತುವಿನಿಂದ ಬಂದಂಥ ಶಬ್ದ ಪ್ರಧಾನವಾಗಿ ಜ್ಞಾನಾರ್ಥಕವಾದದ್ದು. ಈ ವಿದ್ಯೆ ಇದು ಅದು ಅಂತಿಲ್ಲ, ಎಲ್ಲವನ್ನೂ ವಿದ್ಯೆ ಅಂತ ಗೌರವಿಸಿದ್ದಾರೆ ನಮ್ಮಲ್ಲಿ.
ಹಾಗಾಗಿಯೇ ಪ್ರತಿಯೊಂದಕ್ಕೂ ಶಾಸ್ತ್ರತ್ವವನ್ನು ಕಲ್ಪಿಸಬೇಕು ಅಂತ ನೋಡ್ತಾರೆ. ಅದರಿಂದ ಎಷ್ಟೋ ಬಾರಿ ಪೆಡಸು ಮತ್ತು ವೈದುಷ್ಯಪೂರ್ಣವಾದ ಆಡಂಬರ ಅಂತನಿಸುವ ಅಪಪ್ರಥೆಗೊಳಗಾಗುವುದುಂಟು. ಆದರೆ ಯಾವುದನ್ನು ಒಂದು ಸೈನ್ಸ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗದೆ ಅದನ್ನು ಕಲಿಸುವುದಾಗಲಿ ಆ ಪರಂಪರೆಯನ್ನು ಮುಂದುವರಿಸುವುದಾಗಲಿ ಕಷ್ಟ ಅಂತ ಪ್ರತಿಯೊಂದಕ್ಕೂ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಭಾರತೀಯ ಸಂಸ್ಕೃತಿಯ ಅಧ್ಯೇತೃಗಳಿಗೆ ಮೊದಲಿಗೆ ಬೇಕಾದದ್ದು ಅಷ್ಟಾದಶ ವಿದ್ಯಾಸ್ಥಾನಗಳ ಒಂದು ಅರಿವು ಬೇಕು. ಈ ಅಷ್ಟಾದಶ ವಿದ್ಯಾಸ್ಥಾನಗಳನ್ನು ಮತ್ತು ಅದರ ಇನ್ನೊಂದು ರೂಪವಾಗಿ ನಾವು ನೋಡುವಂಥ ಚತುರ್ದಶ ವಿದ್ಯಾಸ್ಥಾನಗಳನ್ನು ಅಥವಾ 4 ವಿದ್ಯಾ ಸಮುದ್ದೇಶಗಳು ಅಂತ ಯಾವುದನ್ನು ಕೌಟಿಲ್ಯ ಹೇಳ್ತಾನೆ. ಆಮೇಲೆ ವಾತ್ಸ್ಯಾಯನಾದಿಗಳು ಹೇಳ್ತಕ್ಕಂಥ ಕಲಾ ಪ್ರಕಾರಗಳು 64 ಕಲೆಗಳು, ಇವುಗಳ ಒಂದು ಸ್ಥೂಲವಾದಾದರೂ ಚಿತ್ರ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ ಭಾರತೀಯ ಸಂಸ್ಕೃತಿಯ ಅಧ್ಯಯನ ಪರಿಪೂರ್ಣವಾಗೋಲ್ಲ. ಅದಕ್ಕಾಗಿ ಮೊದಲಿಗೆ ಚತಸ್ರಃ ವಿದ್ಯಾ ಅಂತ ಕೌಟಿಲ್ಯ ಹೇಳೋದನ್ನು ನೋಡೋಣ. ವಿದ್ಯೆಗಳು 4 ಅಂತ. ಪರಮಾರ್ಥದಲ್ಲಿ ವಿಷ್ಣು ಪುರಾಣ ಹೇಳುವಂತೆ ಯಾ ವಿದ್ಯಾ ಸಾ ವಿಮುಕ್ತಯೇ, ಯಾವುದು ನಮಗೆ ಬಿಡುಗಡೆಯನ್ನು ಕೊಡುತ್ತದೆಯೋ ಮೋಕ್ಷವನ್ನು ಕೊಡುತ್ತದೆಯೋ ಅದು ವಿದ್ಯೆ, ಮಿಕ್ಕದ್ದು ವಿದ್ಯೆ ಅಲ್ಲ. ಎಲ್ಲವೂ ಕೊಡಬಲ್ಲದು, ಅದು ಅಲ್ಲಿರುವ ಸ್ವಾರಸ್ಯ. ನಿಜವೇ ಮುಂಡಕೋಪನಿಷತ್ತಿನಲ್ಲಿ ಪರ ಮತ್ತು ಅಪರ ಅಂತ 2 ಬಗೆಯ ವಿದ್ಯೆಗಳುಂಟು. ಪರವಿದ್ಯೆ ಮಾತ್ರ ಮೋಕ್ಷದಾಯಕ, ಅಪರವಿದ್ಯೆ ಅಲ್ಲ ಅಂತ. ಆದರೆ ಪರವಿದ್ಯೆಯನ್ನು ಕೂಡ ಅಪರವಿದ್ಯೆಯಂತೆ ನೋಡೋದಕ್ಕೆ ಸಾಧ್ಯ ಇದೆ. ಅಸಾಧುವಾದರೂ ಅದನ್ನು ಎಷ್ಟೋ ಜನ ಮಾಡಿದ್ದಾರೆ. ತತ್ವವನ್ನು ತತ್ವವಾಗಿ ನೋಡದೆ ಅದನ್ನೊಂದು ವ್ಯವಹಾರದ ಮಾರ್ಗ ಅಂತ ಮಾಡಿಕೊಂಡಾಗ ಹೊರಟು ಹೋಗ್ಬಿಡುತ್ತೆ. ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಬಹುದು ಅಂತ ಇದೆ, ಮುಖವನ್ನೇ ನೋಡಿಕೊಳ್ಳದೆ ಅಟ್ಟದ ಮೇಲೆ ಅದನ್ನಿಟ್ಟರೆ ಕನ್ನಡಿಯ ಪ್ರಯೋಜನ ಏನು? ಹಾಗೆ ಯಾವ ವಿದ್ಯೆಯನ್ನು ಕೂಡ ಅದು ಪ್ರಯೋಜನಕ್ಕೆ ಬರುವಂತೆ ಮಾಡಿಕೊಳ್ಳುವ ಸಂಭವನೀಯತೆ ಇದ್ದೇ ಇದೆ. ಆ ಕಾರಣ ಎಲ್ಲ ವಿದ್ಯೆಗಳಲ್ಲಿಯೂ ಪರಮಾರ್ಥ ಸಾಧಿಸಬಹುದು ಅನ್ನೋದು ತತ್ವ. ಆದರೆ ಸಾಮಾನ್ಯವಾಗಿ ಲೋಕದ ವಿವೇಕ ಪರಿಜ್ಞಾನದಿಂದ ಗೋಚರವಾಗುವಂತೆ ಪರವಿದ್ಯೆ ಅಂತ ಹೆಸರಿಸಲ್ಪಟ್ಟದ್ರಿಂದ ನೇರವಾಗಿ ಗೋಚರವಾಗುತ್ತೆ. ಕಬ್ಬಿನಲ್ಲೂ ಸಹ ಸಕ್ಕರೆಯ ಅಂಶ ಇದೆ, ಆದರೆ ಸಕ್ಕರೆಯಲ್ಲಿ ಅದು ಹೆಪ್ಪುಗಟ್ಟಿರುವಂಥ ಸ್ಥಿತಿಯಲ್ಲಿದೆ. ಅದರಿಂದ ನೇರವಾಗಿ ಸಕ್ಕರೆಗೆ ಹೋದಾಗ ಸವಿ ಹೆಚ್ಚು. ಇಲ್ಲ, ನಾನು ಕಬ್ಬನ್ನು ಬೆಳೆದು ಕಬ್ಬಿನ ಜಲ್ಲೆಯನ್ನು ಕತ್ತರಿಸಿ ಅದನ್ನು ಜಗಿದು ರಸವನ್ನು ಆಸ್ವಾದಿಸ್ತೀನಿ ಅಂದರೆ ಒಳ್ಳೆಯದು. ಹಾಗೆ ಆಸ್ವಾದನೆ ಮಾಡಿದವನಿಗೆ ನಿಜವಾಗಲೂ ಸಕ್ಕರೆಯ ರುಚಿಯೇ ಸಿಕ್ಕಿರುತ್ತೆ. ಆದರೆ ಈ ಹಂತ ಇದೆಯಲ್ಲ, ಕಬ್ಬಿನ ಬೆಳೆ ವರ್ಷದ ಬೆಳೆ, 1 ವರ್ಷ ಆಗಬೇಕಾಗತ್ತೆ ಕಬ್ಬಿನ ಕಟಾವಿಗೆ ಬರಬೇಕು ಅಂತಂದರೆ. ಯಾವುದೇ ಈತಿ ಬಾಧೆಗಳಿಲ್ಲದೆ ಅದರ ಬೆಳೆ ಆಗಬೇಕು, ಮತ್ತು ಅದು ಕಟಾವಿಗೆ ಬರಬೇಕು. ಚೆನ್ನಾಗಿರುವಂಥ ಜಲ್ಲೆಯನ್ನು ನೋಡಿ ಹಲ್ಲು ಗಟ್ಟಿಯಾಗಿರಬೇಕು, ಮಚ್ಚಿಂದ ಸಿಗಿದು ಅದರ ಮೇಲಿನ ಸಿಗುರನ್ನೆಲ್ಲ ಕಳೆದು ಆಮೇಲೆ ಅದನ್ನು ಆಸ್ವಾದ ಮಾಡಬೇಕು. ಆದರೆ ಸಕ್ಕರೆ 1 ಚಮಚ ಬಾಯಿಗೆ ಹಾಕ್ಕೊಂಡ್ರೆ ಆಯಿತು. ಹೀಗಾಗಿ ಅಧ್ಯಾತ್ಮ ವಿದ್ಯೆಯ ಮೂಲಕ ಹೋಗೋದು ಒಂದು ಮಟ್ಟದ ಸೌಲಭ್ಯ ಅಂತ. ಕೆಲವರು ಕಬ್ಬಿಗಾಗಿ ಕೃಷಿ ಮಾಡುವಲ್ಲಿಯೇ ನಿಲ್ಲಿಸ್ತಾರೆ, ಉಳುವುದರೊಳಗೆ ನಿಲ್ಲಿಸ್ತಾರೆ. ಇನ್ನು ಕೆಲವರು ನಾಟುವುದರೊಳಗೆ ನಿಲ್ಲಿಸ್ತಾರೆ, ಮತ್ತು ಕೆಲವರು ನೀರು ಕಟ್ಟೋದ್ರೊಳಗೆ ನಿಲ್ಲಿಸ್ತಾರೆ, ಇನ್ನು ಕೆಲವರು ಗೊಬ್ಬರ ಹಾಕೋದ್ರೊಳಗೆ ನಿಲ್ಲಿಸ್ತಾರೆ, ಮತ್ತು ಕೆಲವರು ಆ ಸೋಗೆಯನ್ನೇ ನೋಡ್ತಾ ಸಂತೋಷ ಪಟ್ಟುಬಿಡ್ತಾರೆ. ಇನ್ನು ಕೆಲವರಿಗೆ ಆ ಸೂಲಂಗಿ ಕಬ್ಬಿನ ಹೂ ಬರುವಂಥದ್ದು ಅದನ್ನು ನೋಡಿ ಆನಂದ ಪಡೋದ್ರೊಳಗೆ ಮುಗಿಯುತ್ತದೆ. ಇನ್ನು ಕೆಲವರಿಗೆ ಆ ಮೇಲಿನ ಸಿಪ್ಪಿಯನ್ನು ತೆಗೆಯೋ ತಾಳ್ಮೆ ಇಲ್ಲದೆ ಅಲ್ಲಿಗೆ ಬಿಟ್ಟುಕೊಟ್ಟು ಹೋಗುವಂತಹ ಸಾಧ್ಯತೆ ಉಂಟು. ಹೀಗೆ ಬೇರೆ ಬೇರೆ ಹಂತದಲ್ಲಿ ಜಾರಿಕೊಳ್ಳಬಹುದಾದ ಸಾಧ್ಯತೆ ಇದೆ ಅನ್ನೋದಕ್ಕೆ ಮಾತ್ರ ವೇದಾಂತ ತತ್ವ ಅನ್ನೋದನ್ನು ಹೇಳ್ತಾರೆ. ಆದರೆ ಈ ಹದದಿಂದ ದಾಟಿ ಬಂದರೆ ನಿಜವಾಗಿಯೂ ಅವನು ಜ್ಞಾನಿ ಆಗ್ತಾನೆ. ಘೋರ ಕುಂಬಾರನಿಗೆ ತುಳಿಯುವ ಮಣ್ಣಿನಲ್ಲಿಯೇ ಪಾಂಡುರಂಗ ಸಾಕ್ಷಾತ್ಕಾರವಾಗ್ತಾ ಇದ್ದ. ರೈದಾಸನಿಗೆ ತನ್ನ ಚಪ್ಪಲಿಯನ್ನು ನೆನೆಸುವ ನೀರಿನ ಬಾನೆಯಲ್ಲಿ ಗಂಗಾದೇವಿ ಸಾಕ್ಷಾತ್ಕಾರವಾಗ್ತಾ ಇದ್ದಳು. ಅಂದರೆ ಆ ಯೋಗ ಕರ್ಮಸ ಕೌಶಲಂ ಅಂತ ತಮ್ಮ ಕ್ರಿಯೆಯಲ್ಲಿ ಪರಮಾರ್ಥವನ್ನು ಕಂಡುಕೊಂಡದ್ರಿಂದ. ಅದರಿಂದಲೇ ಭೂಮಿಯ ಯಾವ ನೆಲೆಯಿಂದಲೂ ಕೂಡ ಕೇಂದ್ರಕ್ಕೆ ಹೋಗುವ ಸಾಧ್ಯತೆ ಉಂಟು, ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಆದರೆ ಆ ದಿಕ್ಕು ಮಾತ್ರ ಸರಿಯಾಗಿರಬೇಕು. ಯು ಶುಡ್ ನೆವರ್ ಬಿಕಮ್ ಎ ಸ್ಕೇಲಾರ್ ಕ್ವಾಂಟಿಟಿ, ಅದೊಂದು ವೆಕ್ಟಾರ್ ಕ್ವಾಂಟಿಟಿ ಆಗಬೇಕು. ಅಂದರೆ ದಿಕ್ಕು ಸರಿಯಾಗಿ ಗೋಚರವಾಗುವಂತೆ ಮಾಡಬೇಕು. ಈ ದೃಷ್ಟಿಯಿಂದ ನೋಡಿದಾಗ ಪ್ರತಿವಿದ್ಯೆಯೂ ಬ್ರಹ್ಮವಿದ್ಯೆಗೆ ಉಪಸ್ಕಾರಕ. ಪ್ರತಿವಿದ್ಯೆಯೂ ಬ್ರಹ್ಮವಿದ್ಯೆಗೆ ಬೇಕಾಗಿರ್ತಕ್ಕಂಥ ಪೂರ್ವ ಭಿತ್ತಿಯಾದ ಚಿತ್ತ ಶುದ್ಧಿ ಎನ್ನುವ ಸಂಸ್ಕಾರವನ್ನು ಒದಗಿಸಿಕೊಡುತ್ತದೆ. ಆ ದೃಷ್ಟಿಯಿಂದ ಹೋಗಬೇಕು. ಆ ದೃಷ್ಟಿ ಇಲ್ಲದೇ ಇದ್ದರೆ ಪ್ರಯೋಜನವಾಗುವುದಿಲ್ಲ. ಅದರಿಂದಲೇ ಭಗವಂತ ವಿಭೂತಿ ಯೋಗದಲ್ಲಿ ತಾನು ಸನ್ಮಾತ್ರವಾಗಿ ಯಾವುದರೊಳಗೆಲ್ಲ ಇದ್ದೀನಿ ಅಂತ ಹೇಳ್ದ. ಮರಗಳಲ್ಲಿದ್ದೀನಿ, ಬೆಟ್ಟಗಳಲ್ಲಿದ್ದೀನಿ, ಆಕಾಶಕಾಯಿಗಳಲ್ಲಿದ್ದೀನಿ, ನದಿಗಳಲ್ಲಿದ್ದೀನಿ, ಪ್ರಾಣಿ ಪಶು ಪಕ್ಷಿಗಳಲ್ಲಿದ್ದೀನಿ ಅಂತ ಎಲ್ಲವನ್ನೂ ಹೇಳ್ತಾ ಹೋಗ್ತಾನೆ.
ಇದು ಪರಮಾತ್ಮನ ಸದ್ರೂಪದ ವ್ಯವಸ್ಥೆ. ಆದರೆ ಚಿದ್ರೂಪದ ವ್ಯವಸ್ಥೆಯಾಗಿ ಯಾವುದೇ ಶಾಸ್ತ್ರಗಳಲ್ಲಿಯೂ ಅವನಿದ್ದಾನೆ ಅಂತ ಅನ್ಬೋದು. ಚಿತ್ ಅನ್ನೋದು ಜ್ಞಾನದ ಆಯಾಮ, ಸತ್ ಅನ್ನೋದು ಅಸ್ತಿತ್ವದ ಆಯಾಮ. ಹಾಗೆ ಆನಂದ ರೂಪವಾಗಿಯೂ ಅಷ್ಟೇ, ಎಲ್ಲ ಆನಂದಗಳಲ್ಲಿಯೂ ಇದ್ದಾನೆ. ಕಾರಣ ಎಲ್ಲ ಆನಂದಗಳಿಗೆ ಆನಂದತ್ವ ಕೊಡುವುದೇ ಆ ಆತ್ಮದ್ರವ್ಯದಿಂದ. ಹಾಗಾಗಿ ಎಲ್ಲಿಯೂ ಇದ್ದಾನೆ. ಯಾವುದೇ ಒಂದು ಅನುಭವವನ್ನು ಆಳವಾಗಿ ನೋಡಿದಾಗ ಅದು ಬ್ರಹ್ಮಾನುಭವಕ್ಕೆ ಬರಬೇಕಾಗುತ್ತದೆ. ಯಾವುದೇ ಒಂದು ಅರಿವಿನ ಶಾಖೆಯನ್ನು ಆಳವಾಗಿ ನೋಡಿದರೆ ಅದು ಬ್ರಹ್ಮಜ್ಞಾನದ ಮಟ್ಟಕ್ಕೆ ಬರಬೇಕು. ಯಾವುದೇ ಅಸ್ತಿತ್ವವನ್ನು ನಾವು ಪ್ರಗಲ್ಭವಾಗಿ ಪರಿಶೀಲನೆ ಮಾಡಿದರೆ ಅದು ಬ್ರಹ್ಮಸ್ವರೂಪದ ಸನ್ಮಾತ್ರವೇ ಆಗುತ್ತದೆ. ಇದನ್ನು ತೋರ್ಪಡಿಸಿಕೊಟ್ಟಿದ್ದರಿಂದ ಯಾರಿಗೂ ಯಾವುದರ ಬಗ್ಗೆ ಮೇಲು ಕೀಳು ಬರುವುದಕ್ಕೆ ಸಾಧ್ಯತೆ ಇಲ್ಲ. ಆ ಮಾರ್ಗದಲ್ಲಿ ಅವರು ಜ್ಞಾನೋದಯ ಮಾಡಿಕೊಳ್ಳಬೇಕು. ಮಾಡಿಕೊಳ್ಳೋಕ್ಕಾಗದೇ ಇದ್ದರೆ ಅದು ಅವರ ತಪ್ಪೇ ಹೊರತು ಋಷಿಗಳ ತಪ್ಪಲ್ಲ. ಇದು ನಾವು ಎಲ್ಲ ವಿದ್ಯೆಗಳನ್ನು ಕಲಿಯುವಾಗ ತಿಳುವಳಿಕೆಯಲ್ಲಿ ಇಟ್ಕೊಳ್ಬೇಕು. ಕೌಟಿಲ್ಯ ಅರ್ಥಶಾಸ್ತ್ರದ ಆರಂಭದಲ್ಲಿ ಚತಸ್ರ ವಿದ್ಯಾ ಅಂತಂತಾನೆ. 4 ವಿದ್ಯೆಗಳು: ತ್ರಯಿ, ಆನ್ವೀಕ್ಷಿಕಿ, ವಾರ್ತಾ, ದಂಡನೀತಿ ಅಂತ. ತ್ರಯಿ ಎನ್ನುವಲ್ಲಿ ವೇದತ್ರಯ ಅಂತ ಸುಮಾರು ಜನರ ಅಭಿಪ್ರಾಯ, ಋಗ್ಯಜು ಸಾಮಗಳು ಅಂತ. ಹಾಗಾಗಿ ಇನ್ನು ಕೆಲವರು ಅಥರ್ವ ವೇದ ಹಿಂಬಾಗಿಲಿಂದ ಬಂದಂಥ ವೇದ ಅಂತ ಹೇಳ್ತಾರೆ. ನಮ್ಮಲ್ಲಿ ಬ್ಯಾಕ್ ಎಂಟ್ರಿ ಯಾವುದಕ್ಕೂ ಇಲ್ಲ. ಇದೆಲ್ಲ ಆಮೇಲಿಂದ ಬಂದಂಥ ವಿಕಾರವಾದಿಗಳ ತಾತ್ಪರ್ಯ. ಐತಿಹಾಸಿಕವಾದ ವಿಕಾಸ ಅನ್ನುವಂಥದ್ದನ್ನು ಹುಡುಕುವುದಕ್ಕೆ ಎಲ್ಲ ಕಡೆಗೆ ಹೋದಾಗ ಆಗುವ ಅನರ್ಥ. ಉದಾಹರಣೆಗೆ ರುದ್ರ ಶಿವ ವೇದಗಳಿಗೆ ಹಿಂಬಾಗಿಲಿಂದ ಬಂದಂಥ ದೇವರು, ಅನಾರ್ಯರ ದೇವರು ಅಂತ. ನಾವು ಮೊದಲೇ ಆರ್ಯ ಅನಾರ್ಯ ಅನ್ನುವಂಥದ್ದಿಲ್ಲ, ಇದ್ದದ್ದೆಲ್ಲ ಒಂದೇ ಆರ್ಯ, ಅದು ಜನಾಂಗವಲ್ಲ ಅಂತ ಸಾಕಷ್ಟು ಕಂಡದ್ದಾಯಿತು. ಆದರೆ ಋಗ್ವೇದದಲ್ಲಿ ಬಹಳ ವ್ಯಾಪಕವಾಗಿ ಆತನ ಗೌರವ ಸ್ತುತಿ ಎಲ್ಲ ಉಂಟು. ಮತ್ತು ಮರುತರಿಗೂ ರುದ್ರರಿಗೂ ಕೂಡ ಯಾವ ವ್ಯತ್ಯಾಸವನ್ನೂ ಕಾಣದೆ ಒಂದೇ ಸ್ವರೂಪ ಅಂತ ತೀರ್ಮಾನ ಮಾಡಿರುವುದು ಇದೆ. ಹೀಗಾಗಿ ರುದ್ರ ಎಲ್ಲಿಂದಲೋ ಬೇರೆ ಕಡೆಯಿಂದ ಬಂದು ಒಳ ಸೇರಿಕೊಂಡಂಥ ದೇವರಲ್ಲ. ಅದೇ ರೀತಿಯಲ್ಲಿ ಅಥರ್ವವೇದವು ಇನ್ಯಾವುದೋ ಹಿಂಬಾಗಿಲಿಂದ ಬಂದಂಥದ್ದಲ್ಲ. ಮತ್ತು ಹಾಗಿದ್ದರೆ ತ್ರಯಿ ಅಂತ ಯಾಕೆ ಬಂತು? ಅದು ವೇದ ವಾಂಗ್ಮಯದ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ವೇದ ಸಂಖ್ಯೆಗೆ ಸಂಬಂಧಪಟ್ಟಿದ್ದಲ್ಲ. ಯಜ್ಞದಲ್ಲಿ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು 3 ವಿಧವಾದ ಮಂತ್ರರಾಶಿ. ಹೋತ್ರವು ಋಕ್ಕಿಂದ ದೇವತೆಗಳನ್ನು ಕರೆಯುತ್ತಾನೆ. ಆ ಋಕ್ಕಿಗೆ ಬೇಕಾದಂಥ ಕರ್ಮಕಾಂಡೀಯವಾದ ವಿನಿಯೋಗ, ರಿಚುವಲ್ ಯಾವ ರೀತಿ ಮಾಡಬೇಕು ಅನ್ನೋದು ಯಜಸ್ಸು, ಅದು ಗದ್ಯದಿಂದ ಗೊತ್ತಾಗುತ್ತದೆ. ಮತ್ತು ಆ ದೇವತಾ ತತ್ವವನ್ನು ಭಾವರೂಪದಲ್ಲಿ ವಿಸ್ತರಿಸುವುದಕ್ಕೆ ಉದ್ಗಾತ್ರವು ಸಾಮವನ್ನು ಹಾಡ್ತಾನೆ. ಅದೇ ಋಕ್ಕನ್ನೇ ಸಾಮವಾಗಿ ಹಾಡ್ತಾನೆ. ಯಜಸ್ಸಿನಲ್ಲಿ ಅಧ್ವರ್ಯು ಆ ಸಾಮ, ಆ ಋಕ್ಕಿಗೆ ಸಂಬಂಧಪಟ್ಟ ದೇವತೆಯನ್ನು ಯಾವ ದ್ರವ್ಯವನ್ನು ಆಹುತಿ ಕೊಟ್ಟು ತೃಪ್ತಿಪಡಿಸಬೇಕು, ಯಾವ ಸೃಕ್, ಯಾವ ಒಂದು ಪಾತ್ರೆ, ಸೃಕ್ಕಾಗಲಿ, ಸೃವ ಆಗಲಿ, ಇಡ ಆಗಲಿ, ಬೇಕಾದಷ್ಟು ಉಂಟು ಪಾತ್ರೆಗಳು. ಯಾವ ಪಾತ್ರೆಯ ಮೂಲಕ ಯಾವ ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಕೆಲವೊಂದು ಮಾರ್ಜಾಲೀಯ ಅಗ್ನಿಯಲ್ಲಿ ಕೊಡಬೇಕಾದ ಆಹುತಿ, ಕೆಲವೊಂದು ಅಗ್ನಿಧ್ರ ಅಗ್ನಿಯಲ್ಲಿ ಕೊಡಬೇಕಾದದ್ದು, ಮತ್ತು ಕೆಲವು ಮಹಾವೇದಿಯಲ್ಲಿ, ಇನ್ನು ಕೆಲವು ಪ್ರಾಚೀನ ವೇದಿಯಲ್ಲಿ, ಹೀಗೆ ಉಂಟು. ಎಲ್ಲಿ ಹೇಗೆ ಯಾರಿಂದ ಆಗಬೇಕು. ಕೆಲವು ಚಮಸಾಧ್ವರ್ಯುಗಳಿಂದ ಮಾಡಿಸಬೇಕಾದ ಆಹುತಿ ಆಗಿರುತ್ತದೆ, ಕೆಲವನ್ನ ತಾನೇ ಅಧ್ವರ್ಯು ಮಾಡಬೇಕಾದದ್ದಾಗಿರುತ್ತದೆ. ಈ ತರಹದ ಆ ವಿನಿಯೋಗದ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ವಿವರಗಳಷ್ಟು ಕೂಡ ಯಜಸ್ಸಿಗೆ ಸಂಬಂಧಪಟ್ಟದ್ದು. ಹೀಗೆ ಬರುತ್ತದೆ. ಆ ರೀತಿಯಿಂದ ಯಜ್ಞದಲ್ಲಿ ನೇರವಾದ ವಿನಿಯೋಗ ಇಲ್ಲ. ಮತ್ತು ಬ್ರಹ್ಮ ತ್ರಿಭಿರ್ಬ್ರಹ್ಮ ಅಂತಲೂ ಇರುವಂತೆ ಅಥರ್ವದಿಂದಲೂ ಬ್ರಹ್ಮ ಅಂತ 2 ಪಕ್ಷಗಳನ್ನು ಹೇಳಿದ್ದಾರೆ. ಯಜುರ್ವೇದ, ಋಗ್ವೇದ, ಸಾಮವೇದಗಳನ್ನು 3 ಬಲ್ಲವನು ಯಜ್ಞ ಸಂಹಿತೆಯಲ್ಲಿ, ಯಜ್ಞ ವ್ಯವಸ್ಥೆಯಲ್ಲಿ ನಿಲ್ಲಬಲ್ಲಂಥ ಬ್ರಹ್ಮ ಮುಖ್ಯನಾದ ವ್ಯಕ್ತಿ. ಅವನು ಎಲ್ಲಕ್ಕೂ ಸಾಕ್ಷಿಯಾಗಿ ನ್ಯೂನತೆ ಅತಿರೇಕಗಳನ್ನು ಆಗದಂತೆ ನೋಡಿಕೊಳ್ತಾನೆ ಅಂತ. ಹಾಗೆ ಮಾಡುವವನಿಗೆ ಶಾಂತ ಘೋರ ಕರ್ಮಗಳು ಎರಡೂ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಅಥರ್ವ ತಿಳಿದಿರಬೇಕು ಅಂತ. ಅಥರ್ವ ಅಂಗಿರಸ ವೇದ ಅಂತ ಕೂಡ ಹೇಳ್ತಾರೆ. ಅಥರ್ವಾಂಗಿರಸರು ಅಂದರೆ ಭೃಗ್ವಾಂಗಿರಸರು ಅಂತಲೇ ಅರ್ಥ. ಭೃಗುಗಳು ಮತ್ತು ಅಂಗಿರಸರು ಇಬ್ಬರೂ ಸೇರಿರತಕ್ಕಂಥದ್ದು ಅಥರ್ವ ವೇದದ ಮಹತ್ವ. ಅಂದರೆ ಯಾವುದನ್ನು ನಾವು ಮೆಟೀರಿಯಲಿಸ್ಟಿಕ್ ಅಫ್ಲೂಯೆನ್ಸ್ ಆ್ಯಂಡ್ ಸ್ಪಿರಿಚುವಲ್ ಅಫ್ಲೂಯೆನ್ಸ್ ಅಂತ ಕರಿತೀವಿ, ಇಬ್ಬರೂ ಸೇರಿ ಕಟ್ಟಿದಂಥ ವೇದ ಆ ಅಥರ್ವ ವೇದ. ಅವರುಗಳು ಇರಬೇಕು ಅಂತ. ಹೀಗಾಗಿ ಅದು ಯಾವುದು ಈ ಇಡೀ ಯಜ್ಞ ಸಂಸ್ಥೆಗೆ ಬಾಹ್ಯವಾದದ್ದಲ್ಲ ಅಂತ ತಿಳಿಯುತ್ತದೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿ ಬಹಳ ಉಪಾದೇಯವಾದಂಥ ವಿಷಯಗಳಿವೆ. ಅದರಿಂದ ಅದನ್ನು ಯಾರೂ ನಿರಾಕರಿಸುವಂತೆ ಇಲ್ಲ. ಹೀಗೆ ನೋಡಿದಾಗ ತ್ರಯಿ ಅಂತನ್ನುವಲ್ಲಿ ಗದ್ಯ, ಪದ್ಯ, ಗೀತ ಅಂತ
ವಾಂಗ್ಮಯದ 3 ರಚನಾ ರೀತಿಗಳನ್ನು, ರಚನಾ ರೂಪಗಳನ್ನು ಹೇಳಿದೆಯೇ ಹೊರತು 3 ವೇದಗಳು ಅಂತ ಅಲ್ಲ ಅಂತ ಗೋಚರವಾಗುತ್ತದೆ. ಈ ಮಾತನ್ನು ಯಾಸ್ಕಾಚಾರ್ಯರ ನಿರುಕ್ತದಲ್ಲಿ ಕೂಡ ಕಾಣಬಹುದು. ಪ್ರೊಫೆಸರ್ ಎಂ ಹಿರಿಯಣ್ಣನವರು ಅದೇ ಅಭಿಪ್ರಾಯವನ್ನು ಪಡ್ತಾರೆ. ವಾಂಗ್ಮಯ ಭಾಷೆ 3 ರೀತಿಯಾಗಿರ್ಬೋದು, ಅದಕ್ಕಿಂತ ಭಿನ್ನವಾಗಿರೋಕ್ಕೆ ಸಾಧ್ಯ ಇಲ್ಲ. ಗದ್ಯ ಒಂದು, ಪದ್ಯ ಒಂದು, ಗೀತ ಒಂದು. ಪದ್ಯಕ್ಕೂ ಗೀತಕ್ಕೂ ಏನು ವ್ಯತ್ಯಾಸ ಅಂತ ಕರೀಬಹುದು. ಗದ್ಯದಲ್ಲಿ ಗತಿ ಅನಿಯತ, ಪದ್ಯ ಮತ್ತು ಗೀತಗಳಲ್ಲಿ ಗತಿ ನಿಯತ. ರಿದಮ್ ಈಸ್ ರೆಗ್ಯುಲರ್ ಇನ್ ವರ್ಸ್ ಆ್ಯಂಡ್ ಸಾಂಗ್ ವೈಲ್ ಇಟ್ ಈಸ್ ಇರೆಗ್ಯುಲರ್ ಇನ್ ಪ್ರೋಸ್ ಅಂತ ಅಂತೀವಿ. ಇದೆರಡರೊಳಗೆ ಏನು ವ್ಯತ್ಯಾಸ ಅಂದರೆ, ಗದ್ಯ ಮತ್ತು ಪದ್ಯಕ್ಕೂ, ಪದ್ಯ ಮತ್ತು ಗೀತಕ್ಕೂ, ಗೀತ ಮತ್ತು ಗದ್ಯಕ್ಕೂ, ಪದ್ಯ ಮತ್ತು ಗೀತಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವುಗಳ ಪಠನ ರೀತಿಯೇ ಗೊತ್ತಾಗುತ್ತದೆ. ಗದ್ಯದಲ್ಲಿ ಎದ್ದು ಕಾಣುವಂಥ ಯಾವುದೇ ತಾಳಗತಿ ಅಂದರೆ ಲಯಗತಿಯಾಗಲಿ ಯಾವುದೇ ಒಂದು ಧಾಟಿಯಾಗಲಿ ಇರುವುದಿಲ್ಲ. ತಾಳಾತ್ಮಕವಾದ ಗತಿಯೂ ಇರೋದಿಲ್ಲ, ಹಾಗಂಥೇಳಿ ನಾದಾತ್ಮಕವಾದ ಗತಿಯೂ ಇರೋದಿಲ್ಲ. ಅಂದರೆ ಲಯರಹಿತವಾದ, ಲಯಸಹಿತವಾದ ಯಾವುದೇ ರೀತಿಯಾದ ನಿಯತ ಗತಿ ಗದ್ಯದಲ್ಲಿ ಇರೋಲ್ಲ. ಇನ್ನು ಪದ್ಯದಲ್ಲಿ ಲಯರಹಿತವಾದಂಥ ಗತಿ ಇರುತ್ತದೆ. ಅಂದರೆ ತಾಳಕ್ಕೆ ಸಿಕ್ಕದ ಆದರೆ ಶ್ರವಣ ಮನೋಹರವಾದ ನಿಯತವಾದ ಒಂದು ಗತಿ ಇರುತ್ತೆ. ಗೀತದಲ್ಲಿ ತಾಳಕ್ಕೆ ಸಿಕ್ಕುವಂತಹ ನಿಯತವಾದ ಶ್ರವಣ ಮನೋಹರವಾದ ಗತಿ ಇರುತ್ತೆ. ಒಂದಕ್ಕಿಂತ ಮತ್ತೊಂದು ಕನ್ಸ್ಟ್ರೈಂಟೆಡ್ ಆಗ್ತಾ ಬರುತ್ತೆ. ಅದನ್ನು ನಾವು ಗಮನಿಸಬೇಕು. ಉದಾಹರಣೆಗೆ ಈಗ ಗದ್ಯದಲ್ಲಿ ಯಾವುದೋ ಒಂದು ಭಾಗ ಬಂದರೆ ಯಜುರ್ವೇದದ ಒಂದು ಪಂಕ್ತಿಯನ್ನೇ ತೆಗೆದುಕೊಂಡರೆ ನಮಗೆ ಗೊತ್ತಾಗುತ್ತದೆ, ಬಹಳ ಸುಲಭವಾಗಿ ಅದನ್ನು ತಿಳ್ಕೊಳ್ಬಹುದು. ರುದ್ರಾಧ್ಯಾಯದಲ್ಲಿ ಬರುವಂಥ ಯಾವುದೇ ಒಂದು ಮಾತನ್ನು ತೆಗೆದುಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ನಮಸ್ಸದಸೆ ಸದಸಸ್ಪತೆಯೇ ಅಂತ ಹೇಳುವಾಗಲೇ, ಅಥವಾ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ಅಂತನ್ನುವಾಗಲೇ ನಮಗೆ ಕಾಣಿಸುವುದು ಪೂರ್ತಿ ಗದ್ಯ. ಅದೇ ಪದ್ಯವಾಗಿ ತೆಗೆದುಕೊಂಡಾಗ ಋಗ್ವೇದದ ಯಾವುದಾದ್ರೂ ಒಂದು ತೆಗೆದುಕೊಳ್ಳಬಹುದು. ಬಹಳ ಸುಲಭವಾಗಿರುವಂಥ ಗಾಯತ್ರಿ ಛಂದಸ್ಸನ್ನೇ ತೆಗೆದುಕೊಂಡ್ರೆ ನಮಗೆ ಗೊತ್ತಾಗುತ್ತದೆ. ಅಜ್ಞ ಆಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ ಅನ್ನುವಲ್ಲಿ ಅಜ್ಞ ಆಯಾಹಿ ವೀತಯೇ, ಅಜ್ಞ ಆಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ ಅಂತ 8 ಅಕ್ಷರಗಳಿಗೆ ಸಿಗುವಂಥ ಒಂದು ನಿಯತವಾದ ಗತಿ ಸೌಂದರ್ಯ ಇದೆ. ಆದರೆ ಅದನ್ನು ತಾಳ ಇಟ್ಟುಕೊಂಡು ಹಾಡೋಕ್ಕಾಗೋದಿಲ್ಲ. ಆದರೆ ಸಾಮದಲ್ಲಿ ತಾಳಕ್ಕೂ ಬರಬಲ್ಲಂಥ ಗೇಯ ಮಾರ್ಗದ ಒಂದು ವ್ಯವಸ್ಥೆ ಉಂಟು. ಆದರೆ ಇವತ್ತು ತಾಳದಲ್ಲಿ ಇರುವಂತೆ ಸಾಮ ಇಲ್ಲವಲ್ಲ ಅಂತಂದರೆ ಆ ಶಾಖೆ ಲುಪ್ತವಾಗಿದೆ ಅಂತ ನಮಗೆ ಗೋಚರವಾಗುತ್ತೆ. ತಲವಕಾರ ಶಾಖೆ ಅಂತ ಒಂದಿತ್ತು, ಅದು ತಲವಕಾರ, ತಲ ಅವಕಾರ, ತಲದಿಂದ ಬಂದದ್ದು ತಾಳ ಹಾಕಿಕೊಂಡು ಹೇಳಬಹುದಾದ ಅನುಕೂಲತೆ ಇದ್ದದ್ದು ಹೋಗಿತ್ತು ಅಂತ ಗೊತ್ತಾಗುತ್ತೆ. ಆ ಥರದ್ದೊಂದು. ಮತ್ತು ಇನ್ನೊಂದೇನೆಂದರೆ, ಪದ್ಯದಲ್ಲಿ ಸ್ತೋಭಗಳು ಅಂತ ಇರೋದಿಲ್ಲ. ಅಂದರೆ ಅರ್ಥಹೀನವಾದ ಆದರೆ ಶ್ರವಣ ಮಧುರವಾದಂಥ ಕೆಲವೊಂದು ಮಾತುಗಳು ಇರೋಲ್ಲ. ಆದರೆ ಗೀತದಲ್ಲಿ ಅವು ಇರುತ್ತವೆ. ಉದಾಹರಣೆಗೆ ಸಂಗೀತದಲ್ಲಿ ತರ ನಿನ ನಾ ನೋಂ ತೋಮ್ ಅನ್ನುವಂಥದ್ದಕ್ಕೆ ಯಾವ ಅರ್ಥವೂ ಇಲ್ಲ. ಆದರೆ ಆ ಅರ್ಥ ಇಲ್ಲದೇ ಇದ್ದರೂ ನಾದ ಉಂಟು. ಸಾಮದಲ್ಲಿ ಕೂಡ ಅದೇ ರೀತಿಯಲ್ಲಿ ಹಾ ಊಹಾ ಮೊದಲಾದಂಥವು ಯಾವುದು ಉಂಟು ಅವೆಲ್ಲ ಸ್ತೋಭಗಳು. ಅವುಗಳಿಗೆ ಅರ್ಥ ಇಲ್ಲದೇ ಇದ್ದರೂ ನಾದ ಸೌಂದರ್ಯ ಇದೆ. ಹೀಗೆ ಗೀತಕ್ಕೂ ಮತ್ತು ಪದ್ಯಕ್ಕೂ ವ್ಯತ್ಯಾಸ ಉಂಟು. ಆ ದೃಷ್ಟಿಯಿಂದ ವಾಂಗ್ಮಯ 3 ತರಹ. ನಾಟಕ ಅಂತ ಇಲ್ಲವೇ ಅಂತ ಕರೆದರೆ, ನಾಟಕದಲ್ಲಿ ಏನಿರುತ್ತೆ, ಗದ್ಯದ ಸಂಭಾಷಣೆ ಇದೆ, ಡೈಲಾಗ್ ಇದೆ. ಬೇಕು ಅಂದರೆ ಪದ್ಯದ್ದು ಸೇರಿಸ್ಕೊಳ್ಬೋದು, ಮಧ್ಯ ಹಾಡನ್ನೂ ಸೇರಿಸ್ಕೊಳ್ಬೋದು. ಅಲ್ಲಿಂದ ಹಾಗೆ ಬಂತು. ಚಂಪು ಅಂತಂದರೆ ಗದ್ಯ ಪದ್ಯಗಳ ಬೆರಕೆ ಅಂತ ಅನ್ಬೋದು. ನೀವು ಕಥೆ ಕಾದಂಬರಿ ಮೊದಲಾದವು ಹೇಳಿದರೆ ಅದು ವಸ್ತು ಸಂಯೋಜನೆಗೆ ಸಂಬಂಧಪಟ್ಟಿದ್ದೇ ಹೊರತು ಭಾಷಾ ಸಂಯೋಜನೆಗೆ ಸಂಬಂಧಪಟ್ಟಿದ್ದಲ್ಲ. ಭಾಷೆಯನ್ನು ಗದ್ಯ ಪದ್ಯ ಗೀತವಲ್ಲದೆ ಇನ್ನು 4ನೇ ರೀತಿಯಲ್ಲಿ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ತ್ರಯಿ ಅಂತ ಕರೆದಿರುವಂಥದ್ದು ಅಂತ ಗೋಚರವಾಗುತ್ತೆ. ಮತ್ತು ಈ ತ್ರಯಿಯಲ್ಲಿ ನಮ್ಮ ಇಡೀ ತತ್ವನಿಶ್ಚಯ ಉಳಿದಿರುವಂಥದ್ದು. ಅಥರ್ವವೇದದಲ್ಲಿ ಋಕ್ಕೂ ಇದೆ, ಯಜಸ್ಸೂ ಇದೆ. ಯಜಸ್ಸು ಅಂದರೆ ಗದ್ಯ. ಅಥರ್ವವೇದದಲ್ಲಿ 80ಕ್ಕೂ ಹೆಚ್ಚು ಸೂಕ್ತಗಳು ಗದ್ಯ ರೂಪದಲ್ಲಿರುವಂಥದ್ದು. ಮತ್ತು ಇನ್ನು ನಮಗೆ ಇರುವಂಥ ಒಟ್ಟು 5987 ಮಂತ್ರಗಳಲ್ಲಿ ಈ 80 ಸೂಕ್ತಗಳನ್ನು ಬಿಟ್ಟರೆ ಉಳಿದವೆಲ್ಲವೂ ಕೂಡ ಪದ್ಯಾತ್ಮಕ, ಋಗಾತ್ಮಕ ಅಂದರೆ ಛಂದೋಬದ್ಧವಾದದ್ದು ಅಂತ.
ಅಥರ್ವದಲ್ಲಿ ಎರಡೂ ಕಾಣಿಸಿಕೊಳ್ಳುತ್ತದೆ. ಇನ್ನು ಶುಕ್ಲ ಯಜುರ್ವೇದದಲ್ಲಿ ಸಂಪೂರ್ಣವಾಗಿ ಪದ್ಯವೇ ಇದೆ, ಋಕ್ ಮಾತ್ರ ಉಂಟು. ಯಜುರ್ವೇದ ಅಂದರೆ ಕೃಷ್ಣ ಯಜುರ್ವೇದದಲ್ಲಿ ಗದ್ಯ ಪದ್ಯ ಎರಡೂ ಬೆರಕೆಯಾಗಿದೆ. ಋಗ್ವೇದದಲ್ಲಿ ಕೇವಲ ಪದ್ಯ ಮಾತ್ರ ಉಂಟು. ಹೀಗೆ ಮೂರು ರೀತಿಯಾಗಿ ವಾಂಗ್ಮಯ ಇದೆ ಅಂತ ನಮಗೆ ತಿಳಿಯುತ್ತದೆ. ಇದೆಲ್ಲವನ್ನು ಉಪಲಕ್ಷಣವಾಗಿ ತೆಗೆದುಕೊಂಡು ತ್ರಯಿ ಅಂತ ಕರೆದಿದ್ದಾನೆ. ಅದರ ತಾತ್ಪರ್ಯ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ತ್ರಯಿ ಅಂದರೆ ಪಾರಂಪರಿಕವಾದ ಜ್ಞಾನ, ಆಲ್ ದಟ್ ನಾಲೆಡ್ಜ್ ಇನ್ಹೆರಿಟೆಡ್ ಫ್ರಮ್ ಟೈಮ್ ಇಮೆಮೋರಿಯಲ್, ಅನಂತ ಕಾಲದಲ್ಲಿ ಎಲ್ಲಿಂದಲೋ ಬಂದಂಥ ಮಹಾಜ್ಞಾನ ರಾಶಿ, ಅದನ್ನು ತ್ರಯಿ ಅಂತ ತೆಗೆದುಕೊಳ್ಳಬಹುದು. ದೊಡ್ಡವರ ಮಾತು ಅಂತ ಅಲ್ಲಿಗೆ ತಾತ್ಪರ್ಯ ಬರುತ್ತದೆ. ಆಮೇಲೆ ಇರುವುದು ಆನ್ವೀಕ್ಷಿಕಿ. ಪ್ರದೀಪ ಸರ್ವವಿದ್ಯಾನಾಂ ಅಂತಲೇ ಹೇಳ್ತಾನೆ, ಎಲ್ಲ ವಿದ್ಯೆಗಳ ಬೆಳಕದು ಅಂತ. ನಮ್ಮ ಸ್ವಂತ ಬುದ್ಧಿಯನ್ನು ಮಾಡಿದ ವಿವೇಚನೆ. ಎಷ್ಟೇ ಪಾರಂಪರಿಕವಾದ ಜ್ಞಾನ ಇದ್ದರೂ ನಮ್ಮ ಸ್ವಂತ ಬುದ್ಧಿ ಕೆಲಸ ಮಾಡದೇ ಇದ್ದರೆ ಪ್ರಯೋಜನವಿಲ್ಲ, ಅದಕ್ಕೆ ಹೆಚ್ಚಿನ ಬೆಲೆ ಉಂಟು. ಮನುಸ್ಮೃತಿಯನ್ನು ನೋಡಿದ್ರೂ ಗೊತ್ತಾಗುತ್ತದೆ. ಆರ್ಷಧರ್ಮೋಪದೇಶಂಚ ವೇದಶಾಸ್ತ್ರಾವಿರೋಧಿನ ತರ್ಕೇಣ ಅನುಸಂಧತ್ತೆ ಸ ಧರ್ಮಂ ವೇದನೇತರ ಅನ್ನುವಲ್ಲಿ ತರ್ಕೇಣ, ತರ್ಕ ಅನ್ನೋದನ್ನೊಂದು ಪ್ರತ್ಯೇಕ ಶಾಸ್ತ್ರ ಅಂತ. ಆಮೇಲೆ ಆ ಶಾಸ್ತ್ರ ಮಾಡೋಕ್ಕೆ ಮುಂಚೆ ಆ ಶಾಸ್ತ್ರೀಯವಾಗುವಂಥ ಮನಸ್ಸಿತ್ತಲ್ಲ, ಆ ವ್ಯವಸ್ಥೆ ಇತ್ತಲ್ಲ, ಯುಕ್ತಿ ಪ್ರತ್ಯುಕ್ತಿಗಳನ್ನು ಹೂಡುವಂಥ ಬುದ್ಧಿಶಕ್ತಿ, ಅದು ದೊಡ್ಡದು. ಅದನ್ನು ನಾವು ಆನ್ವೀಕ್ಷಕಿ ಅಂತ ಕರಿತೀವಿ. ಆಮೇಲೆ ನಾವು ನೋಡುವುದು ವಾರ್ತಾ. ವೃತ್ತಿಗೆ ಸಂಬಂಧಪಟ್ಟದ್ದು ವಾರ್ತೆ. ಯಾವುದೆಲ್ಲ ಬದುಕಿಗೆ ಅನುಕೂಲವಾಗುತ್ತದೆಯೋ ಲೌಕಿಕವಾದದ್ದೆಲ್ಲವನ್ನೂ ಕೂಡ ವಾರ್ತಾ ಅಂತ ಕರೆದುಬಿಟ್ಟು, ಸಂತೋಷ ಕೊಡ್ತಕ್ಕಂತಹ ಕೇವಲ ಸಾಧನಗಳಾದ ಸಂಗೀತ ನೃತ್ಯಾದಿಗಳಿಂದ ಹೊಟ್ಟೆಪಾಡಿಗೆ ಅನುಕೂಲವಾಗುವಂಥ ಕೃಷಿ, ಗೋರಕ್ಷಾ, ವಾಣಿಜ್ಯ ಎಲ್ಲ ವಹಿವಾಟುಗಳನ್ನು ನಾವು ವಾರ್ತಾ ಅಂತ ಕರೆದುಬಿಟ್ವಿ. ಅದರೊಳಗಷ್ಟು ಬರ್ತದೆ. ಆಮೇಲೆ ದಂಡನೀತಿ. ದಂಡನೀತಿ ನೇರವಾಗಿ ಪ್ರೊಡಕ್ಟಿವ್ ಅಲ್ಲ. ಅಡ್ಮಿನಿಸ್ಟ್ರೇಷನ್ ಈಸ್ ನೆವರ್ ಡೈರೆಕ್ಟ್ಲಿ ಪ್ರೊಡಕ್ಟಿವ್. ಆದರೆ ಅದರ ಮೂಲಕವಾಗಿ ಎಲ್ಲಕ್ಕೆ ಒಂದು ವ್ಯವಸ್ಥೆ ಬರುತ್ತದೆ. ಹೀಗಾಗಿ ವಾರ್ತೆಗೆ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ತಕ್ಕಂಥದ್ದು, ದುಡಿಮೆಗೆ ಒಂದು ಶಿಸ್ತನ್ನು ಕೊಡುವಂಥದ್ದು ದಂಡನೀತಿ ಅಂತ ಆಗುತ್ತದೆ. ಮತ್ತು ದುಡಿಮೆ ಮಾಡದೇ ಇದ್ದವರಿಂದ, ಧೂರ್ತರಿಂದ ರಕ್ಷಣೆಯನ್ನು ಕಲ್ಪಿಸಿಕೊಡಬೇಕಲ್ಲ, ಆ ಕೆಲಸವನ್ನು ಮಾಡುತ್ತೆ. ಇಟ್ ಈಸ್ ಫಾರ್ ದಿ ಡಿಫೆನ್ಸ್ ಆ್ಯಂಡ್ ಆರ್ಡರ್ ಆಫ್ ದ ಎಕ್ಸಿಸ್ಟೆನ್ಸ್. ಹೀಗೆ ಕಂಡಾಗ 4 ವಿದ್ಯೆಗಳು ಎನ್ನುವ ಕೌಟಿಲ್ಯನ ತಾತ್ಪರ್ಯ ಎಷ್ಟು ಸೊಗಸಾದದ್ದು. ಅಲ್ಲಿ ಎಲ್ಲವನ್ನೂ ಅಡಕ ಮಾಡಿಬಿಡ್ಬೋದು. ಭಾಳ ಯೂನಿವರ್ಸಲ್ ಆದಂಥ ಫಿಲಾಸಫಿ ಅಲ್ಲಿ ಕಾಣಿಸುತ್ತದೆ. ಪಾರಂಪರಿಕವಾದ ಜ್ಞಾನ, ಸ್ವಂತ ಬುದ್ಧಿ, ವಿವೇಚನೆ, ಇವೆರಡೂ ಕೂಡ ಪರಸ್ಪರ ಪೂರಕ. ನನ್ನ ವಿವೇಚನೆಯಿಂದ ಪಾರಂಪರಿಕವಾದ ಜ್ಞಾನಕ್ಕೆ ಅನ್ವಯೋಪಾಯ, ಅಪ್ಲಿಕೇಶನಲ್ ಟೆಕ್ನಿಕ್ ಗೊತ್ತಾಗುತ್ತದೆ. ಹಾಗೆ ಆ ಒಂದು ಸ್ವಂತ ಬುದ್ಧಿಗೆ ಬೇಕಾಗಿರುವ ಆಹಾರ ಪಾರಂಪರಿಕವಾದ ಜ್ಞಾನದಿಂದ ಸಿಗುತ್ತದೆ. ಹಿಂದಿನದನ್ನು ಓದಿಕೊಳ್ಳದೆ ಹೊಸದನ್ನು ಸೃಷ್ಟಿ ಮಾಡೋದಕ್ಕೆ ಹೇಗಾಗುತ್ತದೆ? ಹೊಸದನ್ನು ಸೃಷ್ಟಿ ಮಾಡುವ ಇರಾದೆ ಇಲ್ಲದೆ ಇದ್ದರೆ ಹಿಂದಿನದನ್ನೆಲ್ಲ ಕಲಿತು ಏನು ಪ್ರಯೋಜನ? ಚೆನ್ನಾಗಿ ಭಾಷೆಯನ್ನು ಕಲಿತು ಅದನ್ನು ಬಳಸದೇ ಇದ್ದರೆ ಯಾವ ನಿಷ್ಪ್ರಯೋಜಕತೆಯೋ ಅಂಥದ್ದಾಗುತ್ತದೆ. ಹಾಗಾಗಿ ಇವೆರಡೂ ಕೂಡ ಸೇರಿರುವಂಥದ್ದೇನೆ. ಒಂದನ್ನು ತತ್ವ, ಮತ್ತೊಂದನ್ನು ಪ್ರಯೋಗ ಅಂತ ಕರೆಯಬಹುದು. ಆನ್ವೀಕ್ಷಿಕಿ ಪ್ರಯೋಗ ಆದರೆ ತ್ರಯಿ ತತ್ವ ಅಂತ ಆಗುತ್ತದೆ. ಯಾವುದೇ ತತ್ವದ ಪರಮಾರ್ಥ ಪ್ರಯೋಗದಲ್ಲೇ. ಯಾವುದೇ ಪ್ರಯೋಗಕ್ಕೆ ತತ್ವದ ಬೆನ್ನೆಲುಬು ಇದ್ದೇ ಇರಬೇಕಾಗುತ್ತದೆ. ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತ ಕೂಡ ಹೇಳ್ಬೋದು. ಇಂಟೆಲೆಕ್ಚುವಲ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತನ್ನುವುದನ್ನು ಆನ್ವೀಕ್ಷಿಕಿ ಮತ್ತು ತ್ರಯಿಗಳಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಮೆಟೀರಿಯಲಿಸ್ಟಿಕ್ ಆದಂತಹ ಅಪ್ಲಿಕೇಶನ್ ಆ್ಯಂಡ್ ಥಿಯರಿ ಅಂತ ಅದನ್ನು ಬೇಕಾದರೆ ಹೀಗೆ ಕರೀಬಹುದು. ಇವುಗಳನ್ನು ನಾವು ವಾರ್ತಾ ಮತ್ತು ದಂಡನೀತಿಯಲ್ಲಿ ಕಾಣಬಹುದು. ಹೀಗೆ 4 ವಿದ್ಯೆಗಳು ಅಂತಂದ. ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಸಾಹಿತ್ಯಂತು ಪಂಚಮೀ ವಿದ್ಯಾ ಅಂತಂತಾನೆ. ಸಾಹಿತ್ಯ 5ನೇ ವಿದ್ಯೆ ಅಂತ. ಅಂದರೆ ಜ್ಞಾನಕ್ಕೆ ಒಂದು, ಜೀವನಕ್ಕೆ ಒಂದು, ಜೀವಕ್ಕೆ ಮತ್ತೊಂದು ಬೇಡವೇ ಅಂತ ರಾಜಶೇಖರನ ದೃಷ್ಟಿ. ಹೊಟ್ಟೆಪಾಡಿಗಾಗಿ ವಾರ್ತಾ ಇದೆ, ಅದರ ಒಂದು ಶಿಸ್ತಿಗಾಗಿ ದಂಡನೀತಿ ಇದೆ, ವೈಚಾರಿಕತೆಗೆ ತ್ರಯಿ ಮತ್ತು ಆನ್ವೀಕ್ಷಿಕಿ ಇದೆ. ಆದರೆ ಭಾವಶುದ್ಧಿಗೆ ಯಾವುದಾದ್ರೂ ಬೇಕಲ್ವಾ, ಅದು ಸಾಹಿತ್ಯ ಅಂತ ಹೇಳ್ಬಿಟ್ಟು ಅಂತಾನೆ. ಬಹಳ ಸ್ವಾಗತಾರ್ಹವಾದದ್ದು. ಬೇಕಂದರೆ ಅದನ್ನು 5ನೇ ವಿದ್ಯೆ ಅಂತಲೂ ಹೇಳೋಣ, ಅಥವಾ ನಾವು ತ್ರಯಿಯಲ್ಲಿಯೇ ಅದನ್ನು ಸೇರಿಸಲೂಬಹುದು. ಯಾಕೆಂದರೆ ವೇದದಲ್ಲಿ ಕಾವ್ಯಾತ್ಮಕವಾದ ಭಾಗಗಳು ಬೇಕಾದಷ್ಟಿವೆ. ಮತ್ತು ಪಾರಂಪರಿಕವಾದ ಜ್ಞಾನ ಅನ್ನೋದಕ್ಕೆ ಆನಂದ ಕೊಡತಕ್ಕಂಥ ಜ್ಞಾನ ಅಂತ ಕೂಡ ಇಟ್ಟುಕೊಳ್ಬೇಕಾಗುತ್ತದೆ. ಆನಂದ ಕೊಡದೇ ಇದ್ಮೇಲೆ ಯಾವ ಜ್ಞಾನದಿಂದ ಏನು ಪ್ರಯೋಜನ? ಸಕಲ ಚಿತ್ತ ವಿಶ್ರಾಂತಿ ಜನನವಾದದ್ದನ್ನು ನಾವು ಕಲೆ, ಸಾಹಿತ್ಯ ಅಂತ ಕರೆದರೆ ಅದು ಬೇಕೇ ಬೇಕು. ಹೀಗಾಗಿ ಅಲ್ಲಿಯೂ ಅಡಕ ಮಾಡಬಹುದು, ಸ್ವತಂತ್ರ ಸ್ಥಾನವನ್ನು ಕೊಡಬಹುದು.
ಒಟ್ಟಿನಲ್ಲಿ ಇದು ಒಂದು ಮಾಡೆಲ್ ಆಗಿದ್ದದ್ದು. ಆಮೇಲೆ ನಾವು ಕಾಣತಕ್ಕಂಥ ಮತ್ತೊಂದು ಮಾಡೆಲ್ ಅಷ್ಟಾದಶ ವಿದ್ಯಾಸ್ಥಾನಗಳು ಅಂತ ಬಹಳ ಬಹಳ ಪ್ರಸಿದ್ಧವಾದದ್ದು. ಅದಕ್ಕಿಂತ ಮಿಗಿಲಾಗಿ ಪ್ರಸಿದ್ಧವಾದದ್ದು ಚತುರ್ದಶ ವಿದ್ಯಾಸ್ಥಾನಗಳು ಅಂತ. ಹೆಚ್ಚಾಗಿ ಬರುವುದು ಚತುರ್ದಶ ವಿದ್ಯಾಸ್ಥಾನಗಳ ಉಲ್ಲೇಖವೇ. ಮೊದಲಿಗೆ ಪ್ರಾಯಶಃ ಮಧುಸೂದನ ಸರಸ್ವತಿಗಳ ಪ್ರಸ್ಥಾನತ್ರಯ ಅನ್ನುವ ಗ್ರಂಥದಲ್ಲಿ, ಪ್ರಸ್ಥಾನ ಭೇದ ಅನ್ನುವ ಗ್ರಂಥದಲ್ಲಿ ನಾವು ಈ 14ರ ಬದಲಾಗಿ 18 ವಿದ್ಯೆಗಳ ಉಲ್ಲೇಖವನ್ನು ನೋಡ್ತೀವಿ. ವಿದ್ಯಾಸ್ಥಾನಗಳು ಏನು, ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಮೊದಲಿಗೆ 14 ವಿದ್ಯಾಸ್ಥಾನಗಳನ್ನು, ಚತುರ್ದಶ ವಿದ್ಯಾಸ್ಥಾನಾನಿ ಏನು ಅಂತ ನೋಡಿದ್ರೆ 4 ವೇದಗಳು. ಇಲ್ಲಿ ತ್ರಯಿ ಅಂತ 3ನ್ನೇ ಸೇರಿಸಿಕೊಂಡದ್ದು ಅದೇನೂ ಕಾಣಿಸೋದಿಲ್ಲ. 4 ವೇದಗಳು ಇವೆ ಮತ್ತು 6 ವೇದಾಂಗಗಳು. ವೇದಗಳಿಗೆ ಅಂಗ, ವೇದ ವಿವರಣೆಗೆ ಬೇಕಾಗಿರುವ ಸಾಮಗ್ರಿ. ಆ ಬಳಿಕ ನಾವು ನೋಡುವಂಥದ್ದು ಇತಿಹಾಸ, ಮೀಮಾಂಸ, ಧರ್ಮಶಾಸ್ತ್ರ ಮತ್ತು ನ್ಯಾಯವಿಸ್ತರ ಅಂತ. ಇತಿಹಾಸ, ಮೀಮಾಂಸ, ಧರ್ಮಶಾಸ್ತ್ರ, ನ್ಯಾಯವಿಸ್ತರ 4 ವೇದಗಳು, ಅವು 4 ವೇದಾಂಗಗಳು 6, ಹೀಗೆ ಒಟ್ಟು 14 ಅಂತ. ಈ 4 ವೇದೇತರ ವೇದಾಂಗೇತರವಾದ ಅಂಶಗಳು ಯಾವುದಿವೆ, ಇತಿಹಾಸ, ಪುರಾಣ, ಮೀಮಾಂಸ, ನ್ಯಾಯವಿಸ್ತರ ಅಥವಾ ಇತಿಹಾಸ, ಧರ್ಮಶಾಸ್ತ್ರ, ಮೀಮಾಂಸ, ನ್ಯಾಯವಿಸ್ತರ, ಇವುಗಳಲ್ಲಿ ಸ್ವಲ್ಪ ಒಂದು ತೊಡಕಿವೆ, ಅಭಿಪ್ರಾಯ ಭೇದಗಳಿವೆ. ಅದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕು. ಇತಿಹಾಸ ಅಂದರೆ ನಮಗೇನು ಗೊತ್ತಾಗುತ್ತೆ, ರಾಮಾಯಣ ಮಹಾಭಾರತ ಅಂತ. ಮೀಮಾಂಸ ಅಂತನ್ನುವುದು ದರ್ಶನಗಳ ಒಂದು ಭಾಗ, ಜೊತೆಗೆ ಇಡೀ ದರ್ಶನ ವ್ಯವಸ್ಥೆಯನ್ನೆಲ್ಲ ಮೀಮಾಂಸ ಅಂತ ಕರೀಬಹುದು. ಆಲ್ ಸಿಸ್ಟಮ್ಸ್ ಆಫ್ ಫಿಲಾಸಫಿ ಅಂತ. ಯಾಕೆ? ಮೀಮಾಂಸಾ ಶಬ್ದದ ನಿರ್ವಚನವೇ ಆಗಿದೆ, ಮಂತು ಮಿಚ್ಛಾ ಮೀಮಾಂಸ, ತಿಳಿಯುವ ಬಯಕೆಯೇ ಮೀಮಾಂಸೆ ಅಂತ. ಇನ್ನು ಧರ್ಮಶಾಸ್ತ್ರ ಮತ್ತು ನ್ಯಾಯವಿಸ್ತರ ಅನ್ನುವಲ್ಲಿ ನ್ಯಾಯ ಅನ್ನುವುದಕ್ಕೆ ಮೀಮಾಂಸಾ ಅನ್ನುವ ಹೆಸರು ಇದೆ. ಮೊದಲಿಗೆ ನ್ಯಾಯ ಅಂತ ಮೀಮಾಂಸೆಯನ್ನೇ ಕರೀತಾ ಇದ್ವಿ. ತಿಳಿಯುವ ಇಚ್ಛೆ ಅಂತ ಒಂದು 6 ದರ್ಶನಗಳಲ್ಲಿ ಒಂದು ಅಂತ, ಮತ್ತು ನ್ಯಾಯ ಅನ್ನುವುದು ಮತ್ತೊಂದು ದರ್ಶನವಾಗಿಯೂ ಇದೆ. ಧರ್ಮಶಾಸ್ತ್ರ ಅನ್ನುವುದು ಕಲ್ಪಸೂತ್ರಗಳು ಅಂತ 6 ವೇದಾಂಗಗಳು ಯಾವುದಿವೆ ಅದರೊಳಗೆ ಒಂದರೊಳಗೆ ಧರ್ಮಸೂತ್ರಗಳಲ್ಲಿ ಅಡಕವಾಗುತ್ತದೆ. ಹೀಗೆ ಕಂಡಾಗ ಈ 4ರಲ್ಲಿ ಒಂದು ಸ್ವಲ್ಪ ಡಿಸ್ಕ್ರಿಪೆನ್ಸೀಸ್ ಇವೆ, ಗೊಂದಲ ಇರೋದ್ರಿಂದ ಅದನ್ನು ಬೇರೊಂದು ರೀತಿ ತೆಗೆದುಕೊಳ್ಬಹುದು ಅನ್ನುವುದು ವಿದ್ವಾಂಸರುಗಳ ಅಭಿಪ್ರಾಯ. ಆ ಪ್ರಕಾರವಾಗಿ ನಮಗೆ ನೋಡಿದಾಗ ಇತಿಹಾಸ, ಪುರಾಣ, ದರ್ಶನ, ಆಗಮ ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈಗ ಪುನಾರಚಿತವಾದಂಥ ಈ ಚತುರ್ದಶ ವಿದ್ಯಾಸ್ಥಾನಗಳನ್ನು ನೋಡಿದರೆ 4 ವೇದಗಳು, 6 ವೇದಾಂಗಗಳು, ಇತಿಹಾಸ, ಪುರಾಣ, ದರ್ಶನ, ಅದನ್ನು ನ್ಯಾಯ, ಮೀಮಾಂಸ ಅಂತ ಏನೂ ಕರೀಬಹುದು, ಮತ್ತು ಆಗಮ ಅಂತ, ತಂತ್ರಾಗಮ ಅಂತ. ಈ ರೀತಿಯಾಗಿ ಒಟ್ಟು 14 ವೇದಗಳ ಬಗ್ಗೆ ಆಮೇಲೆ ಹೇಳುವುದಾಗುತ್ತೆ. ಋಗ್ಯಜು, ಸಾಮಾಥರ್ವಗಳು, ಅವುಗಳಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗಗಳು, ಮತ್ತು ಅವುಗಳಲ್ಲಿ ಅನೇಕ ಶಾಖಾಭೇದಗಳು ಇವೆಲ್ಲ ಉಂಟು. ಅದನ್ನು ಸಂಕ್ಷಿಪ್ತವಾಗಿ ಆದರೂ ಸಮಗ್ರವಾಗಿ ನೋಡೋಣ ಮುಂದೆ. ಆಮೇಲೆ ವೇದಾಂಗಗಳು, ವೇದ ಪುರುಷನ ಶರೀರಗಳು, ಶರೀರ ಭಾಗಗಳು ಅಂತ. ನಾನು ಹಿಂದೆಯೇ ಹೇಳಿದ್ದೆ, ಭಾರತೀಯ ಸಂಸ್ಕೃತಿಯ ವಿಶೇಷ ಯಾವುದೇ ಶಾಸ್ತ್ರವನ್ನು ನಮ್ಮ ಶರೀರದ ರೂಪದಲ್ಲಿ ಕಂಡುಕೊಳ್ತಕ್ಕಂಥದ್ದು. ಅದರೊಳಗೆ ಶಾರೀರವಾಗಿ ಚೈತನ್ಯವಾಗಿ ನಾವೇ ಇದ್ದೀವಿ ಅಂತ ಮಾಡಿಕೊಳ್ಳೋದು. ಅಂದರೆ ಯಾವ ವಿದ್ಯೆಯು ನಮ್ಮೊಳಗೆ ನೆಲೆಯಾಗಬೇಕು, ಹಾಗಲ್ಲದೆ ಆ ವಿದ್ಯೆಗೆ ನಿಸ್ತಾರ ಇಲ್ಲ. ಆ ದೃಷ್ಟಿಯಿಂದ ಪುರುಷ ಅಂತ, ಪುರುಷ ಅನ್ನೋದಕ್ಕೆ ಗಂಡು ಅಂತ ಮಾತ್ರ ಅರ್ಥವಲ್ಲ ಅನ್ನೋದನ್ನು ಹೇಳಿದ್ದಾಗಿದೆ. ಈ ದೃಷ್ಟಿಯಿಂದ ಕಂಡಾಗ ಪ್ರತಿಯೊಂದು ವಿದ್ಯೆಯು ಮಾನವನೊಳಗೆ ನೆಲೆಯಾಗಿ ಮಾನವೀಯತೆಗೆ ಬೆಲೆ ಕೊಡುವಂತೆ ಆಗಬೇಕು, ಹಾಗಲ್ಲದೆ ಯಾವ ವಿದ್ಯೆಗೂ ಬೆಲೆ ಇಲ್ಲ, ನೆಲೆ ಇಲ್ಲ. ಆ ಅಂಗಗಳನ್ನು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ ಹೇಳಿದ್ದಾನೆ. ವೇದ ಪುರುಷನ ಕಣ್ಣುಗಳು ಜ್ಯೋತಿಷ, ವೇದ ಪುರುಷನ ಕಿವಿಗಳು ನಿರುಕ್ತ, ಅವನ ಮೂಗು ಉಸಿರಾಟದ ಸ್ಥಾನವೇ ನಮಗೆ ಗೊತ್ತಾಗುವಂತೆ ಶಿಕ್ಷಾ, ಇನ್ನು ಆತನ ಬಾಯಿ ವ್ಯಾಕರಣ. ಮುಖದಲ್ಲಿರುವ ಅಂಗಗಳೇ ಹೆಚ್ಚು ಮತ್ತು ಅವುಗಳಿಗೆ ಹೆಚ್ಚಿನ ಜ್ಞಾನ ಬಾಧ್ಯತೆ ಕೂಡ ಉಂಟು. ಜ್ಞಾನೇಂದ್ರಿಯಗಳು ಹೆಚ್ಚಾಗಿ ಮುಖದಲ್ಲಿ ಇರುವುದು. ಕಣ್ಣು, ಕಿವಿ, ಮೂಗು, ಬಾಯಿ 4 ಇವೆ. ಇನ್ನು ಉಳಿದ ಚರ್ಮ ಎಲ್ಲ ಕಡೆ ವ್ಯಾಪಿಸಿದೆ ಅಂತಂದಾಗ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ 4 ಮುಖಕ್ಕೆ ಬಂತು. ಇನ್ನು ಕಲ್ಪ ಅನ್ನುವುದು ಕೈಗಳಿಗೆ ಕೆಲಸಗಾರಿಕೆ ಬಹಳ ಉಂಟು. ಕಲ್ಪಗಳು ಬಹಳ ವಿಸ್ತಾರವಾದವು. ಮಿಕ್ಕ ಈ 4ಕ್ಕಿಂತ ಶಿಕ್ಷಾ, ವ್ಯಾಕರಣ ಮತ್ತು ನಿರುಕ್ತ, ಜ್ಯೋತಿಷಗಳಿಗಿಂತ
ಕಲ್ಪಸೂತ್ರಗಳ ಸಂಖ್ಯೆ, ಗಾತ್ರ ಎರಡೂ ತುಂಬ ದೊಡ್ಡದು. ಆಮೇಲೆ ಪಾದಗಳ ಛಂದಸ್ಸು. ಹೀಗೆ ವೇದ ಪುರುಷನ ಆಕಾರವನ್ನು ಮಾಡಿದ್ದಾರೆ. ಅದು ಯಾಕೆ ಆ ಆಕಾರಗಳು ಅನ್ನೋ ಸ್ವಾರಸ್ಯವನ್ನು ಸ್ವಲ್ಪ ನೋಡಬಹುದು. ಜ್ಯೋತಿಷ ಪ್ರತ್ಯಕ್ಷ ಶಾಸ್ತ್ರ ಅಂತ ಕರಿತೀವಿ. ಕಣ್ಣು ತೆರೆದೊಡನೆಯೇ ನಮಗೆ ಗೋಚರವಾಗುವುದು ಆಕಾಶ, ಆಕಾಶ ಕಾಯಗಳು. ಜ್ಯೋತಿಷ್ಮಾನ್ ಅಂತಲೇ ನಾವು ಹೇಳ್ತೀವಿ ಆ ಪರಮಾತ್ಮನನ್ನು. ಇಡೀ ಜಗತ್ತು ನಮಗೆ ಬೆಳಕಿನ ಗೋಳವಾಗಿ ಕಾಣುತ್ತದೆ. ಸೂರ್ಯ ಚಂದ್ರರ ಉದಯ ಅಸ್ತಗಳಿಂದ ದಿನ ರಾತ್ರಿಗಳು, ಕಾಲ ಹೀಗೆ ಎಲ್ಲ ಗೋಚರವಾಗೋದ್ರಿಂದ ಅದು ಪ್ರತ್ಯಕ್ಷ ಶಾಸ್ತ್ರ. ಅದು ಕಣ್ಣಿಗೆ ತಕ್ಷಣ ಸಿಗುವಂಥದ್ದು. ಕಣ್ಣಿಲ್ಲದೆ ಇದ್ದವನು ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲಾರ. ಈಗ ಬೇರೆ ಸ್ಥಿತಿ ಬಿಡಿ, ಆದರೆ ಮೊದಲು ಗ್ರಹಗಳನ್ನು ಪರೀಕ್ಷೆ ಮಾಡಿ, ಆಕಾಶಕಾಯಗಳನ್ನು ನೋಡಿ, ನಕ್ಷತ್ರಾದಿಗಳನ್ನು ನಿರೀಕ್ಷಿಸಿ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ಮತ್ತು ಅದು ಕಾಲ ನಮಗೆ ಮೊದಲು ಲೋಕದ ಮೂಲಕ ಗೋಚರವಾಗುತ್ತದೆ. ಆ ದೃಷ್ಟಿಯಿಂದ ಕಾಲ ಸಂಬಂಧಿಯಾದ ಕಲನಶಾಸ್ತ್ರವಾದ ಜ್ಯೋತಿಷ ಕಣ್ಣಿಗೆ ಅಂತ. ಮತ್ತು ನಿರುಕ್ತ ಅಂದರೆ ಒಂದೊಂದು ಪದವನ್ನು ವಿಶ್ಲೇಷಣೆ ಮಾಡಿ ಅದರ ಹೊಲಿಗೆಯನ್ನು ಬಿಚ್ಚಿ ಹೇಳಿಸ್ತಕ್ಕಂಥದ್ದು. ನಿಲೀನತೆಯ ಉಕ್ತಂ ಯತ್ ನಿರುಕ್ತಂ ಅಂತ, ನಿಸ್ಸಂದಿಗ್ಧತೆಯ ಉಕ್ತಂ ಯತ್ ನಿರುಕ್ತಂ, ಚೆನ್ನಾಗಿ ನೆಲೆಯಾಗುವಂತೆ ನಿಸ್ಸಂದಿಗ್ಧವಾಗಿ ವಿವರಿಸ್ತಕ್ಕಂಥದ್ದು ನಿರುಕ್ತ ಅಂತ. ಒಂದೊಂದು ಪದದ ಎಟಿಮಾಲಜಿ ಕಾಡುತ್ತೆ. ಉದಾಹರಣೆಗೆ ಮೀಮಾಂಸಾ ಅನ್ನುವಾಗ ನಾನು ಮಂತು ಮಿಚ್ಚ ಅಂದೆ, ನಿರುಕ್ತ ಅನ್ನುವಾಗ ಹೀಗೆ ಹೇಳಿದೆ. ಇನ್ನು ಜ್ಯೋತಿಷ ಅನ್ನೋದು ಜ್ಯೋತಿಸ್ ಅನ್ನುವ ಶಬ್ದದಿಂದ ಜ್ಯೋತಿಷಃ ಇದಂ ಜ್ಯೋತಿಷಂ ಜ್ಯೋತಿಷಂ ಅಂತ, ಬೆಳಕಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದೆ. ಬೆಳಕು ನಯನೇಂದ್ರಿಯ ವಿಷಯ ಅಂತ. ಹೀಗೆ ಒಂದೊಂದು ಪದಕ್ಕೂ ಕೂಡ ಇರುವ ಸಾರ್ಥಕ್ಯವನ್ನು ಕಲ್ಪಿಸುವಂಥದ್ದು. ಉದಾಹರಣೆಗೆ ಗೋ ಶಬ್ದಕ್ಕೆ ವೇದದಲ್ಲಿ 32 ಅರ್ಥ ಕೊಡ್ತಾರೆ. ಲೌಕಿಕ ಸಂಸ್ಕೃತದಲ್ಲಿ ಅಮರಕೋಶದಲ್ಲಿ 10-12 ಅರ್ಥಗಳಿವೆ. ಬೇರೆ ಬೇರೆ ಸಂದರ್ಭದಲ್ಲಿ ಏನೇನು ಅರ್ಥ ಮಾಡಬೇಕು ಅನ್ನೋದನ್ನು ನಿರುಕ್ತ ತೋರ್ಪಡಿಸುತ್ತೆ. ಉದಾಹರಣೆಗೆ ಗೋವುಗಳಿಂದ ಬೆಟ್ಟಗಳನ್ನು ಪುಡಿ ಮಾಡ್ದ ಇಂದ್ರ ಅನ್ನುವಂಥದ್ದು ಮಾತು ಬರುತ್ತೆ. ವೇದದಲ್ಲಿ ಅನೇಕ ಬಾರಿ ಬರುತ್ತೆ. ಹಸುಗಳನ್ನು ಇಟ್ಟುಕೊಂಡು ಬೆಟ್ಟಗಳನ್ನು ಪುಡಿ ಮಾಡೋದು ಏನು? ಇಲ್ಲಿ ಗೋ ಶಬ್ದಕ್ಕೆ ವಜ್ರ ಅನ್ನುವ ಅರ್ಥ, ವಜ್ರಾಯುಧ ಅನ್ನುವ ಅರ್ಥ. ಪುರಾಣದಲ್ಲಿ ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳ ಪಕ್ಷಗಳನ್ನು, ರೆಕ್ಕೆಗಳನ್ನು ಛೇದನ ಮಾಡಿದ. ಪರ್ವತ ಪಕ್ಷ ವಿಚ್ಛೇದನ ದಕ್ಷ ಇಂದ್ರ ಅಂತಂತೀವಿ. ಅದು ಪುರಾಣ ಕಥೆ ಆಯಿತು. ಅಂದರೆ ಬೆಟ್ಟಗಳನ್ನು ಗೋವುಗಳು ಕತ್ತರಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಲ್ಲಿ ಅಧಿಭೂತ ಅರ್ಥ ಇಲ್ಲ ಅಂತ ಗೋಚರವಾಯಿತು. ಇನ್ನು ಅಧಿದೈವ ಅರ್ಥ ಅಂದರೆ ಇಂದ್ರ ವಜ್ರಾಯುಧ ಹಿಡ್ಕೊಂಡಿದ್ದನು, ಬೆಟ್ಟಗಳ ರೆಕ್ಕೆಯನ್ನು ಕತ್ತರಿಸ್ದ ಅಂತ. ಮತ್ತು ಅಧ್ಯಾತ್ಮದ ಅರ್ಥ ಏನು, ಇದರ ಪರಮಾರ್ಥ ಏನು ಅಂತಂದರೆ, ಗೋ ಅನ್ನೋದಕ್ಕೆ ಜ್ಞಾನ, ತಿಳಿವಳಿಕೆ ಅಂತ ಅರ್ಥ ಇದೆ. ಬೆಟ್ಟ ಜ್ಞಾನದ ನಿರ್ಬಂಧಕವಾದ ಅಡ್ಡಿ, ಅಜ್ಞಾನ ಅಂತ. ಅಜ್ಞಾನ ಪೆಡಂಭೂತವಾಗಿ ಬೆಟ್ಟದಂತೆ ತೋರಿದಾಗ ಅದನ್ನು ತನ್ನ ಜ್ಞಾನದ ಶಕ್ತಿಯಿಂದ ವ್ಯಕ್ತಿ ಸೀಳ್ತಾನಲ್ಲ. ಮನಸ್ಸಿಗೆ, ಇಂದ್ರಿಯಗಳಿಗೆ ಅಧಿಪತಿಯಾದವನು ಇಂದ್ರ. ಅಂದರೆ ನಮ್ಮ ಬುದ್ಧೀಂದ್ರಿಯಕ್ಕೆ ಅಧಿಪತಿಯಾದ, ಮನ ಅನ್ನುವ ಇಂದ್ರಿಯಕ್ಕೆ ಅಧಿಪತಿಯಾದ ಇಂದ್ರ ತಾನು ತಿಳಿವಳಿಕೆಯಿಂದ, ವಿವೇಚನೆಯಿಂದ, ವಿಷಯಗಳ ಜ್ಞಾನದಿಂದ ಅಜ್ಞಾನ ಅನ್ನುವಂಥ ಬೆಟ್ಟದ ಕತ್ತಲೆಯ ಮೊತ್ತವನ್ನು ಕತ್ತರಿಸ್ತಾನೆ ಅಂತ ಅದಕ್ಕೆ ಆಧ್ಯಾತ್ಮಿಕವಾದ ಅರ್ಥ ಕೊಟ್ಟದ್ದಾಯಿತು. ಅಧಿದೈವ ಏನು ನಮ್ಮ ನಂಬಿಕೆ, ಅದಕ್ಕೊಂದು ಸೊಗಸಿದೆ. ಈಗ ಅಜ್ಞಾನವನ್ನು ಧ್ವಂಸ ಮಾಡಿದ್ದು ತೋರಿಸಬೇಕು ಅಂತಂದರೆ ಬೆಟ್ಟದಂತೆ ಇದ್ದ ಅಜ್ಞಾನ, ಅದು ಬೆಟ್ಟಗಳಿಗೆ ರೆಕ್ಕೆ ಬಂದರೆ ಎಷ್ಟೆಲ್ಲ ಹಾರಾಟ ಮಾಡಬಹುದು ನೋಡಿಕೊಳ್ಳಿ. ಅಜ್ಞಾನ ಎಲ್ಲೋ ಒಂದು ಕಡೆ ತೆಪ್ಪು ಕೂತಿದ್ರೆ ನಮಗೆ ತೊಂದರೆ ಇಲ್ಲ, ಅದನ್ನು ಬಳಸ್ಕೊಂಡು ಹೊರಟೋಗ್ಬಿಡ್ಬೋದು. ಬೇಕಾದ್ರೆ ಅದರೊಳಗೊಂದು ಟನಲ್ಲು ಮಾಡಿಬಿಡ್ಬೋದು. ಇವತ್ತೇನೋ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಟನಲ್ ಮಾಡಿದರೆ ನಾಳೆ ಬೆಟ್ಟ ರೆಕ್ಕೆ ಇರುವ ಕಾರಣ ಹಾರಿ ಇತ್ತ ಕಡೆಗೆ ತಿರುಗಿಬಿಟ್ಟಾಗ ನಮಗೆ ಮತ್ತೆ ಇನ್ನೊಂದು ಟನಲ್ ಮಾಡಬೇಕಾದಂಥ ಸಮಸ್ಯೆ ಬಂದಿರುತ್ತೆ. ಹೀಗಾಗಿ ಪರ್ವತಗಳಿಗೆ ರೆಕ್ಕೆ ಯಾಕಿದೆ ಅಂತಂದರೆ ಅಜ್ಞಾನ ಒಂದು ಕಡೆ ನೆಲೆ ನಿಲ್ಲಲ್ಲ, ಊರೆಲ್ಲ ಹಾರಾಡ್ತಾ ಇರುತ್ತೆ. ಅದರ ಗಾತ್ರವೂ ದೊಡ್ಡದು, ಅದರ ವ್ಯಾಪಾರ ಪರಿಧಿಯೂ ಕೂಡ ದೊಡ್ಡದು. ಜ್ಞಾನಕ್ಕಿಂತ ಅಜ್ಞಾನ ದೊಡ್ಡದ ಅಂತ ಅನಿಸ್ಬಿಡುವಷ್ಟು ಮಟ್ಟಿಗೆ ನಾನಾತ್ಮಕವಾಗಿರುವಂಥದ್ದು. ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಒಂದು ಸರ್ತಿ ಹೇಳಿದರು, ವಿವೇಕಕ್ಕೆ, ವಿದ್ಯೆಗೆ, ತಿಳಿವಿಗೆ ಒಂದು ಎಲ್ಲೇ ಇದೆ, ಅಜ್ಞಾನಕ್ಕೆ, ಅವಿವೇಕಕ್ಕೆ, ದುರ್ವಿದ್ಯೆಗೆ ಎಲ್ಲೆಯೇ ಇಲ್ಲ ಅಂತ. ಒಂದು ಸತ್ಯವನ್ನು ಹೀಗೆ ಹೇಳಬಹುದು, ಸುಳ್ಳನ್ನು ಲಕ್ಷ ಕೋಟಿ ಅನಂತ ಕೋಟಿ ವಿಧವಾಗಿ ಹೇಳಬಹುದು ಅಂತಂದರೆ ಅದರ ರೂಪಗಳು ಜಾಸ್ತಿ ಅಲ್ವ. ಹೀಗೆ ಕಂಡಾಗ ಈ ಮಿಥ್ಯೆಯ, ಅಜ್ಞಾನದ ಅಗಾಧತೆ ಮತ್ತು ಅದು ಯಾವುದೆಲ್ಲ ರೀತಿಯಲ್ಲಿ ವರ್ತಿಸಿ ನಮ್ಮನ್ನು ಭ್ರಮೆ ಮಾಡುತ್ತದೆ ಅನ್ನೋದಕ್ಕೆ ರೆಕ್ಕೆ ಅಂತ. ಆ ಕಲ್ಪನೆ ಬಹಳ ಸೊಗಸಾಗಿದೆ. ವೇದಗಳಲ್ಲಿ ಬೆಟ್ಟಗಳಿಗೆ ರೆಕ್ಕೆ ಇದು ಉಲ್ಲೇಖ ಬರೋಲ್ಲ, ಪುರಾಣದಲ್ಲಿ ಬರುತ್ತೆ. ವೇದಗಳನ್ನು, ಪುರಾಣಗಳನ್ನು ಪರಸ್ಪರ ಪೂರಕವಾಗಿ ನಾವು ಇಟ್ಟುಕೊಳ್ಳಬೇಕು, ಯಾವುದನ್ನು ಬಿಟ್ಟು ಮಾಡುವಂಥದ್ದಲ್ಲ. ಅದರಿಂದಲೇ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪಬ್ರಹ್ಮಯೇತ್. ಅಲ್ಪಶ್ರುತಾದ್ ಬಿಭೇತಿ ವೇದ ಮಾಮಯಂ ಪ್ರಹರೇದಿತಿ, ಬಿಭೇತ್ಯಲ್ಪಶ್ರುತಾದ್ ವೇದ ಮಾಮಯಂ ಪ್ರಹರೇದಿತಿ ಅಂತ ಹೇಳ್ತಾರೆ.
ಅಲ್ಪಜ್ಞಾನಿಯಾದವನಿಂದ ವೇದಕ್ಕೆ ಅನ್ಯಾಯವಾಗಿಬಿಡುತ್ತೆ, ತನಗೆ ಏಟು ಪೋಟು ಆಗುತ್ತದೆ ಅಂತ ವೇದವೇ ಹೆದರಿಕೊಳ್ಳುತ್ತದೆ ಅಂತ. ಹೀಗಾಗಿ ಯುಕ್ತಿಯುಕ್ತವಾಗಿ ಅವುಗಳನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಆ ಒಂದು ಅಗಾಧವಾದ ಬೆಟ್ಟದಂಥ ಅಜ್ಞಾನ ಮತ್ತು ಅದರ ಚಾಂಚಲ್ಯ ಒಮ್ಮೆ ಇದ್ದಂತೆ ಮತ್ತೊಮ್ಮೆ ಇರೋದಿಲ್ಲ. ಒಬ್ಬರಿಗೆ ಬಂದಂತೆ ಸಂದೇಹ ಮತ್ತೊಬ್ಬರಿಗೆ ಬರೋಲ್ಲ, ಒಬ್ಬರಿಗಿದ್ದಂಥ ಅಜ್ಞಾನ ಮತ್ತೊಬ್ಬರಿಗಿರೋಲ್ಲ. ಇವುಗಳೆಲ್ಲವೂ ಕೂಡ ಆ ರೆಕ್ಕೆಗಳಿರುವ ಬೆಟ್ಟಗಳಿಂದ ಸಂಕೇತಿತವಾಗಿ ಬರುತ್ತದೆ. ಹೀಗೆ ಆ ಒಂದು ಪೌರಾಣಿಕವಾದ ಕಲ್ಪನೆಯ ಮೂಲಕ ಈ ಭಾವಸತ್ಯ ಎಷ್ಟು ಗಟ್ಟಿಯಾಗುತ್ತೆ ನೋಡಿ. ಅಂದರೆ ಅಜ್ಞಾನದ ಪರ್ವತೋಪಮತ್ವ ಮತ್ತು ಚಾಂಚಲ್ಯ ಎರಡನ್ನೂ ಕೂಡ ಏಕಕಾಲದಲ್ಲಿ ತೋರಿಸುವಂತೆ ನಮಗೆ ಕಾಣಿಸುತ್ತದೆ. ಈ ಉಪಕಾರ ಈ ಪ್ರತಿಮೆಯಿಂದ, ಈ ರೂಪಕದಿಂದ, ಈ ಇಮೇಜರಿಯಿಂದ ಆಗುತ್ತದೆ. ಅದು ಅಧಿದೈವದಲ್ಲಿ ಬರುವುದು. ಮತ್ತು ಇಂದ್ರ ಅದನ್ನು ಕತ್ತರಿಸ್ದ. ಅದನ್ನು ಕಲೆಯ ರೂಪದಲ್ಲಿ ಮಾಡುವಾಗ ನಮಗೆ ತುಂಬ ಚೆನ್ನಾಗಿ ಅದನ್ನು ಅಭಿನಯಿಸೋದಕ್ಕೂ ಆಗುತ್ತೆ. ನೃತ್ಯ, ಗೀತ, ವಾದಿತ್ರಗಳಿಂದ ಸೊಗಸಾಗಿ ಬೆಟ್ಟಗಳಿಗೆ ರೆಕ್ಕೆ ಬಂದಂತೆ ಹಾರಾಡಿ ರಂಗಸ್ಥಳದಲ್ಲೆಲ್ಲ ಕೋಲಾಹಲ ಮಾಡಿದರೆ ಇಂದ್ರ ವಜ್ರಾಯುಧವನ್ನು ಜಳಪಿಸಿಕೊಂಡು ಬಂದು ಅವುಗಳ ರೆಕ್ಕೆಗಳನ್ನು ತರಿದಾಗ ಅಜ್ಞಾನ ಧ್ವಂಸವಾಯಿತು ಅಂತ ತೋರಿಸೋದಾಗುತ್ತೆ. ಹಾಗಲ್ಲದೆ ಸುಮ್ಮನೆ ಕೂತ್ಕೊಂಡು ತಲೆಯ ಮೇಲೆ ಯಾವುದೋ ಒಂದು ಸಂದಂಶ ಮತ್ತು ವಿದಂಶ ಹೀಗೆ ಸೇರಿಸಿ ಹೀಗೆ ಬಿಡ್ತಕ್ಕಂಥ ಮುದ್ರೆಯನ್ನು ಮಾಡಿಬಿಟ್ರೆ ಅಲ್ಲಿಗೆ ಜ್ಞಾನೋದಯವಾಯಿತು ಅಂತಂದರೆ ನಮಗೆ ಗೊತ್ತೇ ಆಗೋದಿಲ್ಲ. ಸ್ಪ್ಲಿಟ್ ಆಫ್ ಎ ಸೆಕೆಂಡಲ್ಲಿ ಆಗುತ್ತೆ, ಅದರ ಜ್ಞಾನ ನಮಗೆ ತಿಳಿಯೋದಿಲ್ಲ. ಈ ದೃಷ್ಟಿಯಿಂದ ಇವು ಬೇಕಾಗುತ್ತದೆ. ಆದರೆ ಅಧಿಭೂತದಲ್ಲಿಯೂ ಇದಕ್ಕೆ ಅನೌಚಿತ್ಯ ಇಲ್ಲದ ಸಾರ್ಥಕ್ಯ ಉಂಟು. ಯಾಕೆಂದರೆ ಗೋ ಶಬ್ದಕ್ಕಿರುವ ಇನ್ನೆರಡು ಅರ್ಥಗಳನ್ನು ನೋಡಿದ್ರು. ಗೋ ಶಬ್ದಕ್ಕೆ ಸಿಡಿಲು ಅಂತಲೂ ಅರ್ಥ ಇದೆ. ಸಿಡಿಲು ಬೆಟ್ಟಗಳಿಗೆ ಬೇಕಾದಷ್ಟು ಬಾರಿ ಬಡಿಯುವಂಥದ್ದು ನೋಡಿದ್ದೀವಿ. ಆ ಬಂಡೆಗಲ್ಲುಗಳೆಲ್ಲ ಸೀಳಿ ಹೋಗುವಂಥದ್ದನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಬೆಟ್ಟಕ್ಕೆ ಸಿಡಿಲು ಬಡಿಯತಕ್ಕಂಥದ್ದು ಗೋಘಾತಿತವಾದಂಥ ಪರ್ವತ ಅಂತ. ಮತ್ತೊಂದು ನೀರು ಅಂತ ಕೂಡ ಅರ್ಥ ಇದೆ. ಬೆಟ್ಟಗಳ ಮೇಲಿಂದ ಬರುವ ಜರಿ ಎಷ್ಟು ಮೃದುವಾಗಿದ್ದರೂ ನೀರಿಗಿಂತ ಮೃದುತ್ವ ಇರುವ ವಸ್ತು ಯಾವುದಿದೆ? ಹತ್ತಿಗಿಂತ ಮೃದುವಾದದ್ದು. ನೀರನ್ನು ಸೀಳಿಕೊಂಡು ನಾವು ಹೋಗ್ಬೋದು, ಆದರೆ ಹತ್ತಿಯನ್ನು ಸೀಳಿಕೊಂಡು ಹೋಗೋದು ಕಷ್ಟ. ಹಾಗೆ ನೋಡಿದಾಗ ಅಷ್ಟು ಮೃದುವಾದ ನೀರು ಎಂಥ ಬಂಡೆಗಲ್ಲನ್ನು ಕೊರೆದು ಬಿಡುತ್ತೆ. ದೊಡ್ಡ ದೊಡ್ಡ ನದಿಗಳಲ್ಲಿ ಬಂಡೆಗಲ್ಲುಗಳು ಯಾವ ರೀತಿ ಪ್ರವಾಹಕ್ಕೆ ತಕ್ಕಂತೆ ಅವು ಶಿಲ್ಪಿತವಾಗಿರುತ್ತವೆ ನೋಡಿ. ಒಂದು ಕಡೆ ರಂಧ್ರ ಆಗಿರುತ್ತೆ, ಒಂದು ಕಡೆ ಕೊರಕಲಾಗಿರುತ್ತೆ, ಒಂದು ಕಡೆ ನುಣುಪಾಗಿರುತ್ತವೆ, ಇನ್ನೊಂದು ಕಡೆ ತೆರೆತೆರೆಯಾಗಿರುತ್ತವೆ ಅಂತ ನೋಡಿದಾಗ ಗೊತ್ತಾಗುತ್ತದೆ. ವಲ್ಲಭದೇವನ ಸುಭಾಷಿತಾವಲಿಯಲ್ಲಿ ಒಂದು ಮಾತು ಬರುತ್ತೆ, ಎಲ್ಲಿ ಹಾರೆ ಗಡಾರೆಗಳು ಕೂಡ ಭೇದಿಸೋಕ್ಕಾಗಲ್ವೋ ಅಲ್ಲಿ ನೀರು ಭೇದಿಸಿಕೊಂಡು ಹೋಗುತ್ತದೆ. ಒಂದು ಹುಲ್ಲಿನ ಬೇರು ಕಲ್ಲಿನಂಥ ಗಟ್ಟಿಯಾದ ಭೂಮಿಯನ್ನು ಭೇದಿಸಿ ನೆಲೆ ನಿಂತುಕೊಳ್ಳುತ್ತದೆ. ಮೃದುವಾದ ಮಾತಿಗಿರುವ ಪರಿಣಾಮ ಎಷ್ಟೋ ಬಾರಿ ಕಟುವಾದ ಮಾತಿಗಿರೋದಿಲ್ಲ ಅಂತ ನಿದರ್ಶನ ಕೊಡ್ತಾರೆ. ಹೀಗೆ ವಜ್ರ ಅನ್ನುವುದಕ್ಕೆ ಇರುವ ಮಾತ್ರ ಅರ್ಥವಲ್ಲದೆ ಜಲ ಅನ್ನೋದಕ್ಕೂ ಕೂಡ ಅದು ವಿನಿಯೋಗವಾಗುತ್ತೆ ಗೋಶಬ್ದ. ಹೀಗೆ ಈ ತರಹ ಒಂದೊಂದು ಶಬ್ದಗಳಿಗೆ ಅನೇಕಾರ್ಥದ ತಾತ್ಪರ್ಯಗಳನ್ನು ಕೊಟ್ಟು ಅದು ಪ್ರಸಂಗಕ್ಕೆ ಸಂಗತವಾಗುವಂತೆ ಮಾಡುವಲ್ಲಿ ನಿರುಕ್ತ ನಿಘಂಟುಗಳು ಬೇಕಾದಷ್ಟು ಕೆಲಸ ಮಾಡುತ್ತವೆ. ಅದಕ್ಕಾಗಿ ನಮಗೆ ಬೇಕು. ಒಂದು ಕಡೆ ನಮ್ಮ ಈ ಆರ್ಯ ಸಮಾಜದವರ ಅರವಿಂದರ ಪರಂಪರೆಯವರು ಸಾಯಣರ ಮೇಲೆ ಗೂಬೆ ಕೂಡಿಸ್ಬೇಕಾದ್ರೆ ಈ ಅರ್ಥ ಮಾಡೋಲ್ಲ, ಆ ಅರ್ಥ ಮಾಡೋದಿಲ್ಲ ಅಂತಾರೆ. ಎಲ್ಲ ಅರ್ಥಗಳನ್ನು ಸಾಯಣರಲ್ಲಿ ಸಂಗತವಾಗಿ ತೋರಿಸೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಮತ್ತೊಂದು ಕಡೆ ಧೀ ಅನ್ನುವ ಶಬ್ದಕ್ಕೆ ಬುದ್ಧಿ ಅಂತ ಸಾಮಾನ್ಯವಾದ ಲೌಕಿಕ ಸಂಸ್ಕೃತದಲ್ಲಿ ಇರುವ ಅರ್ಥ. ಆದರೆ ಅದಕ್ಕೆ ಆಹಾರ ಅನ್ನುವ ಅರ್ಥವನ್ನು ಕೂಡ ವೇದದಲ್ಲಿ ನೋಡ್ತೀವಿ. ಸಾಯಣರು ಹಾಗೆ ಮಾಡ್ತಾರೆ. ಯಾಕೆಂದರೆ ಬುದ್ಧಿಗಿಂತ ದೊಡ್ಡ ಆಹಾರ ಇನ್ಯಾವುದು ಇದೆ? ಬುದ್ಧಿ ಎನ್ನುವುದು ನಮಗೆ ಆಹಾರ. ಬದುಕಿಗೆ ಬುದ್ಧಿಗಿಂತ ದೊಡ್ಡ ಆಹಾರ ಇಲ್ಲ. ಆ ಬುದ್ಧಿಯ ಆಹಾರದಿಂದಲೇ ದೇಹ ಪುಷ್ಟವಾಗಬೇಕು. ಬುದ್ಧಿ ಇಲ್ಲದೇ ಇರುವಿಕೆಗಿಂತ ದೊಡ್ಡ ಉಪವಾಸ ಯಾವುದಿದೆ ಅಂತ ನೋಡಿದಾಗ ನಮಗೆ ಅದು ಬಹಳ ಚೆನ್ನಾಗಿರುವಂಥ ಸಂಕೇತವಾಗಿ ಕಾಣಿಸುತ್ತೆ. ಇದನ್ನೆಲ್ಲ ನಿರುಕ್ತ ನಮಗೆ ಸ್ಪಷ್ಟೀಕರಣ ಮಾಡುತ್ತದೆ. ಹೀಗೆ ಒಂದು ಪದದ ಒಳಗಿರುವಂಥ ಅರ್ಥಸ್ವಾರಸ್ಯ ಏನು ಅಂತ ತೋರ್ಪಡಿಸುವುದಾದರೆ, ಪದದಲ್ಲಿ ಎರಡು ಅಂಶ ಇರುತ್ತದೆ, ಪ್ರಕೃತಿ ಪ್ರತ್ಯಯ ಅಂತ. ಈ ಎರಡು ಅಂಶಗಳನ್ನು ವಿವರಿಸಿ ತೋರಿಸ್ತಕ್ಕಂಥ ಕೆಲಸವನ್ನು ವ್ಯಾಕರಣಶಾಸ್ತ್ರ, ಪದಶಾಸ್ತ್ರ ಮಾಡುತ್ತದೆ. ನಿರುಕ್ತ ಒಂದು ರೀತಿಯಲ್ಲಿ ಮಾಡಿದ್ರೆ ವ್ಯಾಕರಣ ಒಂದು ರೀತಿಯಲ್ಲಿ ಮಾಡುತ್ತದೆ. ಸಾಮಾನ್ಯವಾಗಿ ಶಬ್ದವೊಂದಕ್ಕೆ ಎರಡು ಬಗೆಯ ಅರ್ಥ ಉಂಟು. ಯೌಗಿಕಾರ್ಥ ಅಂತ ಒಂದು, ರೂಢ್ಯರ್ಥ ಅಂತ ಒಂದು. ನಿರುಕ್ತ ಹೆಚ್ಚಾಗಿ ಯೌಗಿಕಾರ್ಥದ ಕಡೆಗೆ ಗಮನ ಕೊಟ್ಟರೆ ವ್ಯಾಕರಣ ಎರಡಕ್ಕೂ ಗಮನ ಕೊಡುತ್ತದೆ. ವಿಶೇಷವಾಗಿ ರೂಢ್ಯರ್ಥ ಏನಿದೆ ಅದನ್ನು ನೋಡಿ ಮಾಡುತ್ತದೆ. ಅಂದರೆ ನೋಡಿ, ಪ್ರಪಂಚವನ್ನು ಕಂಡು ಅರ್ಥ ಮಾಡಬೇಕು, ನಮ್ಮ ಅಂತರಂಗಾನುಭವವನ್ನು ಇಟ್ಟುಕೊಂಡು ಅರ್ಥ ಮಾಡಬೇಕು, ಒಳಗೆ ಹೊರಗೆ ಎರಡಕ್ಕೂ ಗೌರವ ಸಲ್ಲಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಪದ ಮತ್ತು ನಿರುಕ್ತ, ಪದಶಾಸ್ತ್ರ ವ್ಯಾಕರಣ ಮತ್ತು ನಿರುಕ್ತ ಎರಡೂ ಬಂದಿದೆ. ವ್ಯಾಕರಣ ಅನ್ನೋ ಶಬ್ದದ ನಿರ್ವಚನ ಹೇಗಿದೆ? ವಿಶೇಷತೆಯ ಆಕರೋತಿ, ವಿಶಿಷ್ಟತೆಯ ವ್ಯಾಕುರುತೆ ಇತಿ ಅಂತ. ಅಂದರೆ ವಿಶೇಷವಾಗಿ ವಿವರಿಸುವಂಥದ್ದು ವ್ಯಾಕರಣ ಅಂತ. ಪದ ಒಂದೇ, ಅಖಂಡವಾದ ಪದ.
ಅದರೊಳಗೆ ಪ್ರಕೃತಿ ಪ್ರತ್ಯಯ ಅಂತ ನಾವು ವಿಭಾಗ ಮಾಡಿಕೊಳ್ತೀವಿ, ಅಧ್ಯಯನಕ್ಕೋಸ್ಕರವಾಗಿ ಮಾಡಿಕೊಳ್ತೀವಿ. ಇರುವ ಒಂದೇ ಸೈಟನ್ನು ನಾವು ಮನೆ ಕಟ್ಟುವಾಗ ಇಲ್ಲಿ ಅಡುಗೆ ಮನೆ, ಇಲ್ಲಿ ಊಟದ ಮನೆ, ಇಲ್ಲಿ ಬಚ್ಚಲ ಮನೆ ಅಂತ ವಿಭಾಗ ಮಾಡ್ತೀವಿ. ಅಲ್ಲಿವರೆಗೂ ಇರಲಿಲ್ಲ. ಆಮೇಲೆ ಆಯಿತು. ಕಾರ್ನರ್ ಸೈಟ್ ಆಗಿದ್ದರೆ ಅದು ಪೂರ್ವಕ್ಕೆ ಉತ್ತರಕ್ಕೆ ಬರುವಂಥ ರಸ್ತೆಗಳಿದ್ದರೆ ನಿಮ್ಮ ಇಷ್ಟ ಬಂದಂತೆ ಯಾವ ದಿಕ್ಕಿಗೂ ಬಾಗಿಲಿಟ್ಕೊಳ್ಬೋದು. ಹಾಗೆ ಇಟ್ಟುಕೊಂಡ ತಕ್ಷಣ ನಿಮ್ಮ ಮನೆಯ ಅಭಿಮುಖ್ಯ ಬದಲಾಗುತ್ತೆ. ಮೊದಲು ಆ ಖಾಲಿ ಸೈಟನ್ನು ನೋಡಿದ್ರೆ ಆ ನಿವೇಶನದಲ್ಲಿ ಆ ರೀತಿಯಾದ ವ್ಯತ್ಯಾಸಕ್ಕೆ ಏನೂ ಕಾರಣ ಇರಲಿಲ್ಲ, ಎಲ್ಲಿಗೂ ಆಗಬಹುದಾಗಿತ್ತು. ಒಮ್ಮೆ ಮಾಡಿಕೊಂಡ ಮೇಲೆ ಅದು ಮುಂದುವರಿಯುವಂಥದ್ದು. ಹೀಗೆ ಕೃತಕವಾದರೂ ಪ್ರಕೃತಿ ಪ್ರತ್ಯಯ ವಿಭಾಗ, ಅದನ್ನು ಮಾಡಿಕೊಂಡ ಮೇಲೆ ಅನುಕೂಲತೆ ಉಂಟು, ಅದಕ್ಕೆ ತಕ್ಕಂತೆ ಬೆಳವಣಿಗೆ ಆಗುತ್ತದೆ. ಛಂದಸ್ಸಿಗಿನ್ನೂ ಮುಂದೆ ಹೋಗೋಣ. ನಿರುಕ್ತವನ್ನು ವೇದ ಪುರುಷನ ಕಿವಿಗಳು ಅಂತಂದರು. ಎಚ್ಚರ ವಹಿಸಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಒಂದೊಂದು ಪದದ ಒಳಹೊಕ್ಕ ಅರ್ಥಗಳನ್ನು ನೋಡುವ ಆ ಕಿವಿಯ ತಾಳ್ಮೆ, ಇದು ಮನನಶೀಲತೆಯ ಆಯಾಮ. ಆದರೆ ಕೇಳ್ಮೆ ಮನನಶೀಲತೆ ಇದಾದರೆ ವ್ಯಾಕರಣ ಬಾಯಿ ವಿವರಿಸಿ ಹೇಳ್ತಕ್ಕಂಥದ್ದು. ವ್ಯಾಕುರುತೆ ವಿಶಿಷ್ಟತೆಯ ಆಕುರತೆ ವಿಶೇಷವಾಗಿ ಚೆನ್ನಾಗಿ ಮಾಡುವಂಥದ್ದು ಅನ್ನುವಲ್ಲಿ ಬಾಯಿಯ ಕೆಲಸ. ಮತ್ತು ಬಾಯಿ ಎನ್ನುವಾಗ ಲೋಕ ಸಂಪರ್ಕ ವಿಶೇಷವಾಗಿ ಬರುತ್ತೆ. ಅದು ರೂಢಿಯನ್ನು ನೋಡಿ ಮಾಡುವಂಥ ಶಾಸ್ತ್ರವಾಗುತ್ತೆ. ಅಲ್ಲಿ ಪ್ರತಿ ಪದವನ್ನು ಹೇಳುವಾಗ ಪದಕ್ಕೆ ಅನೇಕ ಪ್ರತ್ಯಯಗಳು ಬರಬಹುದು. ಇರುವುದು ಒಂದೇ ಪ್ರಕೃತಿ, ಆ ಪ್ರಕೃತಿಗೆ ಅನೇಕ ಪ್ರತ್ಯಯಗಳು ಬರ್ತವೆ. ಸಾಂಖ್ಯ ದರ್ಶನದಲ್ಲಿ ಇದರ ಸ್ವಾರಸ್ಯ ನೋಡ್ಬೋದು. ಇರುವುದು ಒಂದೇ ಪ್ರಕೃತಿ, ಪುರುಷರು ಮಾತ್ರ ಅನೇಕ, ಅಂದರೆ ಜೀವರಾಶಿಗಳು ಅನೇಕ, ಆದರೆ ಅವರನ್ನು ಆವರಿಸಿ ಅವರಿಂದ ಬಗೆ ಬಗೆಯ ಆಟ ಆಡಿಸುವಂಥ ಪರಾಪ್ರಕೃತಿ ಒಂದೇ ಅಂತನ್ನುವಂಥದ್ದು. The energy is one, but the people, the sources which absorb energy and act according to energy are myriad ಅನ್ನುವಂತೆ ಕಾಣಿಸುತ್ತದೆ. ಒಂದೇ ಕರೆಂಟ್ ಎಲ್ಲ ಬಲ್ಬುಗಳಲ್ಲಿ ಪ್ರವಹಿಸತಕ್ಕಂಥದ್ದು, ಎಲ್ಲವನ್ನೂ ಆ್ಯಕ್ಟಿವೇಟ್ ಮಾಡುವಂಥ ರೀತಿ ಇದಾಗುತ್ತದೆ ಆ ಪ್ರಕೃತಿಯ ಚೇಷ್ಟೆ. ಚೇಷ್ಟೆ ಅಂದರೆ ಕನ್ನಡದ ಅರ್ಥ ಮಾತ್ರವಲ್ಲ, ಸಂಸ್ಕೃತದ ಅರ್ಥ ಆ್ಯಕ್ಟಿವಿಟಿ ಅಂತಲೂ ನೋಡಿಕೊಳ್ಳಬಹುದು. ಈ ರೀತಿ ವ್ಯಾಕರಣದಲ್ಲಿ ಪ್ರತ್ಯಯಗಳು ಅನೇಕ. ನಾಮಪದಕ್ಕೆ ಸುಪ್ರತ್ಯಯ ಅಂತ ಕರಿತೀವಿ, ಕ್ರಿಯಾಪದಕ್ಕೆ ತಿಂಗ್ ಪ್ರತ್ಯಯ ಅಂತ ಕರಿತೀವಿ. ಹೀಗಾಗಿ ಸುಪ್ತಿಗಂತಾತ್ಮಕಂ ಪದಂ ಅಂತಾರೆ. ಸುಬಂತ ತಿಗಂತಾತ್ಮಕವಾದದ್ದು ಪದ. ಪ್ರಕೃತಿಗೆ ಸುಪ್ರತ್ಯಯ ಹಾಕಿದ್ರೆ ಅದು ನಾಮಪದ ಆಗುತ್ತೆ, ತಿಂಗ್ ಪ್ರತ್ಯಯ ಹಾಕಿದ್ರೆ ಅದು ಕ್ರಿಯಾಪದ ಆಗುತ್ತೆ. ರಮುಧಾತುವಿಗೆ ಸುಪ್ರತ್ಯಯ ಹಾಕಿದ್ರೆ ರಾಮ ಅಂತಾಗುತ್ತೆ, ತಿಂಗ್ ಪ್ರತ್ಯಯ ಹಾಕಿದ್ರೆ ರಮತೆ ಅಂತಾಗುತ್ತೆ. ರಾಮ ರಾಮನು, ರಮತೆ ರಮಿಸುತ್ತಾನೆ, ಸಂತೋಷದಿಂದ ಇದ್ದಾನೆ ಅಂತಂದರೆ ಈ ಮಟ್ಟದ ವೈಜ್ಞಾನಿಕವಾದ ಅದ್ಭುತವಾದ ಅನಾಲಿಸಿಸ್ ವಿಶ್ಲೇಷಣೆ ವ್ಯಾಕರಣದಲ್ಲಿ ಕಾಣುತ್ತದೆ. ಹಾಗಲ್ಲದೆ ಇನ್ನೂ ಅನೇಕ ಪ್ರತ್ಯಯಗಳಿವೆ. ತದ್ಧಿತ ಪ್ರತ್ಯಯಗಳಿವೆ, ಸನ್ನಂತ ಪ್ರತ್ಯಯಗಳಿವೆ, ನಿಜಂತ ಪ್ರತ್ಯಯಗಳಿವೆ. ಹೀಗೆ ಬೇಕಾದಷ್ಟು ಪ್ರತ್ಯಯಗಳಿವೆ. ಅದು ಒಂದು ಅಗಾಧವಾದ ಸಮುದ್ರ. ಶಬ್ದ ಶಾಸ್ತ್ರವನ್ನು ಭಾಮಹನೇ ಹೇಳ್ತಾನೆ, ಮಹಾಸಮುದ್ರ, ಅದನ್ನು ದಾಟುವುದಕ್ಕೆ ಗಟ್ಟಿಯಾದ ನೌಕೆ ಇರಬೇಕು ಅಂತ. ವ್ಯಾಕರಣವನ್ನು ಕಷ್ಟಾತಿ ಕಷ್ಟವಾದ ಶಾಸ್ತ್ರಗಳಲ್ಲಿ ಒಂದು ಅಂತಾರೆ. ನನ್ನ ಅನುಭವದಲ್ಲಿ ಅತ್ಯಂತ ಕಷ್ಟವಾದ ಶಾಸ್ತ್ರಗಳೆಂದರೆ ಎರಡು, ಗಣಿತ ಮತ್ತು ವ್ಯಾಕರಣ. ಇದು ಎರಡನ್ನು ಗಟ್ಟಿ ಮಾಡಿಕೊಂಡ ಮನುಷ್ಯನಿಗೆ ಯಾವ ವಿದ್ಯೆಯೂ ಕಷ್ಟವಲ್ಲ. ಇದು ಎರಡರೊಳಗೆ ವೀಕ್ ಆಗಿದ್ದವರು ಯಾವ ವಿದ್ಯೆಗೆ ಕೈ ಹಾಕಿದ್ರೂ ಎಲ್ಲೋ ಒಂದು ಕಡೆಗೆ ಬಣ್ಣ ಬಯಲಾಗದೆ ತಪ್ಪುವಂಥದ್ದಲ್ಲ. ಯಾಕೆಂದರೆ ಗಣಿತ ಅಲ್ಟಿಮೇಟ್ಲಿ ಇಟ್ ಬಿಕಮ್ಸ್ ಲಾಜಿಕ್. ಮ್ಯಾಥಮೆಟಿಕ್ಸ್ ಇಸ್ ದಿ ಲಾಜಿಕ್. ಲಾಜಿಕ್ ಅನ್ನುವಾಗ ವಸ್ತುಸ್ಥಿತಿಯ ಸಾಧ್ಯತೆಗಳನ್ನು, ಅಸ್ತಿತ್ವದ ಬಗೆಗಳನ್ನು, ದಿ ಪಾಸಿಬಿಲಿಟೀಸ್ ಆಫ್ ಎಕ್ಸಿಸ್ಟೆನ್ಸ್ ಅನ್ನುವುದನ್ನು ತೋರ್ಪಡಿಸುವಂಥದ್ದು ತರ್ಕದ ರೀತಿಯಾಗುತ್ತದೆ. ಪಾಸಿಬಿಲಿಟೀಸ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಐಡಿಯಾಸ್, ಎಕ್ಸಿಸ್ಟೆನ್ಸ್ ಆ್ಯಂಡ್ ಥಾಟ್ಸ್, ಅದನ್ನು ತರ್ಕ ತೋರ್ಪಡಿಸುವುದಾದರೆ, ಪಾಸಿಬಿಲಿಟೀಸ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿಯ ಸಾಧ್ಯತೆಗಳನ್ನು ತೋರಿಸುವುದು ವ್ಯಾಕರಣ. ಒಂದು ಅವಗಮನ ತರ್ಕದ ಮೂಲಕವಾಗಿ ಅರ್ಥವಾಗುವುದು, ವ್ಯಾಕರಣದ ಮೂಲಕವಾಗಿ ಅರ್ಥವಾದದ್ದನ್ನು ಹೇಳುವುದು ಬರುತ್ತೆ. ಅಂದರೆ ಒಂದು ಇಂಟೇಕ್, ಒಂದು ಔಟ್ಪುಟ್ ಎರಡಕ್ಕೂ ಬರುವಂಥದ್ದಾಗುತ್ತೆ. ಯಾವುದೊಂದು ಸ್ವಲ್ಪ ದುರ್ಬಲವಾದರೂ ಅಷ್ಟರ ಮಟ್ಟಿಗೆ ಅದು ಕೊರತೆ ಆಗುತ್ತದೆ. ಇದನ್ನು ನಮ್ಮವರು ಚೆನ್ನಾಗಿ ಗಮನಿಸಿಕೊಂಡಿದ್ದರಿಂದಲೇ ಗಣಿತ ಕಡೆಗೆ ಬರುವುದು ತರ್ಕಕ್ಕೆ ಆದ್ದರಿಂದಲೇ ಕಾಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕವು ಅಂತಂದರು. ಕಣಾದ ಮತ್ತು ಪಾಣಿನಿ ಈ ಮಹರ್ಷಿಗಳಿಂದ ಪ್ರವರ್ತಿತವಾದ ತರ್ಕ ವ್ಯಾಕರಣಗಳು ಎಲ್ಲ ಶಾಸ್ತ್ರಗಳಿಗೂ ಬೇಕಾದದ್ದು ಅಂತನ್ನುವಂಥದ್ದು. ಇಷ್ಟು ವೈಜ್ಞಾನಿಕವಾಗಿ ಭಾರತೀಯ ಪ್ರಜ್ಞೆನ ನಮ್ಮ ಋಷಿಗಳು ಬೆಳೆಸಿದ್ರು ಅನ್ನೋದನ್ನು ನಾವು ಕಾಣಬೇಕಾಗುತ್ತದೆ. ದರ್ಶನಗಳಲ್ಲಿ ವೇದದ
ಅಂಗಗಳಲ್ಲಿ ವ್ಯಾಕರಣ ಬಂದಂತೆ ದರ್ಶನಗಳನ್ನು ಮುಂದೆ ನಾವು ನೋಡ್ತೀವಲ್ಲ, ಹೇಳಿದ್ನಲ್ಲ, ಇತಿಹಾಸ, ಪುರಾಣ, ದರ್ಶನಗಳು ಮತ್ತು ಆಗಮಗಳು ಅಂತ. ಅಲ್ಲಿ ದರ್ಶನಗಳಲ್ಲಿ ತರ್ಕಕ್ಕೆ ಅವಕಾಶ ಇದೆ. ಮತ್ತು ಜ್ಯೋತಿಷ್ ಅನ್ನುವಂಥದ್ದು, ಯಾವ ಜ್ಯೋತಿಷ ಅನ್ನುವ ವೇದಾಂಗ ಇದೆ, ಅಲ್ಲಿ ಗಣಿತ ಬರುತ್ತದೆ. ಹೀಗಾಗಿ ವೇದ ಪುರುಷನ ಕಣ್ಣಲ್ಲಿ ತರ್ಕ, ಬಾಯಲ್ಲಿ ವ್ಯಾಕರಣ ಇದೆ. ಗಟ್ಟುಮುಟ್ಟಾಗಿ ಇವೆರಡೂ ಇವೆ. ಮತ್ತು ನಿರುಕ್ತ ವ್ಯಾಕರಣಕ್ಕೆ ಅಂಗಭೂತವಾದಂಥ, ವ್ಯಾಕರಣದ ಹತ್ತಿರದ ನಂಟನಾದ ಶಾಸ್ತ್ರ. ಪದದ ನಿರುಕ್ತಿ, ಪದದ ಎಟಿಮಾಲಜಿಯನ್ನು ಹೇಳುವಂಥದ್ದು ನಿರುಕ್ತ ಆದರೆ, ಪದದ ಪ್ರಕೃತಿ ಪ್ರತ್ಯಯಗಳ ವಿವರವನ್ನು ಹೇಳೋದು ವ್ಯಾಕರಣವಾಯಿತು. ಇವೆರಡೂ ಕೂಡ ಒಂದೇ ಲಾಟಿಗೆ ಬರ್ತಕ್ಕಂಥದ್ದಾಗುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಕಿವಿ ಬಾಯಿ ಸೇರಿ ಒಂದು ಯೂನಿಟ್, ಕಣ್ಣು ಒಂದು ಯೂನಿಟ್ ಅಂತ ಆಗುತ್ತದೆ. ಹೀಗೆ ತರ್ಕ ವ್ಯಾಕರಣಗಳು ವೇದ ಪುರುಷನ ಮುಖದಲ್ಲಿಯೇ ಇವೆ ಅಂತ ನಮಗೆ ತಿಳಿಯುತ್ತದೆ. ಇನ್ನು ನಾವು ಬರೋದು ಮೂಗಿಗೆ. ಶಿಕ್ಷಾಶಾಸ್ತ್ರ ಅದು ವೇದದ ಉಚ್ಚಾರಣೆಗೆ ಸಂಬಂಧಪಟ್ಟದ್ದು. ನೀವು ಸರಿಯಾಗಿಯೇ ಕೇಳಿರಬಹುದು, ಸರಿಯಾಗಿ ಹೇಳಬೇಕು ಅಂತಿರಬಹುದು, ಆದರೆ ಸರಿಯಾಗಿ ಹೇಳದೇ ಇದ್ದರೆ ಏನಾಗ್ಬಿಡುತ್ತೆ? ದರ ಅನ್ನುವುದಕ್ಕೆ ತಗ್ಗು ಅಂತ ಒಂದು ಅರ್ಥ ಇದೆ. ಆ ಅನ್ನುವುದನ್ನು ಸೇರಿಸಿದಾಗ ಎಲ್ಲ ಕಡೆಯಿಂದಲೂ ತಗ್ಗುವಂಥದ್ದು ಅಂತ, ಬಾಗುವಂಥದ್ದು ಅಂತ. ದರ ಅನ್ನೋದ್ರಿಂದ ದರಿ ಅಂತೆಲ್ಲ ಬಂದಿದ್ದು. ಗಣಪತಿಯನ್ನು ದರೇತರೋದರ ಅಂತ ಶಂಕರರು ತಮ್ಮ ಗಣಪತಿ ಸ್ತೋತ್ರ ಯಾವುದಿದೆ ವಿನಾಯಕ ಪಂಚರತ್ನದಲ್ಲಿ ಹೇಳ್ತಾರೆ, ದರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಅಂತ. ದರೇತರ ಅಂದರೆ ತಗ್ಗಲ್ಲದ ಉದರ, ಹೊಟ್ಟೆ ಉಳ್ಳವನು ಅಂದರೆ ಉಬ್ಬಿದ ಹೊಟ್ಟೆ ಉಳ್ಳವನು ಅಂತ ಅರ್ಥ ಆಗುತ್ತದೆ. ಸ್ಥೂಲೋದರ, ಲಂಬೋದರ ಅಂತೆಲ್ಲ. ದರ ಅನ್ನೋದಕ್ಕೆ ತಗ್ಗುವುದು, ಎಲ್ಲ ಕಡೆಯಿಂದಲೂ ತಗ್ಗೋದು, ಬರೀ ಮೈಯಿಂದ ಅಲ್ಲ, ಮನಸ್ಸು ಮಾತುಗಳಿಂದಲೂ ತಗ್ಗುವಂಥದ್ದು. ನಮಸ್ಕಾರ ಅಂತ ಹೇಳಿದಾಗ ಮನಸ್ಸಿನಿಂದಲೂ ಅವರು ದೊಡ್ಡವರು ಅಂತ ಒಪ್ಪಿ ಮನಸ್ಸು ಬಾಗುವುದು, ಬಾಯಿಂದ ನಮಸ್ಕಾರ ಅಂಥೇಳಿ ನಮಸ್ಕರೋತಿ, ನಮನ ಬಾಗುವಂಥದ್ದು, ಮತ್ತು ಮೈಯಿಂದಲೂ ಬಾಗುವುದು, ತ್ರಿಕರಣವಾಗಿ ನಮಸ್ಕಾರ ಮಾಡುವಂಥದ್ದು. ಇದು ದರ. ಆದರ, ಆದರದಿಂದ ಕರೆಯೋದು ಅಂದರೆ ಎಲ್ಲ ರೀತಿಯಿಂದಲೂ ಬಾಗಿ ಕರೆಯುವುದು ಅಂತ ಅರ್ಥ. ಹೀಗೆ ಹೇಳಬೇಕು ಅಂತ ನಾನು ಹೊರಡ್ತೀನಿ, ಆದರೇಣ ಸಮಹವಯಾಮಿ ಅಂತಂದುಕೊಂಡು ಹೇಳೋದಕ್ಕೆ ಹೋಗುವಾಗ ಆದರದಿಂದ ಬರ ಹೇಳ್ತೀನಿ ಅನ್ನೋಲಿ ಅಕಾರ ಹಕಾರ ಆಗಿಬಿಟ್ಟಾಗ ಆದರದಿಂದ ಬರ ಹೇಳ್ತೀನಿ ಅಂತ ಆಗುತ್ತೆ. ಏನು ಅಂತ ನಿಮಗೆ ಗೊತ್ತಿದೆ. ಇದರಿಂದ ಶಿಕ್ಷಾಶಾಸ್ತ್ರಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ನಮಗೇನು ಪರವಾಗಿಲ್ಲ, ಹಕಾರ ಬೇಕಾಗಿಲ್ಲ ಅಂತ ಶಂಕರ ಭಟ್ರಂತೆ ಹೇಳಿದ್ರೆ ಚಿಂತೆಯೇ ಇಲ್ಲ. ಅವರ ಆದರ ಆದರವೇ ಆಗಿದೆ. ಅವರ ಕನ್ನಡ ಭಾಷೆಗೆ ತೋರಿಸ್ತಕ್ಕಂಥ ಆದರವೆಲ್ಲ ಆ ಭಾಷಾ ಸರಸ್ವತಿಗೆ ಮಾಡಿದ ಆದರವೇ ಆಗಿದೆ ಅಂತಂದರೆ ಯಾವ ತಪ್ಪೂ ಇಲ್ಲ. ಯಾಕೆಂದರೆ ಅವರಿಗೆ ಅಕಾರ ಹಕಾರಗಳೆರಡು ಒಂದೇ ತಾನೆ. ಎಷ್ಟೆಷ್ಟು ನಿಷ್ಕರ್ಷೆ ಇರಬೇಕೋ ಅಷ್ಟಿದ್ದಷ್ಟು ಒಳ್ಳೆಯದು ಅಂತ. ಯಾಕೆ ನಮ್ಮ ಇಡೀ ಪ್ರಯತ್ನವೇ ಇರತಕ್ಕಂಥದ್ದು, ಬದುಕಿನ ಪ್ರಯತ್ನವೇ ಪರಿಪೂರ್ಣತೆಯನ್ನು ಕಾಣುವಂಥದ್ದು, ಪರಿಪೂರ್ಣತೆಯನ್ನು ಕಾಣಿಸುವಂಥದ್ದು. ಸಾಧ್ಯವಿದ್ದಷ್ಟು ನಾವು ಸರಿ ಮಾಡೋಣ. ಪರ್ಫೆಕ್ಷನ್ ಕ್ಯಾನ್ ಓನ್ಲಿ ಬಿ ಅಪ್ರೋಚ್ಡ್, ಇಟ್ ಕೆನಾಟ್ ಬಿ ಅಟೈನ್ಡ್ ಅಂತ ನನ್ನ ಗುರುಗಳೊಬ್ಬರು ಇಂಜಿನಿಯರಿಂಗ್ ಓದುವಾಗ ಹೇಳ್ತಾ ಇದ್ರು. ಯಾಕೆಂದರೆ ಇಂಜಿನಿಯರಿಂಗ್ನಲ್ಲಿ ಲಿಮಿಟ್ಸ್ ಆ್ಯಂಡ್ ಟಾಲರೆನ್ಸಸ್ ಅಂತೀವಲ್ಲ, ಲಿಮಿಟ್ಸ್ ಅಂತ ಹೇಳುವಾಗ ಈ ಶಾಫ್ಟ್ನ ಡಯಾಮೀಟ್ರ್ ಎಷ್ಟು, 20 ಮಿಲಿಮೀಟರ್ಸ್, 20 ಮಿಲಿಮೀಟರ್ಸ್ ಪ್ಲಸ್ ಆರ್ ಮೈನಸ್ .0001 ಅಂತೇನೋ ಈ ಥರದ್ದು ಟಾಲರೆನ್ಸ್ ಅಂತ. ಅಷ್ಟಕ್ಕಿಂತ ಹೆಚ್ಚಿನದು ಅಲ್ಲ, ಕಡಿಮೆದು ಅಲ್ಲ, ಅದರೊಳಗೆ ಬರುವಂಥದ್ದು. ಒಂದು ಮಟ್ಟದ ಕೈ ತೂಕ, ಬಾಯಿ ಬಣ್ಣ ಇರುತ್ತದೆ ಅಂತ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅದಿರುತ್ತದೆ. ಲೋಕ ವ್ಯವಹಾರ ರೀತಿಯ ಹಾಗೆ. ಆದರೆ ಕೂಡಿದ ಮಟ್ಟಿಗೂ ಅದನ್ನು ಶ್ರುತಿ ಮಾಡ್ತಾ ಇರಬೇಕು. ಹಿಂದೂಸ್ತಾನಿ ಸಂಗೀತಗಾರರು ಕಚೇರಿಯಲ್ಲಿದ್ದಾಗ ಎಷ್ಟು ಬಾರಿ ತಾನ್ಪೂರನ ಹತ್ತಿರಕ್ಕಿಟ್ಟುಕೊಂಡು ಅದರ ಜೀವ ನೂಲನ್ನು ಸರಿ ಮಾಡ್ತಾರೆ ಮತ್ತು ಅದರ ಶ್ರುತಿಯ ಮಣಿಗಳನ್ನು, ಹಿಡಿಕೆಗಳನ್ನು ಸರಿ ಮಾಡ್ತಾರೆ ಅಂತ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಏನಿಲ್ಲ ಅಂದರೂ ಒಂದು 6-7 ಬಾರಿ ಆದರೂ ಮಾಡಿರ್ತಾರೆ ಒಂದು ಕಚೇರಿಯಲ್ಲಿ. ಕಡಿಮೆ ಅಂತಂದರೆ ಅಷ್ಟು ಮಟ್ಟಿಗೆ ಮಾಡಿಕೊಳ್ಬೇಕು. ನಮಗೇನು ಕೇಳಿಸ್ತಾ ಇರೋಲ್ಲ, ಅಪಸ್ವರ ಅಪಶ್ರುತಿ, ಅವರಿಗೆ ಕೇಳಿಸ್ತಾ ಇದೆ ಅಂದರೆ ಆ ಸೂಕ್ಷ್ಮತೆ. ವಿಜ್ಞಾನದ ಬೆಳವಣಿಗೆ ಹಾಗೆ ತಾನೆ, ಮತ್ತಷ್ಟು ಇನ್ನಷ್ಟು ಸೂಕ್ಷ್ಮತರವಾಗಿ ಸೂಕ್ಷ್ಮತಮವಾಗಿ ಮಾಡೋದಕ್ಕೆ ಹೊರಟದ್ದು. ಯಾವುದೇ ಮೆಟೀರಿಯಲ್ ಡೆವಲಪ್ಮೆಂಟಲ್ಲಿ ನೋಡಿ, ಒಂದು ಬೈಕನ್ನು ಹೌ ಲೈಟ್ ಆ್ಯಂಡ್ ಹೌ ಎಫಿಷಿಯೆಂಟ್ ಇಟ್ ಕ್ಯಾನ್ ಬಿ ಡನ್ ಅಂತ. ಎಷ್ಟು ಲೈಟ್ ವೆಯ್ಟ್ ಮೆಟೀರಿಯಲ್ಸ್ ಬಳಸ್ಬೋದು. ಮೊದಲೆಲ್ಲ ಕಬ್ಬಿಣ ಬಳಸ್ತಾ ಇದ್ದ ಜಾಗದಲ್ಲಿ ಈಗ ಅಲ್ಯೂಮಿನಿಯಂ ಅಲಾಯ್ಸನ್ನು ಬಳಸ್ತಾರೆ. ಕೆಲವು ಕಡೆ ಫೈಬರ್ ಗ್ಲಾಸನ್ನು ಬಳಸ್ತಾರೆ. ಮುಂದೆ ಪಾಲಿಮರ್ ಟೆಕ್ನಾಲಜಿ ಬೆಳೆದಂತೆ ಆ ಪಾಲಿಮರ್ಸಲ್ಲಿ ಬೇರೆ ಬೇರೆ ಮ್ಯಾಟ್ರಿಸನ್ನು ಮಾಡಿಬಿಟ್ಟಿದನು ಅಲ್ಲಿ ಕಾಂಪೋಸಿಟ್ ಮೆಟೀರಿಯಲ್ಸನ್ನು ಬಳಸುವಂಥದ್ದು. ಈಗ ಏನೇನೋ ನೋಡ್ತಾರೆ. ಈ ಥರ ಬೆಳವಣಿಗೆ ಆದಂತೆ ಭಾಷೆಯಲ್ಲಿಯೂ ಕೂಡ ಅಭಿವ್ಯಕ್ತಿಯಲ್ಲಿಯೂ ಸೂಕ್ಷ್ಮತೆಗಳನ್ನು ಉಳಿಸಿಕೊಳ್ಳಬೇಕು. ಅತ್ಯಂತ ಸೂಕ್ಷ್ಮವಾದ ಭಾವಚ್ಛಾಯೆಗಳನ್ನು, ಬುದ್ಧಿಚ್ಛಾಯೆಗಳನ್ನು ಭಾಷೆಯಲ್ಲಿ ನಿಸ್ಸಂದಿಗ್ಧವಾಗಿ ತರಬೇಕು ಅನ್ನುವಂಥ ಪ್ರಯತ್ನ.
ಅದಕ್ಕೆ ಶಬ್ದಗಳ ಯುಕ್ತವಾದ ಪ್ರಯೋಗ ಒಂದು, ಯುಕ್ತವಾದ ಅರ್ಥನಿಶ್ಚಯ ಒಂದು, ಮತ್ತು ಯುಕ್ತವಾದ ಉಚ್ಚಾರಣೆ ಒಂದು. ನಿರುಕ್ತ ಪ್ರತಿಶಬ್ದದ ಯೌಗಿಕಾರ್ಥ ಹೇಗೆ ಅಂತ ಅನ್ನುವುದು, ವ್ಯಾಕರಣ ಪ್ರತಿಶಬ್ದಗಳ ಪ್ರಕೃತಿ ಪತ್ತೆಯ ಸ್ವಾರಸ್ಯ ಏನು ಅಂತ, ಮತ್ತು ಶಿಕ್ಷಾ ಪ್ರತಿಶಬ್ದದ ಉಚ್ಚಾರ ಎಂಥದ್ದು, ಅದು ಯಾವ್ಯಾವ ಸ್ಥಾನದಲ್ಲಿಂದ ಹೊರಹೊಮ್ಮುತ್ತದೆ ಅಂತ ಅದನ್ನೂ ಚೆನ್ನಾಗಿ ಮಾಡಿಟ್ಟುಬಿಟ್ಟಿದ್ದಾರೆ. ಪ್ರತಿಯೊಂದು ಧ್ವನಿಯೂ ನಮ್ಮ ಗಂಟಲಿಂದ ಬರುವಾಗ ಒಳಗಿನ ಗಾಳಿಯನ್ನೇ ತಳ್ತೀವಿ. ಇಡೀ ಭಾಷೆ ಗಾಳಿ, ಇನ್ನೇನು ಅಲ್ಲ. ಅಂದರೆ ಗಾಳಿ ಯಾವ್ಯಾವ ಪ್ರಮಾಣದಲ್ಲಿ ಎಲ್ಲೆಲ್ಲಿಂದ ಹೇಗೆ ಬಾಯಿ ಮೂಲಕ ಹೊರಗೆ ಬರುತ್ತೆ ಅನ್ನೋದರ ಮೇಲೆ ಎಲ್ಲ ಶಬ್ದ ಇದೆ. ಹಾರ್ಮೋನಿಯಮ್ಮಿಂದ ಹೊರಬರುವಾಗ ನಮಗೆ ಇನ್ನೂ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆ ಹಾರ್ಮೋನಿಯಂ ಬೆಲ್ಲೋಸ್ ಯಾವುದಿವೆ, ತಿದಿಯನ್ನು ಒತ್ತಿದಾಗ ನೀವು ಯಾವ ಕೀನ ಒತ್ತುತ್ತೀರಾ ಆಗ ಅದು ತೆಕ್ಕೊಂಡು ಅಷ್ಟು ಪ್ರಮಾಣದ ಗಾಳಿ ಹೊರಗೆ ಬರೋದ್ರಿಂದ ಆ ಶ್ರುತಿ ನಮ್ಮ ಕಿವಿಗೆ ಕೇಳಿಸುತ್ತೆ. ಮೊದಲ ಮನೆಗಳಿಂದ ಮಾಡುವಾಗ ಅದು ಬಾಯಿ ಅಗಲವಾಗಿರೋದ್ರಿಂದ ನಮಗೆ ಮಂದ್ರವಾಗಿ ಕಾಣಿಸುತ್ತೆ. ಕಟ್ಟಕಡೆದು ಸಣ್ಣದಾಗಿರೋದ್ರಿಂದ ಅದು ತೀವ್ರವಾಗಿ ಕೇಳಿಸುತ್ತೆ, ತಾರಕದಲ್ಲಿ ಕೇಳಿಸುತ್ತೆ. ಈ ವ್ಯತ್ಯಾಸಗಳಿವೆ. ಅದೇ ರೀತಿಯಲ್ಲಿಯೇ ನಾವು ಮಾಡ್ತಕ್ಕಂಥದ್ದು. ನಮಗೆ ಓಷ್ಠ್ಯ, ದಂತ್ಯ, ತಾಲವ್ಯ ಇತ್ಯಾದಿ ಬೇರೆ ಬೇರೆ ಸ್ಥಾನಗಳಿವೆ, ಅಲ್ಲಲ್ಲಿಂದ ಬರುತ್ತೆ. ತುಟಿಯನ್ನು ಸೇರಿಸಿ ಉಚ್ಚಾರ ಮಾಡಿದಾಗ ಒಂದು ಧ್ವನಿ ಬರ್ತದೆ, ನಾಲಿಗೆಯನ್ನು ಹೊರಳಿಸಿ ಮಾಡಿದಾಗ ಒಂದು ಧ್ವನಿ ಮೂರ್ಧನ್ಯದ್ದು, ನಾಲಿಗೆಯನ್ನು ಅಂಗುಳಕ್ಕೆ ತಾಕಿಸಿ ಮಾಡಿದಾಗ ಒಂದು, ಬಾಯಿಂದ ತಿದಿವತ್ತಿ ಗಾಳಿಯನ್ನು ಹಿಸ್ಸಿಂಗ್ ಸೌಂಡ್ ಅಂತೀವಲ್ಲ ಹಾಗೆ ಎಸ್ ಅಂತ ಬಿಟ್ಟಾಗ ಬರುವಂತೆ ಮಾಡಿದಾಗ ಇನ್ನೊಂದು ರೀತಿ ಉಪಧ್ಮಾನೀಯ ಅಂತ ಕರಿತೀವಿ. ಉಫ್ ಅಂತ ಉದ್ದಂತೆ ಸ ಶ ಶ. ನೋಡಿ ಇಲ್ಲಿ ಆ ಗಾಳಿ ಬಂದು ಹೊರಗೆ ತಳ್ಳುತ್ತಾ ಇರುವುದು ಗೊತ್ತಾಗುತ್ತೆ. ಶ ಶ ಸ ಅನ್ನುವಲ್ಲಿ ಅದನ್ನು ಉಪಧ್ಮಾನೀಯಗಳು ಅಂತಂದರು. ಶ ಅನ್ನುವಲ್ಲಿ ನಾಲಿಗೆಯನ್ನು ಅಂಗುಳಕ್ಕೆ ಒತ್ತಿ ಗಾಳಿಯನ್ನು ತಳ್ಳುತ್ತೀವಿ, ಹಾಗಾಗಿ ಅದು ತಾಲವ್ಯದ ಉಪಧ್ಮಾನೀಯ. ಶ ಅನ್ನುವಾಗ ನಾಲಿಗೆಯನ್ನು ಮಡಚಿ ಗಾಳಿಯನ್ನು ತಳ್ಳುತ್ತಾ ಇದ್ದೀವಿ, ಅದು ಮೂರ್ಧನ್ಯದ ಉಪಧ್ಮಾನೀಯ. ಸ ಅನ್ನುವಾಗ ನಾಲಿಗೆಯನ್ನು ಹಲ್ಲಿಗೆ ತಾಕಿಸಿ ಗಾಳಿಯನ್ನು ತಳ್ಳುತ್ತಾ ಇದ್ದೀವಿ, ಹಾಗಾಗಿ ಅದು ದಂತ್ಯದ ಒಂದು ಉಪಧ್ಮಾನೀಯ. ಹೀಗೆ ಇಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಚ ಅನ್ನುವಾಗ ನಾಲಿಗೆ ಅಂಗಳಕ್ಕೆ ತಾಕ್ತಾ ಇದ್ದಾರೆ, ಗಾಳಿನ ಒತ್ತಿ ತಳ್ಳುತ್ತಾ ಇಲ್ಲ, ಸಹಜವಾಗಿ ಗಾಳಿ ಬರ್ತಾ ಇದೆ, ಹೆಚ್ಚಿನ ಪ್ರಯತ್ನ ಇಲ್ಲ. ಟ ಅನ್ನುವಾಗ ನಾಲಿಗೆಯನ್ನು ಮಡಚ್ತಾ ಇದ್ದೀವಿ, ಗಾಳಿನ ಜೋರಾಗಿ ತಳ್ಳುತ್ತಾ ಇಲ್ಲ. ಇಲ್ಲದೆ ನಮಗೆ ಶಾಗು ಟಾಗು ಗಾಳಿ ಒತ್ತಿ ಹೊರಗೆ ಹಾಕೋದ್ರೊಳಗೆ ವ್ಯತ್ಯಾಸ ಇರುವಂಥದ್ದು. ಅದೇ ರೀತಿ ಅಲ್ಪ ಪ್ರಾಣ ಮಹಾಪ್ರಾಣದಲ್ಲಿ ಹೆಚ್ಚು ಗಾಳಿಯನ್ನು ಹೊರಗೆ ಒತ್ತಿ ಹಾಕಿದರೆ ಮಹಾಪ್ರಾಣ. ಪ್ರಾಣ ಅಂದರೆ ಗಾಳಿ, ಹೆಚ್ಚು ಒತ್ತಿ ಹಾಕಿದ್ರೆ ಕ ಖ ಗ ಘ. ಒತ್ತಿ ಹೇಳು ಅಂದರೆ ಉಸಿರು ಜೋರಾಗಿ ಬಿಟ್ಟು ಹೇಳು ಅಂತ. ಈ ಉಸಿರಿನ ಏರಿಳಿತ ಇವನ್ನೆಲ್ಲ ಇಟ್ಟುಕೊಂಡು ಮಾಡಿರೋದು. ನಮಗೆ ಬೇಡವೇ ಬೇಡ ಅಂತಂದರೆ ಇದಾದರೂ ಯಾತಕ್ಕೆ ಬೇಕು? ನಿತ್ರಾಣ ಅಲ್ಪ ಪ್ರಾಣಿಗಳು ಇದು ಎಂಥದ್ದು? ಇರುವ ಎಲ್ಲ ಸ್ವಾರಸ್ಯಗಳನ್ನು ಉಳಿಸಿಕೊಳ್ಳಬೇಕು. ಅಭಿವ್ಯಕ್ತಿಗೆ ಎಷ್ಟು ಸೂಕ್ಷ್ಮವಾದರೆ ಅಷ್ಟು ಒಳ್ಳೆಯದು ಅಂತ ಮಾಡಿಕೊಂಡಿರುವಂಥದ್ದು. ಮತ್ತು ಇನ್ನೂ ಸೂಕ್ಷ್ಮವಾದ ಇವುಗಳ ನಡುವೆ ಬರತಕ್ಕಂಥ ಯಾವುದಾದ್ರು ಉಚ್ಚಾರಣೆ ಇದ್ದರೆ ಅದನ್ನು ಅಳವಡಿಸಿಕೊಳ್ಬೇಕು. ಇವನ್ನೆಲ್ಲ ಪ್ರಕೃತಿ ಅಂತ ಕರೆದರು. ಇದರ ನಡುವೆ ಬರುವಂಥದ್ದು ವಿಕೃತಿ. ವಿಕೃತಿ ಅಂದರೆ ಡಿಸ್ಟಾರ್ಷನ್ ಅಂತ ಅಲ್ಲ, ವೇರಿಯೇಷನ್ಸ್ ಅಂತ ಅರ್ಥ. ಸಂಸ್ಕೃತದಲ್ಲಿ ಶಬ್ದಗಳನ್ನು ಬಳಸುವಾಗ ಅರ್ಥ ಸ್ವಾರಸ್ಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಉದಾಹರಣೆಗೆ ನಾವು ಕಬ್ಬಿಣವನ್ನು ಪ್ರಕೃತಿ ಅಂತ ಹೇಳಿಬಿಟ್ಟು ಕಬ್ಬಿಣದಿಂದ ಮಾಡಿದಂಥ ಆಯುಧಗಳನ್ನು, ಕತ್ತಿ, ಚಾಕು ಇತ್ಯಾದಿಗಳನ್ನು ವಿಕೃತಿ ಅಂತಂದರೆ ಡಿಸ್ಟಾರ್ಷನ್ ಅಂತ ಅಲ್ಲ ಅರ್ಥ, ವೇರಿಯೇಷನ್ಸ್ ಆಫ್ ಐರ್ನ್ ಅಂತ ಕರಿಬೇಕಾಗುತ್ತದೆ. ಈ ರೀತಿಯಲ್ಲಿ ಪ್ರಕೃತಿ ಸ್ವರಗಳು, ಪ್ರಕೃತಿ ವ್ಯಂಜನಗಳು ಅಂತ ಸಂಸ್ಕೃತ ಭಾಷೆಯಲ್ಲಿವೆ. ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಎ ಎನ್ನುವುದು ಬಗೆ ಬಗೆಯ ರೀತಿಯಲ್ಲಿ ಉಚ್ಚಾರಣೆಗೆ ಒಳಗಾಗುತ್ತದೆ. ಈಗ ಕಾಸ್ ಅಂತ ಅನ್ನುವಾಗ CAUSE ಅನ್ನುವ ಸ್ಪೆಲ್ಲಿಂಗಿಗೆ ಕಾ ಅಂತೀವಿ, ಅದು ಕಾ ಅಲ್ಲ, ಕ್ಯಾ ಅಲ್ಲ. ಈಗ ಬ್ಯಾಂಕ್ ಅನ್ನುವಲ್ಲಿ BANK, ಅಲ್ಲಿ ಹೇಗಿರ್ತಕ್ಕಂಥ ಉಚ್ಚಾರಣೆಗೂ ಕಾಸ್ ಅನ್ನುವಲ್ಲಿ ಹೇಗಿರ್ತಕ್ಕಂಥ ಉಚ್ಚಾರಣೆಗೂ ಬಹಳ ವ್ಯತ್ಯಾಸ ಉಂಟು. ಕಾಸ್ ಅನ್ನುವಲ್ಲಿ ಬರುವಂಥ ಅಕಾರಕ್ಕೆ ಆ ಉಕಾರದ ಒಂದು ಸ್ಪರ್ಶ ಇದೆ. ಬ್ಯಾಂಕ್ ಅನ್ನುವಲ್ಲಿ ಆ ಅಕಾರಕ್ಕೆ ಯಕಾರದ ಸ್ಪರ್ಶ ಇದೆ. ಪಾಣಿನಿ ಈ ಅಕಾರಾದಿಗಳ ಉಚ್ಚಾರಣೆಯನ್ನು 16-17 ಬಗೆ ಇದೆ ಅಂತ ತೋರ್ಪಡಿಸ್ತಾನೆ. ಸಂವೃತ, ವಿವೃತ ಇತ್ಯಾದಿಯಾಗಿ ಬೇಕಾದಷ್ಟು ವ್ಯವಸ್ಥೆಗಳನ್ನು ತೋರಿಸ್ತಾರೆ. ಅಷ್ಟು ಉಚ್ಚಾರಣೆಗಳು ಬೇಕಾ ಅಂತಂದರೆ ಲೋಕದಲ್ಲಿ ಕೇಳಿ ಬರ್ತಾ ಇದ್ದರೆ ಅವುಗಳಲ್ಲಿ ವ್ಯತ್ಯಾಸ ಇದ್ದಾಗ ನಾವು ಗುರುತಿಸಲೇಬೇಕಾಗುತ್ತದೆ. ಈಗ ತಿಂಡಿ ಅಂತ ಮಾಡ್ತಾರೆ, 10 ಥರ ಮಾಡ್ತಾರೆ. ಇದ್ದದ್ದು ಒಂದು ಅನ್ನ. ಶ್ರೀ ವೈಷ್ಣವರು ಉಳಂದೋಗರೆ, ಕಡಗೋಗರೆ, ಎಲುಮಿಂಜಿಗಾಯಿ ಹೋಗರೆ ಅಂತೆಲ್ಲ ಶುರು ಮಾಡಿದ್ರು. ಅದಕ್ಕೆಲ್ಲ ಲಕ್ಷಣ ಬರೀಬೇಕಾಗುತ್ತೆ. ಅಡುಗೆಯವರು ಅಂತಂದರೆ ಮಾಡಬೇಕಾಗುತ್ತೆ. ಪಾಕಶಾಸ್ತ್ರ ಅಂದರೆ ಎಲ್ಲಕ್ಕೂ ತೋರಿಸ್ಬೇಕಾಗುತ್ತೆ. ಏನು ಮಾಡೋದು?
ಸೀರೆ ಅಂತಂದರೆ ಯಾವುದೋ ಒಂದು. ಚೀರ ಅನ್ನುವ ಶಬ್ದದಿಂದ ಬಂದದ್ದು, ನಾರು ಬಟ್ಟೆ ಅನ್ನೋದರಿಂದ ಬಂದದ್ದು. ಆ ನಾರು ಬಟ್ಟೆ ಸನ್ಯಾಸಿಗಳು ಉಟ್ಕೊಳ್ತಾ ಇದ್ದಂಥ ನಾರು ಬಟ್ಟೆ, ಚೀರ, ಈ ಹೊತ್ತು ಅತ್ಯಾಧುನಿಕವಾದ ಅತಿ ಬೆಲೆ ಬಾಳತಕ್ಕಂಥ ಒಂದು ವಸ್ತ್ರ ಆಯಿತು. ಆ ಸೀರೆಯ ಒಂದು ವಿಕಾರ ತಾನೆ. ಮೊನ್ನೆ ತಾನೇ ಸಾನಿಯಾ ಮಿರ್ಜಾಗಿ 20 ಲಕ್ಷ ರೂಪಾಯಿನ ಉಡುಪು ಹಾಕಿದ್ದು ವಧುವಿಗೆ ಅಂತ ಹೇಳ್ಬಿಟ್ಟು ಬಂದಿತ್ತು. ಅದು ಎಷ್ಟೆಷ್ಟೋ ಜನ ಕಷ್ಟಪಟ್ಟು ಹೊಲದು ವಜ್ರ ವೈಢೂರ್ಯಗಳನ್ನೆಲ್ಲ ಅಲ್ಲಿ ಸೇರಿಸಿ ಹೆಣದದ್ದು ಅಂತ ಹೇಳ್ಬಿಟ್ಟಿದ್ರು. ವಿವಾಹಕ್ಕೆ ಹಾಕ್ತಕ್ಕಂಥ ಗಾಗ್ರಾ ಥರದ್ದು ಒಂದು ವಸ್ತ್ರ ಇರಲಿ. ಸೀರೆ ಬಂದದ್ದು ಚೀರದಿಂದ. ಈಗ ಸೀರೆಯಲ್ಲಿ ಎಷ್ಟೆಷ್ಟೆಲ್ಲ ಡಿಸೈನ್ಗಳು ಬಂದಿವೆ. ಮೊನ್ನೆ ತಾನೇ ಪತ್ರಿಕೆಯಲ್ಲಿ ನೋಡಿದೆ, ಈಗ ರೇಷ್ಮೆ ಸೀರೆಯನ್ನು ಯಾರೂ ಅಷ್ಟಾಗಿ ಬಯಸ್ತಾ ಇಲ್ಲ, ಲೈಟಾಗಿರ್ತಕ್ಕಂಥ ಡಿಸೈನರ್ ಸ್ಯಾರೀಸ್ ಅಂತ ಅವುಗಳನ್ನು ಬಯಸ್ತಾ ಇದ್ದಾರೆ ಅಂತ. ಹರಳು, ಕಲ್ಲು, ಮಣ್ಣು ಎಲ್ಲ ಅದರೊಳಗೆ ಸೇರಿಸ್ಬಿಡ್ತಕ್ಕಂಥದ್ದು. ಸೀರೆ 2 ಡೈಮೆನ್ಷನಲ್ ಅಲ್ಲದೆ 3 ಡೈಮೆನ್ಷನಲ್ಲು ಆ ರೀತಿಯಾದದ್ದಾಗಿದೆ. ಅದಕ್ಕೆ ಎಲೆ ಮೆತ್ತಿಸ್ಬೋದು, ಹೂವು ಮೆತ್ತಿಸ್ಬೋದು, ಹರಳನ್ನು ಮೆತ್ತಿಸ್ಬೋದು, ಇನ್ನು ಮಡಕೆ ಕುಡಿಕೆಗಳನ್ನು ಮೆತ್ತಿಸ್ಕೊಂಡು ಹೊರಟೋಗ್ಬಿಡ್ಬೋದು ಅನ್ಸುತ್ತೆ. ಯಾವುದು ಮಾಡ್ಬೋದು ಫ್ಯಾಷನ್ ಅಂತ. ಹೀಗೆ ಬಂದ ಮೇಲೆ ಅವುಗಳಿಗೊಂದು ಲಕ್ಷಣ ಹೇಳಬೇಕಾಗುತ್ತದೆ. ಶಾಸ್ತ್ರಕಾರರು ಸುಮ್ಮನೆ ಶಾಸ್ತ್ರವನ್ನು ಬೆಳೆಸೋದಿಲ್ಲ, ಲೋಕದಲ್ಲಿ ಬಂದ ಬೆಳವಣಿಗೆಯನ್ನು ಕಂಡು ಮಾಡ್ತಾರೆ. ಹಾಗೆ ನೋಡಿದಾಗ ನಮ್ಮ ಭಾರತೀಯ ಶಾಸ್ತ್ರಗಳು ಎಷ್ಟು ಉದಾರವಾಗಿ ಸಾರ್ವಕಾಲೀನವಾಗಿ ಬೆಳೆದಿವೆ ಅಂತನ್ನುವುದು ಗೊತ್ತಾಗುತ್ತದೆ. ಹೀಗೆ ಆ ಉಚ್ಚಾರಣ ಪದ್ಧತಿ ಬಂದದ್ದು. ಈಗ ಬ್ಯಾಂಕ್ ಅನ್ನುವಲ್ಲಿ ಕಾಸ್ ಅನ್ನುವಂಥದ್ದಲ್ಲಿ ಈಗ ಗಾಲ್ಸ್ ಬರ್ತಿ ಅನ್ನುವಾಗ ಗಾಲ್ಸ್ ಅನ್ನೋದಕ್ಕೂ ಕಾಸ್ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸೂಕ್ಷ್ಮವಾಗಿ ನಮಗೆ ಗೊತ್ತಾಗುತ್ತೆ. ಹೀಗೆ ಒಂದೊಂದು ಉಚ್ಚಾರಣೆಯಲ್ಲೂ ಇರುವ ಸೂಕ್ಷ್ಮತೆಗಳನ್ನು ಗಮನಿಸಿ ಮಾಡಬೇಕಾಗುತ್ತದೆ. ಎಷ್ಟು ನಾವು ಲಿಪಿಯಲ್ಲಿ ಹೇಳಿದರೂ ಕೂಡ ಅವು ಕಿವಿಗೇ ಗ್ರಾಹ್ಯವಾದಂಥದ್ದು, ಗೊತ್ತಾಗೋದಿಲ್ಲ. ಕರ್ನಾಟಕ ಸಂಗೀತವನ್ನು ನೋಡಿದರೆ ಗೊತ್ತಾಗುತ್ತದೆ. ತೋಡಿ ಗಾಂಧಾರ ಅಂತಂದರು, ಅದು ಮಾಮೂಲಿ ಗಾಂಧಾರ ಅಲ್ಲ. ಸಾಧಾರಣ ಗಾಂಧಾರವೋ, ಅಂತರ್ಗಾಂಧಾರವೋ, ಶುದ್ಧ ಗಾಂಧಾರವೋ ಯಾವುದೂ ಅಲ್ಲ, ಅದು ತೋಡಿ ಗಾಂಧಾರ. ಆ ರಾಗದಲ್ಲಿ ಬರುವಾಗಲೇ ಅದು ಆ ರಿಮ ಅಂತ ಅಲ್ಲಿಯೇ ಓಡಾಡಿಕೊಂಡಿದ್ದಾಗ ಗೋಚರವಾಗುವಂಥದ್ದಷ್ಟೇ. ಆ ಕಡೆ ಈ ಕಡೆ ಬಂದಾಗ ಓಡಾಟದಲ್ಲಿ ಸೂಕ್ಷ್ಮವಾಗಿ ಕಾಣಿಸ್ತಕ್ಕಂಥದ್ದು, ಬೇರೆ ಥರ ಗೋಚರವಾಗುವಂಥದ್ದಲ್ಲ. ಹೀಗೆ ಅದಕ್ಕೊಂದು ಸ್ಪೆಷಲ್ ಆದ ಕನ್ಸಿಡ್ರೇಷನ್ ಕೊಡಬೇಕು, ಅದಕ್ಕೆ ಒಂದು ಪ್ರತ್ಯೇಕವಾದ ಮಣೆ ಹಾಕಬೇಕಾಗುತ್ತದೆ. ಪಾಣಿ ಮಹರ್ಷಿಯ ಸೂಕ್ಷ್ಮತೆ ಎಂಥದ್ದು ಅಂದರೆ, ಕ್ಲುಪ್ತ ಅನ್ನುವ ಒಂದು ಪದಕ್ಕೋಸ್ಕರ ಒಂದು ಅಕ್ಷರವನ್ನೇ ತೀರ್ಮಾನ ಮಾಡಿ ಕೊಟ್ಟದ್ದಾಯಿತು. ಕ್ಲುಪ್ತ, ಕ್ಲುಪ್ತಿ ಅನ್ನೋದು ಬಿಟ್ಟರೆ ಇನ್ನು ಒಂದು ಪದ ಇಲ್ಲ ಸಂಸ್ಕೃತದಲ್ಲಿ. ಎರಡೂ ಒಂದೇ ಅರ್ಥದ್ದೇನೆ, ಲಿಂಗ ಮಾತ್ರ ವ್ಯತ್ಯಾಸ ಅಷ್ಟೇ. ಆ ಒಂದು ಶಬ್ದ ಲೋಕದಲ್ಲಿ ರೂಢಿ ಇದ್ದಿದ್ದರಿಂದ, ಆ ಉಚ್ಚಾರ ಬೇರೆಯಾಗಿದ್ದರಿಂದ ಅದಕ್ಕಾಗಿ ಒಂದು ಸ್ವರವನ್ನು ನಿರ್ಮಾಣ ಮಾಡಿ ಕೊಡಬೇಕಾಯಿತು. ಐ ವಂಡರ್ ಲಿಕ್ ಅನ್ನುವಲ್ಲಿ ಅದು ತಂದು ಕೊಡಬೇಕಾಯಿತು. ಏನು ಮಾಡೋಕ್ಕಾಗೋಲ್ಲ, ಆಗಿಬಿಡುತ್ತೆ. ಕೆಲವು ಸ್ಪೆಷಲ್ ಕ್ಯಾಟಗರಿಗೋಸ್ಕರ ಅದನ್ನೇ ಒಂದು ವಿಭಾಗವಾಗಿ ಮಾಡಿಕೊಡಬೇಕಾಗುತ್ತದೆ. ಬೇರೆ ಗತಿ ಇಲ್ಲ, ಅದಕ್ಕೊಂದು ಕಂಪಾರ್ಟ್ಮೆಂಟ್ ಅಂತ ಮಾಡಿಕೊಡಬೇಕಾಗುತ್ತದೆ. ಈಗ ನಾವು ಕಹಿ ರುಚಿಯ ಪದಾರ್ಥಗಳನ್ನು ಎಷ್ಟು ದಿವಸ ತಿಂತೀವಿ, ತುಂಬ ಗೌಣವಾದ ಪ್ರಮಾಣದಲ್ಲಿ. ಅವು ಪ್ರಧಾನವಾಗಿರುವುದು ತುಂಬ ಕಡಿಮೆ. ದಿವಸ ಮೆಂತ್ಯದ ಗೊಜ್ಜನ್ನು, ಮೆಂತ್ಯದ ಹಿಟ್ಟನ್ನು, ಮೆಂತ್ಯ ಸೊಪ್ಪಿನ ಭಾತನ್ನು ಮಾಡಿಕೊಂಡು ತಿಂತೀವ? ಇಲ್ಲ. ದಿವಸ ಹಾಗಲಕಾಯಿ ಗೊಜ್ಜು ಮಾಡಿಕೊಂಡು ತಿಂತೀವ? ಇಲ್ಲ. ಹಾಗಲಕಾಯಿ ರುಚಿಯಲ್ಲಿ ಮರೆಸೋಷ್ಟು ಬೆಲ್ಲನೂ ಹಾಕ್ಕೊಂಡು ತಿಂತಾರೆ. ಆದರೂ ಅದು ಕಹಿ ಅನ್ನೋದೊಂದು ರುಚಿ ಆಯಿತು. ಆ ರುಚಿಗಾಗಿ ಒಂದು ವಿಭಾಗ ಅಂತ ಮಾಡಬೇಕಾಯಿತು. ಈ ಥರದ ಸೂಕ್ಷ್ಮತೆಗಳು ಉಂಟು. ನೀವು ಕೆಮಿಸ್ಟ್ರಿಯ ಪೀರಿಯಾಡಿಕಲ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ವಿಚಿತ್ರವಾದಂಥ ಲೋಹಗಳಿಗೆ, ಅಲೋಹಗಳಿಗೆ, ಅನಿಲಗಳಿಗೆ ಎಲ್ಲ ಒಂದೊಂದು ರೀತಿಯಾದ ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಆಲ್ ಇನರ್ಟ್ ಗ್ಯಾಸಸ್ಸು, ಆರ್ಗಾನ್, ನಿಯಾನ್, ಝೀನಾನ್ ಎಲ್ಲ ಕೂಡ ಕೊನೆಯಲ್ಲಿ ಬಂದು ಕೂತ್ಕೊಳ್ತವೆ ಒಂದು ಕಡೆಗೆ. ಅದೇ ರೀತಿಯಾಗಿ ಕ್ಲೋರಿನ್ನು, ಫ್ಲೂರಿನ್ನು, ಬ್ರೋಮಿನ್ನು, ಅಯೋಡಿನ್ನು ಅಂತ ಯಾವುದಿವೆ ಅವುಗಳಷ್ಟು ಒಂದು ಕುಟುಂಬಕ್ಕೆ ಬಂದು ಕೂತ್ಕೋಬೇಕಾಗುತ್ತೆ. 4-5 ಅಷ್ಟೇ ಇರೋವು, ಅದಕ್ಕಿಂತ ಜಾಸ್ತಿ ಇಲ್ಲ. ಹೈಡ್ರೋಜನ್ನಿನ ವರ್ಗಕ್ಕೆ ಇನ್ಯಾವುದು ಇಲ್ಲ ಇರೋದು, ಅದೊಂದೇ ಒಂದು ಸಲೀಸಾಗಿ ತನ್ನ ಮನೇಲಿ ಕೂತ್ಕೊಳ್ಳುತ್ತೆ, ಇನ್ನೆಲ್ಲೂ ಅಲ್ಲ. ಏನು ಮಾಡೋಣ ಅಂದರೆ ಅದಕ್ಕೆ ಆಗಿದೆ. ಆಲ್ಕಲಿ ಮೆಟಲ್ಸ್ ಬೇರೆ, ಆಲ್ಕಲಿ ಅರ್ತ್ ಮೆಟಲ್ಸ್ ಬೇರೆ, ಹೀಗೆ ಎಲ್ಲಕ್ಕೂ ಹ್ಯಾಲೋಜನ್ಸ್ ಬೇರೆ, ಹೀಗೆಲ್ಲ ವಿಭಾಗಗಳನ್ನು ಮಾಡಿಟ್ಟಿದ್ದಾರೆ. ಹ್ಯಾಲೋಜನ್ ವಿಭಾಗದಲ್ಲಿ ಕ್ಲೋರಿನ್ನು, ಬ್ರೋಮಿನ್ನು, ಫ್ಲೋರಿನ್ನು ಇವುಗಳು ಬಂದು ಕೂತ್ಕೊಳ್ಳುತ್ತೆ. ಆಲ್ಕಲಿ ಮೆಟಲ್ಸಲ್ಲಿ ನಾವು ನೋಡ್ತೀವಿ ಸೋಡಿಯಮ್ಮು, ಕ್ಯಾಲ್ಶಿಯಮ್ಮು ಇತ್ಯಾದಿಯಾಗಿ ಅವು ಹಾಗೆ ಕೂತ್ಕೊಳ್ಳುತ್ತವೆ. ಹೀಗೆ ಒಂದೊಂದಕ್ಕೂ ಒಂದೊಂದು ಮಾಡಿಕೊಟ್ಟಿರೋದು ವಿಜ್ಞಾನ ಅಂತ ಹೇಗಂತೀವೋ ಇಲ್ಲೂ ಅದನ್ನು ಹಾಗೆ ನೋಡಬೇಕು. ಇಲ್ಲ ಜನರ ಬಾಯಲ್ಲಿ ನುಡಿಯೋಲ್ಲ ಅಂತಂದರೆ ಜನರಿಗೆ ಇವು ಅರ್ಥ ಆಗೋಲ್ಲ, ಅದಕ್ಕೆಲ್ಲ ಸೇರಿಸ್ಬಿಡೋಣ ಒಂದೇ ಮನೆಗೆ, ಇಲ್ಲ ಬೋಳಿಸ್ಬಿಡೋಣ ಎಲ್ಲವನ್ನು ಹತ್ರ ಕಡೆಗೆ ಅಂತಂದರೆ. ಶಾಸ್ತ್ರಕ್ಕೆ ಇರುವುದು ಸರ್ವತೋಮುಖವಾದ ಸರ್ವಸ್ತರೀಯವಾದ ಉಪಯೋಗ. ನಿಮಗಿಷ್ಟೇ ಆಗೋದು, ಅದಕ್ಕಿಂತ ಹೆಚ್ಚಿನ ನಿಮಗಾಗೋಲ್ಲ. ಉದಾಹರಣೆಗೆ ನಮ್ಮ ಸುಗಮ ಸಂಗೀತದಲ್ಲಿ ಎಲ್ಲ ಶಹನದಂಥ ರಾಗವನ್ನು, ಆಹೇರಿ ಅಂಥ ರಾಗವನ್ನು, ಸಾವೇರಿ ಅಂಥ ರಾಗವನ್ನು, ಧನ್ಯಾಸಿ ಅಂಥ ರಾಗವನ್ನು, ಭೈರವಿ ತೋಡಿಗಳಂಥ ರಾಗವನ್ನು ಬಳಸೋಕ್ಕೆ ಸಾಮಾನ್ಯವಾಗಿ ಆಗೋಲ್ಲ.
ಯಾಕೆಂದರೆ ಅವುಗಳಿಗೆ ಬೇರೊಂದು ರೂಪ ಕೊಟ್ಟರೆ ಆ ರಾಗವೇ ಇರೋಲ್ಲ. ಉದಾಹರಣೆಗೆ ತೋಡಿಯ ಎಲ್ಲ ಸ್ವರಗಳನ್ನು, ಗಮಕ ವಿಶಿಷ್ಟವಾದ ಸ್ವರಗಳನ್ನು ಕೂಡ ನಾವು ಗಮಕರಹಿತವಾಗಿ ಮಾಡೋದಕ್ಕೆ ಹೋದರೆ ಅದು ತೋಡಿಯ ಅಥವಾ ಧೇನುಕನ ಅಥವಾ ಶುದ್ಧ ತೋಡಿ ಅಂತ ಕರೆಯೋದಾದ ಅಥವಾ ಸಿಂಧು ಭೈರವಿನ ಏನು ಅಂತ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಅದು ಅಖಂಡ ಬ್ರಹ್ಮವೇ ಒಂದೇ ಮುದ್ದೆ ಆಗೋಗ್ಬಿಡುತ್ತೆ. ಇದಕ್ಕಾಗಿ ಅದನ್ನು ಬೇರೆ ರೀತಿಯಲ್ಲೇ ಮಾಡಬೇಕು. ಸರಿ, ತೋಡಿನ ಇವ್ರು ಹಾಡೋಕ್ಕಾಗೋದಿಲ್ಲ, ಅದಕ್ಕೆ ಅದು ರಾಗವೇ ಇರೋದು ಬೇಡ ಅಂತಂದು ಬಿಟ್ಟರೆ ಗತಿ ಏನು? ಮಾಡಲೇಬೇಕಾಗುತ್ತದೆ. ಹುಸೇನಿ ರಾಗಕ್ಕೆ ಅಂಥ ದೊಡ್ಡ ವ್ಯಕ್ತೀಕರಣ ಇಲ್ಲ. ಅದು ಕೆಲವೊಂದು ಫ್ರೇಸಸ್ ಆಗಿ ಕಾಣುತ್ತೆ. ಭೈರವಿಯದು ಮಾಂಜು ಕೂಡ ಹಾಗೆ ಕಾಣಿಸುತ್ತೆ. ಅಂದರೆ ಏನು ಮಾಡೋಣ? ಆ ಫ್ರೇಸಸ್ ಒಳಗೆ ಅದಿದೆ, ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡಬೇಕು. ಏನೋ ಬಂದು ಕ್ಯಾಚಿ ಆದಂಥ ಒಂದೆರಡು ಸ್ವರಗ್ರಾಮಗಳಿದೆ, ಅಲ್ಲಿ ನಿಂತ್ಕೊಂಡು ಬಿಟ್ಟಿದೆ, ಅಷ್ಟಕ್ಕೆ ಅದನ್ನು ಮಾಡಿ ಕೊಡಬೇಕಾಗುತ್ತದೆ. ಬೇರೆ ದಾರಿ ಇಲ್ಲ. ಶಾರ್ದೂಲ ವಿಕ್ರೀಡಿತದ ಮೊದಲನೆಯ ಗುರು ಎರಡು ಲಘುವಾದ ತಕ್ಷಣ ಅದನ್ನು ಮತ್ತೆ ಭವಿಕ್ರೀಡಿತ ಅಂತ ಮಾಡಿ ಸೇರಿಸಬೇಕಾಯಿತು. ಕನ್ನಡ ತೆಲುಗಿನ ಕವಿಗಳೇ ಮಾಡಿಕೊಂಡಿರಬೇಕು. ಸಂಸ್ಕೃತದ ಪ್ರಯೋಗಗಳಲ್ಲಿ ಗುರುವಕ್ಷರಗಳು ಅಧಿಕವಾಗಿರುತ್ತವೆ, ಶಾರ್ದೂಲವನ್ನು ನಿಭಾಯಿಸಬಹುದು. ಆದರೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತದೆ. ಅದಕ್ಕೆ ಮೊದಲ ಗುರುವನ್ನು ಎರಡು ಲಘುವಾಗಿ ಮಾಡಿಕೊಳ್ಳೋಣ ಅಂತ ಯಾವನು ಮಹಾಮತಿ ಪಾಪ ಚೆನ್ನಾಗಿ ಮಾಡಿಕೊಂಡಿರ್ತಾನೆ. ಮಾಡಿಕೊಂಡ ಮೇಲೆ ಅದಕ್ಕೊಂದು ಲಕ್ಷಣ ಹೇಳಬೇಕಾದ ಬಾಧ್ಯತೆ ನಮಗೆ ಉಂಟು. ಶಾಸ್ತ್ರಕಾರರು ಲೋಕವನ್ನು ನೋಡಿ ಮಾಡ್ತಾರೆ, ಅದಕ್ಕಾಗಿ ಅದಿದೆ. ಯಾವುದೋ ಒಂದು ಕಾಲದಲ್ಲಿರಲಿ, ಈ ಕಾಲಕ್ಕೆ ಬೇಡ ಅಂತಂದರೆ ಈ ಕಾಲದಲ್ಲಿ ಯಾರಾದ್ರು ಬಳಸಿಬಿಟ್ರೆ ಏನು ಮಾಡೋದು? ಅದಕ್ಕೆ ಸದಾ ಇಡಬೇಕು. ಎಂಥ ಬ್ಯಾಂಕಲ್ಲಾದರೂ ಒಂದು ಅಕೌಂಟನ್ನು 10 ವರ್ಷದವರೆಗೂ ಅದು ಟ್ರಾನ್ಸಾಕ್ಷನ್ ಇಲ್ಲದೇ ಇದ್ದರೂ ಇಟ್ಟಿರಬೇಕು ಅಂತಂತಾರೆ. ಅದನ್ನು ತಿಪ್ಪೆಗೆ ಒಗಾಯಿಸೋಕೆ ಸಾಧ್ಯ ಇಲ್ಲ ಅಂತ ನಾವು ಒಮ್ಮೆ ಬಿಸಾಕಿಬಿಟ್ರೆ, ಈಗ ಎಷ್ಟೋ ಪದಗಳನ್ನು ಬಳಸ್ತಾ ಇಲ್ಲ. ಡಿಕ್ಷನರಿನಲ್ಲಿ ಯಾಕಿರಬೇಕು ಅಂತ ಕೇಳಿದ್ರೆ ಏನಾದ್ರು ಅರ್ಥ ಉಂಟ? ಇವತ್ತು ಒಂದು ಪದ್ಯ ಬರೆದೆ ಸಂಸ್ಕೃತದಲ್ಲಿ, ಸೀತಾಯಜ್ಞ ಅನ್ನುವ ಶಬ್ದ ಬಳಸಿದೆ. ನನ್ನ ವ್ಯಾಸಂಗದ ಪರಿಧಿ ಒಳಗೆ ಬಂದಂತೆ ಸೀತಾಯಜ್ಞ ಅನ್ನುವಂಥ ಶಬ್ದ ಸಂಸ್ಕೃತದ ಅಭಿಜಾತ ಕಾವ್ಯಗಳಲ್ಲಿ ಎಲ್ಲಿಯೂ ಕಾಣಿಸೋಲ್ಲ, ವೇದಗಳಲ್ಲಿ ಕಾಣಿಸ್ತಕ್ಕಂಥದ್ದು. ಆಮೇಲೆ ಬಳಸಿದ್ದೀನಿ ನಾನು. ಆ ಶಬ್ದವನ್ನೇ ಕಿತ್ತಾಕ್ಬಿಟ್ಟಿದ್ರೆ ನಿಘಂಟುವಿನಿಂದ ನನಗೆ ಅದು ಹೇಗೆ ಸಿಗ್ತಾ ಇತ್ತು ಅಂದರೆ ನಮಗೆ ಗೋಚರವಾಗುತ್ತೆ. ಶಾಸ್ತ್ರ ನಾವು ಯಾರೋ ಒಬ್ಬರು ಇಬ್ಬರು ಉಪಯೋಗಕ್ಕಲ್ಲ ಇರುವಂಥದ್ದು. ಮಹಾವಿಸ್ತಾರವಾದ ಕಾಲ ದೇಶಗಳ ಅವಧಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಎಲ್ಲರಿಗೂ ಕೂಡ ಯಾವಾಗಲಾದರೂ ಉಪಯೋಗವಾಗಬೇಕು ಅಂತ ಇದೆ. ಅದಕ್ಕಾಗಿ ನಾವು ನಮಗೆ ಬೇಕಾದಂತೆ ನಮ್ಮ ಪ್ರಯೋಜನಕ್ಕೆ ತಕ್ಕಂತೆ ನಾವು ಮಿತಿಯಿಂದ ಕಲಿಬಹುದೇ ಹೊರತು ಅದಕ್ಕೆ ಮಿತಿ ಹಾಕೋಕ್ಕಾಗೋಲ್ಲ. ನಮ್ಮ ಬುದ್ಧಿಗೆ ಮಿತಿ ಹಾಕಿಕೊಳ್ಳಬಹುದು. ಈ ದೃಷ್ಟಿಯಿಂದಲೇ ತರ್ಕ, ವ್ಯಾಕರಣಾದಿ ಸಮಸ್ತ ಶಾಸ್ತ್ರಗಳು ಬೆಳೆದಿರುವುದು ಗೊತ್ತಾಗುತ್ತೆ. ಹೀಗೆ ಶಿಕ್ಷಾಶಾಸ್ತ್ರಕ್ಕೆ ಆ ಉಚ್ಚಾರಣೆಗೆ ಅದರದೇ ಆದ ವಿಶಿಷ್ಟತೆ ಉಂಟು. ಮತ್ತು ಅದು ಬೇರೆ ಬೇರೆ ಸ್ಥಾನಗಳಿಂದ ಬರುವಂತೆ, ಅಂದರೆ ಕ ಖ ಗ ಘ ङ ಎಲ್ಲ ಗಂಟ್ಲಿಂದ ಹೊರಡತಕ್ಕಂಥದ್ದು. ಚಾ ಚಾ ಜಾ ಝಾ ಞ ಎಲ್ಲ ತಾಲವ್ಯ, ತಾಲು ಪ್ಯಾಲೆಟ್ ಅಂತೀವಲ್ಲ ಅಲ್ಲಿಂದ ಬರುವುದು. ಟಾಟಾ ಡಾಢಣ ನಾಲಿಗೆ ಮಡಚಿನಿಂದ ಮೂರ್ಧನ್ಯ ಅಂತ ಆಗುವಂಥದ್ದು ಹಾಗೆ ಬಂದದ್ದು. ಇನ್ನು ತಾತ ದಾದನ ಹಲ್ಲುಗಳು ನಾಲಿಗೆ ಸೇರಿದಾಗ ಆಗುವುದು. ಪಾಪ ಬಾ ಭಮ ತೂಟಿಗಳು ಸೇರಿ ಆಗುವಂಥದ್ದು. ಎರಲವ ಶಶಸಗಳಲ್ಲಿ ಈ ಥರದ ಒಂದು ನಿಯತವಾದ ವ್ಯವಸ್ಥೆ ಇಲ್ಲ. ಯಾ ಅನ್ನುವಾಗ ಗಂಟ್ಲು ಪ್ರಧಾನವಾಗಿ ಕಾಣಿಸ್ತದೆ. ಯಾ ಅನ್ನುವಲ್ಲಿ ತಾಲವ್ಯ ಮತ್ತು ಕಂಠ್ಯ ಎರಡೂ ಸೇರಿಕೊಳ್ಳೋದಾಗುತ್ತೆ. ರ ಅನ್ನುವಾಗ ದಂತ್ಯ ಮತ್ತು ತಾಲವ್ಯ ಅದೆರಡೂ ಸೇರಿಕೊಳ್ಳುತ್ತೆ. ಲಾ ಅಲ್ಲಿಯೂ ಅದೇ ರೀತಿ ಆಗುತ್ತದೆ. ಇನ್ನು ವಾ ಅನ್ನುವಲ್ಲಿ ದಂತ್ಯ ಮತ್ತು ಓಷ್ಠ್ಯ. ವಾ ಅನ್ನುವಾಗ ಹಲ್ಲು ಮತ್ತು ತುಟಿ ಎರಡು ಸೇರಿಕೊಳ್ಳುವಂಥದ್ದು ನೋಡ್ತೀವಿ. ಪಾಗು ವಾಗು ನೋಡಿ ಎಷ್ಟೋ ಹತ್ತಿರ ಸಾಮ್ಯ ಇದೆ, ಆದರೆ ಪಾಗು ವಾಗು ಬರುವಂಥದ್ದು ಹಲ್ಲು ಸೇರುವಂಥದ್ದೇ ಒಂದು ವ್ಯತ್ಯಾಸ. ಈ ಥರದ್ದಷ್ಟು ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇನ್ನು ಶಶಸಗಳನ್ನು ನಾವು ನೋಡಿದ್ವಿ. ಹ ಅನ್ನುವಲ್ಲಿ ಅಕಾರದಂತೆಯಾದರೂ ಹೆಚ್ಚಿನ ಪ್ರಯತ್ನ ಉಂಟು. ಅಕಾರವನ್ನು ಹೇಳುವಂತೆಯೇ ಮಹಾಪ್ರಾಣವಾಗಿ ಅಕಾರ ಹೇಳಿದಾಗ ಹಕಾರ ಆಗಿಬಿಡುತ್ತೆ ನೋಡಿ. ಹ ಅಂತನ್ನುವಲ್ಲಿ ಹೆಚ್ಚಿನ ಪ್ರಯತ್ನಾಧಿಕ್ಯ, ಉಸಿರು ಜಾಸ್ತಿ ಬೇಕಾಗುತ್ತದೆ. ಇನ್ನು ಸ್ವರಗಳಲ್ಲಿ ಅದನ್ನು ದೀರ್ಘ ವಿಸ್ತರಿಸಿದಾಗ ದೀರ್ಘ ಅಂತ ಮಾಡಿದ್ದು. ಅಕಾರ ಕಂಠ್ಯವಾದರೆ ಉಕಾರ ಓಷ್ಠ್ಯವಾಗುತ್ತದೆ, ಇಕಾರ ತಾಲವ್ಯವಾಗುತ್ತದೆ. ಹೀಗೆಲ್ಲ ಮಾಡಿದ್ದಾರೆ ವಿಭಾಗಗಳನ್ನು. ಒಟ್ಟಿನಲ್ಲಿ ಆ ಉಚ್ಚಾರಣೆಗಳು ಸ್ಥಾನ ನಿರ್ದೇಶನದಿಂದ, ಅಂದರೆ ಗಂಟಲಿನಿಂದ ತುಟಿಯವರೆಗೆ ಇರತಕ್ಕಂಥ ಯಾವ್ಯಾವ ಸ್ಥಾನಗಳಿವೆ ಅಲ್ಲೆಲ್ಲದರಿಂದಲೂ ಮಾಡಿದ್ದಾರೆ. ಬಾಹ್ಯ ಪ್ರಯತ್ನ ಯಾವುದು, ಆಭ್ಯಂತರ ಪ್ರಯತ್ನ, ಹೊರಗಿನ ಒಳಗಿನ ಪ್ರಯತ್ನ ಯಾವುದು ಅನ್ನುವುದನ್ನೆಲ್ಲ ನೋಡಿದ್ದಾರೆ. ಈ ಕಿರುನಾಲಿಗೆಯಿಂದ ಒಳಗಿರುವಂಥದ್ದನ್ನೆಲ್ಲ ಆಭ್ಯಂತರ, ಅದರಿಂದ ಆಚೆಗಿರುವುದನ್ನು ಬಾಹ್ಯ ಅಂತ ಕರೀತಾರೆ. ಗಂಟ್ಲಿಂದಲೇ ನಮಗೆ ಗಾಳಿ ಎಷ್ಟು ಹಾಕಬೇಕು ಅನ್ನೋದು ಗೋಚರವಾಗುತ್ತದಲ್ಲ, ವೋಕಲ್ ಕಾರ್ಡ್ಸಿಂದಲೇ ಶುರುವಾಗುತ್ತಲ್ವ, ಅದಕ್ಕೆ ಅದನ್ನು ಆಭ್ಯಂತರ ಪ್ರಯತ್ನ ಅಂತ ಕರೆದಿದ್ದಾರೆ. ಆಮೇಲೆ ಇವು ಬೇರೆ ಬೇರೆ ಸ್ಥಾಯಿಯಲ್ಲಿ ಹೇಗಿರ್ತವೆ ಅಂತ, ಮಂದ್ರ, ಮಧ್ಯಮ, ತಾರ ಸ್ಥಾಯಿಯಲ್ಲಿ
ದ್ರುತ, ವಿಲಂಬಿತ, ಮಧ್ಯಮ ಅನ್ನುವ ಗತಿಗಳಲ್ಲಿ ಯಾವ ರೀತಿ ಆಗುತ್ತವೆ ಅನ್ನುವುದನ್ನೆಲ್ಲ ಗಮನಿಸಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಉಸಿರಾಟದ ಮುಖ್ಯ ಲಕ್ಷಣಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ಈ ಒಬ್ಬ ಮನುಷ್ಯ ಬಿಟ್ಟು ಇನ್ಯಾರಿಗೂ ಇಷ್ಟು ಕ್ಲಿಷ್ಟವಾದ, ಇಷ್ಟು ವೈವಿಧ್ಯಮಯವಾದ ಧ್ವನಿಗಳನ್ನು ಹೊಮ್ಮಿಸೋಕ್ಕಾಗೋಲ್ಲ. ಅದರಿಂದ ಭಾಷೆ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲ ಒಂದೇ ರೀತಿಯಾಗಿದ್ದಿದ್ದರೆ ಭಾಷೆ ಕೂಗಾಗಿಬಿಡ್ತಾ ಇತ್ತು ಅಷ್ಟೇ. ಇಟ್ ವಿಲ್ ಬಿಕಮ್ ಸೆವರಲ್ ಸೌಂಡ್ಸ್. ಋತ ಅಂತ ಸಂಸ್ಕೃತದಲ್ಲಿ ಕರಿತೀವಲ್ಲ, ರವ, ಆ ಥರ ಆಗ್ತಾ ಇತ್ತು. ಭಾಷಾ ಶಬ್ದ ಅಂತ ಆಗ್ತಾ ಇರಲಿಲ್ಲ. ಆಮೇಲೆ ನಾವು ನೋಡುವಂಥ ವೇದಾಂಗ ಕಲ್ಪ, ಕೈಗಳು. ಕಲ್ಪಂತೆ ವೇದಾಹ ಏತೇ ರೀತಿ ಕಲ್ಪಾಹ ಅಂತ. ವೇದಗಳು ಇಲ್ಲಿ ಕಲ್ಪಿತವಾಗುತ್ತವೆ. ಕಲ್ಪನಾ ಅಂತಂದರೆ ವ್ಯವಸ್ಥೀಕರಣ ಅಂತ, ಚಟುವಟಿಕೆ, ಆ್ಯಕ್ಟಿವಿಟಿ. ಇಲ್ಲಿ ಕೈಗಳಿಗೆ ತುಂಬ ಕೆಲಸ ಉಂಟು. ಯಾವುದನ್ನು ನಿರ್ಮಾಣ ಮಾಡಬೇಕಲ್ಲ. ಕರ್ಮೇಂದ್ರಿಯಗಳಲ್ಲಿ ಪ್ರಧಾನವಾಗಿ ಕೈ ಕಾಣಿಸಿಕೊಳ್ಳುತ್ತದೆ. ಅವು 4 ಬಗೆ ಮಾಡಿದರು. ಯಜ್ಞಕ್ಕೆ ಪ್ರಾಶಸ್ತ್ಯ ಕೊಟ್ಟಂಥದ್ದಾಗಿ ಶ್ರೌತ ಮತ್ತು ಅದಕ್ಕೆ ಪರಿಶಿಷ್ಟಭೂತವಾಗಿ ಶುಲ್ಬ. ಆಮೇಲೆ ಸಮಾಜದ ವ್ಯವಸ್ಥೆಯನ್ನು ಕಂಡುಕೊಂಡು ಸಮಾಜದ ಅತ್ಯಂತ ಮೂಲಭೂತ ಘಟಕವಾದ ಕುಟುಂಬಕ್ಕೆ ಗೃಹ್ಯಸೂತ್ರ, ಇಡೀ ಸಮಾಜಕ್ಕೆ ಧರ್ಮಸೂತ್ರ. ವ್ಯಕ್ತಿಯ ಇಂಡಿವಿಜುವಲ್ ಅದು ಗೃಹ್ಯದಲ್ಲಿ ಒಂದಷ್ಟು, ಧರ್ಮದಲ್ಲಿ ಒಂದಷ್ಟು ಸೇರಿದೆ. ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ. ಸಮಾಜದ ಕಡೆ ಗಮನ ಇಟ್ಟಾಗ ವ್ಯಕ್ತಿಯನ್ನು ನೋಡ್ತೀವಿ, ಕುಟುಂಬದ ಕಡೆ ಗಮನ ಇಟ್ಟಾಗಲೂ ವ್ಯಕ್ತಿಯನ್ನು ನೋಡ್ತೀವಿ. ಹಾಗಾಗಿ ಗೃಹ್ಯ ಅಂದರೆ ವ್ಯಕ್ತಿ, ಕುಟುಂಬ, ಸಮಾಜ ಮೂರನ್ನು ಈ 2 ಸೂತ್ರಗಳಲ್ಲಿ ಅಡಗಿಸಿದ್ದಾರೆ. ಕಾರಣ ಇಷ್ಟೇ, ವ್ಯಕ್ತಿ ಎರಡೂ ಕಡೆಯಲ್ಲೂ ಕಾಣಿಸ್ತಾನೆ. ಸಮಾಜದಲ್ಲಿ ಒಬ್ಬನಾಗಿ ಕಾಣಿಸ್ತಾನೆ, ಕುಟುಂಬದಲ್ಲಿ ಒಬ್ಬನಾಗಿ ಕಾಣಿಸ್ತಾನೆ. ಇನ್ನು ಈ 4ರ ವಿವರಗಳನ್ನು ನೋಡಿದ್ರೆ, ಶ್ರೌತ ಸೂತ್ರ ಅಂತಂದರೆ ಯಜ್ಞತಂತ್ರಕ್ಕೆ ಬೇಕಾದದ್ದು. ಯಜ್ಞ ಯಾತಕ್ಕೆ ಬೇಕು? ಸಮುದಾಯದ, ವಿಶ್ವದ ಒಳಿತಿಗಾಗಿ ಮಾಡುವಂಥದ್ದು. ಯಜ್ಞದ ಲಕ್ಷಣವನ್ನು ಮೊನ್ನೆಯೇ ನಾನು ಹೇಳಿದ್ದೆ. ಒಟ್ಟು ಸೇರಿ ಮಾಡುವ ಆರಾಧನೆ ಯಜ್ಞದ ಒಂದು ಉಪಲಕ್ಷಣ. ಯಾವುದೇ ಒಂದು ಚಟುವಟಿಕೆ ಇಲ್ಲದೆ ಯಾವ ವ್ಯವಸ್ಥೆಯೂ ಆಗೋಲ್ಲ. ಉದಾಹರಣೆಗೆ 4 ಜನ ಸ್ನೇಹಿತರು ಒಂದು ಕಡೆ ಸೇರಬೇಕು ನಿಹಿತವಾಗಿ ಅಂತಂದರೆ ಸುಮ್ಮನೆ ಸೇರೋಕ್ಕಾಗತ್ತಾ? ಏನಾದರೂ ಒಂದು ಅಜೆಂಡಾ ಬೇಕು. ಪ್ರತಿ ಭಾನುವಾರನೂ ಎಲ್ಲರೂ ಒಂದು ಹೋಟ್ಲಿಗೆ ಹೋಗಬೇಕು ಅಂದರೆ ನಿಯತತ್ವ ಬಂದಾಗ ಅದು ರಿಚುವಲ್ ಅಂತ ಆಗುತ್ತದೆ. ಅದು ಒಂದು ತಂತ್ರ, ಆರಾಧನೆ, ಕರ್ಮಕಾಂಡ ಅಂತ ಆಗುತ್ತೆ. ರೆಗ್ಯುಲರಾಗಿ ನಾವು MTR ಹೋಗ್ತೀವಿ ಮಧ್ಯಾಹ್ನದ ಊಟಕ್ಕೆ 4-5 ಜನ ಸ್ನೇಹಿತರು ಅಂತಂದರೆ ಅಲ್ಲಿ ಒಂದು ಯಜ್ಞದ ವ್ಯವಸ್ಥೆ ಬಂದುಬಿಡುತ್ತೆ. ಯಾರೊಬ್ಬರು ತಪ್ಪಿಸೋಂಗಿಲ್ಲ, ಯಾಕೆ ಬರಲಿಲ್ಲ ಅಂತ. ಯಾವಾಗಲೂ ಒಮ್ಮೆ ನೀವು ಯಾಕೆ ಬಂದ್ರಿ, ಯಾಕೆ ಬರಲಿಲ್ಲ, ಈ ಪ್ರಶ್ನೆಗಳು ಬರುವಂಥದ್ದಲ್ಲ. ಹೀಗೆ ಯಜ್ಞ ಅನ್ನುವಂಥದ್ದು ನಿಯತತ್ವದ ವ್ಯವಸ್ಥೆಯ ಒಂದು ಉಪಲಕ್ಷಣವಾಗಿ ಬಂದದ್ದು. ತ್ಯಾಗ ಮಾಡಬೇಕು ಅನ್ನೋದನ್ನು ಅಗ್ನಿಮುಖದಲ್ಲಿ ಮಾಡಿ ನನಗೆ ಮತ್ತೆ ಅದಿಂದೂ ಭೌತಿಕವಾಗಿ ಬರೋಲ್ಲ ಅಂತ ಗೊತ್ತಾಗಿ ನಿಶ್ಚಯ ಮಾಡಿಕೊಂಡು ಪರಿತ್ಯಾಗ ಮಾಡಬೇಕು. ಆ ಒಂದು ಸಂಕಲ್ಪವಾಗಿ ದೇವತೆಯನ್ನು ಉದ್ದೇಶಿಸಿ ಮಾಡುವ ದ್ರವ್ಯತ್ಯಾಗವನ್ನು ಯಾಗ ಅಂತ ಕರೆದಿದ್ದಾರೆ. ಅದು ಮಂತ್ರಪೂರ್ವಕವಾಗಿ ಆಗಬೇಕು ಅಂತ. ಆ ಉದಾತ್ತೀಕರಣ ಅಲ್ಲಿ ಸಾಧ್ಯವಾಗುತ್ತದೆ. ಇಟ್ಸ್ ಎ ಪ್ರೋಟೋಟೈಪ್ ಮಾಡಲ್, ಇಟ್ಸ್ ಎ ಸ್ಟಿಮ್ಯುಲಸ್ ಅಂತ ಕರೆಯಬಹುದು. ಆಮೇಲೆ ಅದು ಎಷ್ಟೆಷ್ಟು ವಿಧವಾಗಿರ್ಬೋದು, ಆರಾಧನೆ ಅಷ್ಟೆಷ್ಟು ಬಗೆಯಲ್ಲಿರೋದಕ್ಕೆ ಸಾಧ್ಯ. ಜನ ಸೇರೋದಕ್ಕೆ ಅದು ಬೇಕಾಗುತ್ತದೆ. ಜನಕ್ಕೆ ಒಂದು ಎಂಗೇಜ್ಮೆಂಟ್ ಇರಬೇಕು. ಸುಮ್ಮನೆ 4 ಜನ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂದರೆ ಎಲ್ಲರೂ ಅವ್ರವ್ರು ಒಂದೊಂದು ಗ್ರೂಪಾಗಿ ಹರಟೆ ಕೊಚ್ತಾ ಕೂತ್ಬಿಡ್ತಾರೆ. ಯಾರಿಗೆ ಯಾರು ಬೇಕೋ ಎಲ್ಲರೂ ಒಟ್ಟಾಗೋದಿಲ್ಲ. ಎಲ್ಲರಿಗೂ ಒಂದು ಚಟುವಟಿಕೆ ಅಂತ ಕೊಡಬೇಕು. ಕೊಟ್ಟ ಮೇಲೆ ತಾವು ಲಿಬರ್ಟೀಸ್ ತೊಗೊಳಕ್ಕಾಗದೇ ಇರೋಷ್ಟು ಮಟ್ಟಿಗೆ ಒಂದು ಡಿಸಿಪ್ಲಿನ್ ಕೂಡ ಬರಬೇಕಾಗುತ್ತದೆ. ಹೀಗೆ ನೋಡಿದರೆ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲರೂ ಸೇರೋಕ್ಕಾಗೋಲ್ಲ ಅಂತಲೇ ಒಂದು ಸತ್ಯನಾರಾಯಣ ಪೂಜೆ ಅಂತ ಮಾಡೋದಾಗುತ್ತದೆ. ನಾನು ಎಷ್ಟೋ ಜನ ನನ್ನ ಸ್ನೇಹಿತರ ಕುಟುಂಬಗಳಲ್ಲಿ ನೋಡಿದ್ದೀನಿ. ವಿಸ್ತಾರವಾದ ಕುಟುಂಬಗಳವರು ಏನು ಮಾಡ್ತಾರೆ, ತಿಂಗಳಿಗೊಮ್ಮೆ ಸೇರೋದಕ್ಕೆ ಅಂತ ಒಂದು ಸತ್ಯನಾರಾಯಣ ವ್ರತ ಅಂತ ಇಟ್ಕೊಳ್ತಾರೆ. 1 ಗಂಟೆ 2 ಗಂಟೆ ವ್ರತ, ಆಗ ಒಂದು ಶಿಸ್ತು, ಒಂದಷ್ಟು ಭಜನೆ, ಆಮೇಲಿಂದ ಊಟ. ಊಟದಲ್ಲಿ ಎಲ್ಲ ಪರಿವಸಾನ ಆಗಲೇಬೇಕು. ಬರೀ ಊಟ ಅಂತಂದರೆ ಅದಕ್ಕೊಂದು ಘನತೆ ಬರೋಲ್ಲ, ಒಂದು ವ್ಯವಸ್ಥೆ ಬರೋಲ್ಲ. ಸುಮ್ಮನೆ ಊಟಕ್ಕೆ ಕರೆದು ತಪ್ಪಿಸ್ಕೊಳ್ಬೋದು. ಸತ್ಯನಾರಾಯಣ ಪ್ರಸಾದ ಅಂದರೆ ಬಿಟ್ಟರೆ ಕೇಡು ಅಂತ ಬೇರೆ ಉಂಟಲ್ಲ, ಭಯ, ಅದಕ್ಕೆ ಬರ್ತಾರೆ. ಹೀಗೆ 10 ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡುವಂಥದ್ದು ಅಂತಂದಾಗ ನಮಗನಿಸುತ್ತೆ ಎಷ್ಟು ಅರ್ಥಪೂರ್ಣವಾದದ್ದು ಅಂತ. ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ಅರವಿಂದರು ಅವರ ಅನುಯಾಯಿಗಳು ವಿಶೇಷವಾಗಿ ಈ ರಿಚುವಲ್ಸನ್ನು ಹೀಗಳೆಯೋಕ್ಕೆ ಶುರು ಮಾಡಿದ್ರು. ನಮ್ಮ ಈ ನಿಯೋ ಸ್ವಾಮಿಗಳು, ನಿಯೋ ಗುರುಗಳು ಅವರು ಕೂಡ ಹಾಗೇನೆ, ನೀವೆಲ್ಲ ಪೂಜೆ ಮಾಡಬೇಡಿ, ನೀವೆಲ್ಲ ಹೋಮ ಮಾಡಬೇಡಿ, ಮತ್ತೊಂದು ಮಾಡಬೇಡಿ ಅಂತ. ಏನೂ ಮಾಡದೆ ಶೂನ್ಯದಲ್ಲಿ ಜನರು ಒಟ್ಟಾಗಿ ಸೇರೋದು ಉಂಟ? ಆಗುವಂಥದ್ದಲ್ಲ. ಅಂತಹ ರೋಟ್ರಿ ಲಯನ್ಸ್ ಕ್ಲಬ್ನವರು ಎಷ್ಟು ರಿಚುವಲಿಸ್ಟಿಕ್ಕಾಗಿ ಮಾಡ್ತಾರೆ. ಆ ಒಂದು ಗಂಟೆ ಹೊಡೆಯೋದ್ರಿಂದ ಮೊದಲುಗೊಂಡು ಕೊರಳಿಗೆ ಆ
ಅಧಿಕಾರದ ಒಂದು ಲಾಂಛನವನ್ನು ತಗಲಿಸ್ಕೊಳ್ಳೋದು ಮೊದಲುಗೊಂಡು ಇಂಥವ್ರನ್ನ ಸ್ಟೇಜ್ಗೆ ಅಸಿಸ್ಟ್ ಮಾಡಿ ಕರ್ಕೊಂಡು ಬರಬೇಕು. ಮೊದಲನೇ ಮೆಟ್ಲಿಗೆ ಇವರು, ಎರಡನೇ ಮೆಟ್ಲಿಗೆ ಇವರು, ಈಶ ಏಕಪದಾಭವ, ರಾಯಸ್ಪೋಷಾಯ ದ್ವಿಪದಾಭವ ಅಂತ ಸಪ್ತಪದಿ ಮಾಡಿಸಿದಂತೆ ಕರ್ಕೊಂಡು ಬರೋದು. ಇವ್ರಿಗೆ ಅವರೇ ಗುಲಾಬಿ ಕೊಡಬೇಕು, ಅದು ಹೀಗೆ ಕೊಡಬೇಕು, ಮತ್ತು ಇಂತಿಂಥ ಅವ್ರು ಹುಟ್ಟಿದಬ್ಬ ಆಗಿರುತ್ತೆ, ಅದಕ್ಕೆ ಇವರು ಇಂಥ ಹೂಗುಚ್ಛವನ್ನು ಕೊಡಬೇಕು, ಅದು ಆನುಪೂರ್ವಿಯಲ್ಲಿ ಕೊಡಬೇಕು ಅಂತೆಲ್ಲ ಮಾಡ್ತಾರೆ. ನಮಗೆ ಹೊರಗಿನವರಿಗೆ ಇದು ಏನು ವಾಟ್ ನಾನ್ ಸೆನ್ಸ್ ಫಸ್ ಅಂತ ಅನ್ನಿಸ್ಬೋದು. ಆದರೆ ಅಂಥದ್ದೊಂದು ಬೇಕಾಗುತ್ತದೆ. ನನಗೆ ಅದು ಮುಜುಗರ ಅಂತ ಅನ್ನಬಹುದೇ ಹೊರತು ಅದು ಬೇಡವೇ ಬೇಡ ಅಂತ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ? ಸಂಘಜೀವಿಯಾದ ಮಾನವನಿಗೆ ಈ ಎಲ್ಲ ವ್ಯವಸ್ಥೆ ಬೇಕು. ನಿರಾಕರಣೆ ಮಾಡುವವರಿಗೂ ಒಂದು ವ್ಯವಸ್ಥೆ ಬೇಕೇ ಬೇಕಾಗುತ್ತದೆ. ಭಾಷೆ ಬೇಡ ಅನ್ನುವಾಗಲೂ ಭಾಷೆಯನ್ನು ಬಳಸಿಯೇ ತಾನೇ ಹೇಳಬೇಕಾಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಕರ್ಮಕಾಂಡೀಯವಾದ ವಿವರಗಳಿಗೆ ಎಷ್ಟು ಪ್ರಾಶಸ್ತ್ಯ ಇದೆ ಅಂತ ಗೊತ್ತಾಗುತ್ತದೆ. ಸರಿ, ನಾವು ಹೊಸ್ತು ಮಾಡ್ಕೊಳ್ಳೋಣ ಅಂದರೆ ನಿಮ್ಮ ಮಾತನ್ನು ಕೇಳೋರು ಯಾರು? ಹಳೇದು ಬೇಡ ಅಂತಂದರೆ ನಿಮ್ಮದು ಇನ್ನೊಂದು ಹೊಸ ಕವಲಾಗುತ್ತೆ ಹೊರತು ಹಳೇದನ್ನೆಲ್ಲ ತಿಪ್ಪೆಗೆ ಹಾಕಿದ ಹೊಸದ ಒಂದು ರಚನೆ ಆಗೋಲ್ಲ. ಅದಕ್ಕಾಗಿ ಹಳತು ಒಂದು ಉಳ್ಕೊಳ್ಳುತ್ತೆ. ಅದಕ್ಕೆ ಬದಲಾಗಿ ನೋನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್ ಅಂತ ಅದಕ್ಕೆ ತಳಕೆ ಹಾಕ್ಕೊಳ್ಳೋದು ಒಳ್ಳೆಯದು. ಅದರೊಟ್ಟಿಗೆ ಈ ಹಳತಿನಲ್ಲಿ ಪರಂಪರೆಯ ಅವಿಚ್ಛಿನ್ನತೆಯ ಮೂಲಕ ಕಾಲವೇ ಕೊಟ್ಟ ಒಂದು ಅದ್ವಿತೀಯ ವಿಶಿಷ್ಟತೆ ಇರುತ್ತೆ. ನಾನು ಹಲವು ಬಾರಿ ಹೇಳಿದ್ದುಂಟು, ಈವನ್ ಕ್ವಾಂಟಿಟಿ ಬಿಕಮ್ಸ್ ಎ ಕ್ವಾಲಿಟಿ ಅಂತ. ಅದಕ್ಕೆ ಸಾಮಾನ್ಯವಾಗಿ ಕೊಡುವ ಉದಾಹರಣೆ ಕಾಡು, ಜಲಪಾತ ಇತ್ಯಾದಿಯಾಗಿ. ನಲ್ಲಿ ನೀರು ತಿರುಗಿಸಿದಾಗ ಬರುವುದು ವಾಟರ್ ಫಾಲ್ಸ್ ಆದರೂ, ಗೇರ್ಸೊಪ್ಪೆ, ನಯಾಗರ, ಏಂಜಲಲ್ಲಿ ಇರುವುದು ವಾಟರ್ ಫಾಲ್ಸ್ ಆದರೂ ಡಿಫರೆನ್ಸ್ ಈಸ್ ಓನ್ಲಿ ಡಿಸ್ಚಾರ್ಜ್. ಆ ಅಗಾಧ ಗಾತ್ರದಲ್ಲಿ ನೀರು ಸುರಿಯುವಂಥದ್ದು ಆ ಎತ್ತರ ಬಿತ್ತರಗಳಿಂದ ಸುರಿಯತಕ್ಕಂಥದ್ದು. ಅದು ಹಾಗೆಯೇ ಈ ಆಚರಣೆಯನ್ನು 10,000 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಎಲ್ಲಿಲ್ಲದ ಒಂದು ಮಹತ್ವ ಅದಕ್ಕೆ ಸಿದ್ಧಿಯಾಗೋಗ್ಬಿಡುತ್ತೆ. ಇನ್ನೇನೂ ಇಲ್ಲ, ಅಷ್ಟೇ, ಇನ್ನೆಂಥದ್ದೂ ಇಲ್ಲ. ಲಾಲ್ಬಾಗ್ನಲ್ಲಿ 200 ವರ್ಷಗಳಿಂದ ಒಂದು ಮರ ಹೂ ಬಿಡದೇ ಇದ್ದಿದ್ದು ಮೊನ್ನೆ ಹೂ ಬಿಟ್ಟಿದೆ ಅಂತಂದರೆ ನಾವೆಲ್ಲ ಹೋಗಿ ನೋಡ್ತೀವಿ. ಆ ಹೂನಲ್ಲಿ ಪರಿಮಳವೂ ಇಲ್ಲ, ದಳಗಳ ಸೌಂದರ್ಯವೂ ಇಲ್ಲ, ಏನೂ ಇಲ್ಲ. 200 ವರ್ಷಗಳಿಂದ ಹೂ ಬಿಟ್ಟಿಲ್ಲ, ಅಷ್ಟೇ ಅದರ ವಿಶೇಷ, ಇನ್ಯಾವುದೂ ಇಲ್ಲ. ಈಗ ಹೂ ಬಿಟ್ಟಿದೆ ಅಂತ. ಆ ಪಕ್ಕದಲ್ಲಿರುವಂಥ ಗುಡ್ಡ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಶಿಲಾಖಂಡ ನಿರ್ಮಾಣಗಳಲ್ಲಿ ಒಂದು ಅಂತಂದರೆ ಆಹಾ ಅಂತ ಅನಿಸುತ್ತೆ. ಈ ನೆಲದಲ್ಲಿ ಏನೇ ಕಾಳಿದಾಸ ಓಡಾಡಿದ್ದ ಅಂತ ಉಜ್ಜಯಿನಿಯಲ್ಲಿ ಹೇಳಿದ್ರೆ ಆ ನೆಲದಲ್ಲಿ ಏನು ಕಾಳಿದಾಸನ ಸಿಗ್ನೇಚರ್ ಇದೆಯಾ, ಫುಟ್ ಪ್ರಿಂಟ್ಸ್ ಇದೆಯಾ? ನಮ್ಮ ಭಾವನೆ. ಹೀಗೆ ಕಾಲ, ದೇಶ ಒಂದು ಭಾವನೆಯನ್ನು ಕೊಡುತ್ತವೆ. ಈ ಎಲ್ಲ ದೃಷ್ಟಿಯಿಂದ ಕರ್ಮಕಾಂಡ ಬಂದಿರುವಂಥದ್ದು. ಮನುಷ್ಯನಿಗೆ ಯಾವುದಾದ್ರೂ ಒಂದು ಫೋಕಸ್ ಅನ್ನುವುದು ಇರಲೇಬೇಕು. ಆಲ್ ಫೋಕಸಸ್ ಹ್ಯಾವ್ ಟು ಬಿ ಕಾಸ್ಟ್ ಔಟ್ ಅಟ್ ಲಾಸ್ಟ್. ಅದರ ಮೊದಲಿಗೆ ಬೇಕಾಗುತ್ತದೆ. ಈ ಎಲ್ಲ ದೃಷ್ಟಿಯಿಂದ ಶ್ರೌತ ಸೂತ್ರಗಳಿಗೆ ತುಂಬ ಪ್ರಾಶಸ್ತ್ಯ ಉಂಟು. ಯಜ್ಞತಂತ್ರ ಮತ್ತು ಶ್ರದ್ಧಾ ಜಾಗರಣ ಮುಖ್ಯವಾದ ಒಂದು ಲಕ್ಷಣ. ಏನಿದ್ರೂ ಬದುಕಿನಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ಆ ಬದುಕಿನಿಂದ ಪ್ರಯೋಜನ ಏನು? ಇದಕ್ಕಾಗಿ ಶ್ರೌತ ಬೇಕು. ಮತ್ತು ಆ ಒಂದು ಜಾಮಿತಿ ರೂಪಗಳ ವೇದಿ ನಿರ್ಮಾಣ ಇತ್ಯಾದಿ ಗಣಿತಕ್ಕೆ ಬೇಕಾದ ಅಂಶ ಶುಲ್ಬ ಸೂತ್ರಗಳಲ್ಲಿದೆ. ನಿನ್ನೆ ಮೊನ್ನೆಯಲ್ಲಿ ನಾನು ಅದನ್ನು ಹೇಳಿಯೂ ಇದ್ದೆ, ಶುಲ್ಬ ಸೂತ್ರಗಳ ವಿವರಗಳನ್ನು ಕುರಿತು ಹೇಳುವಾಗ. ಹೀಗಾಗಿ ಅವೆರಡೂ ಒಂದೇ ಆಗುತ್ತದೆ. ಇನ್ನು ಗೃಹ್ಯಸೂತ್ರ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಕುಟುಂಬ ಮೊದಲು ಆಗುವುದೇ ಮದುವೆಯಿಂದ, ಮದುವೆ ಇಲ್ಲದೆ ಕುಟುಂಬ ಇಲ್ಲ. ಹಾಗಾಗಿ ಎಲ್ಲ ಗೃಹ್ಯಸೂತ್ರಗಳು ನಿರಪವಾದವಾಗಿ ವಿವಾಹದಿಂದ ಆರಂಭವಾಗುತ್ತವೆ. ಆಮೇಲೆ ಹೊಸ ಹುಟ್ಟು, ಹೊಸ ಸದಸ್ಯನ ಆಗಮನ, ಅದಕ್ಕೆ ನಿರೀಕ್ಷೆ ಮಾಡುವಂಥ, ಅದಕ್ಕೆ ಪೂರಕವಾಗಿ ಬರುವಂಥ ಗರ್ಭಾಧಾನ ಸಂಸ್ಕಾರದಿಂದ ಜಾತಕರ್ಮದವರೆಗೆ ನಾವು ನೋಡ್ತೀವಿ. ಅದಾದ ಮೇಲಿಂದ ನಾಮಕರಣ ಇತ್ಯಾದಿಗಳು, ಯಾವುದನ್ನು ಪ್ರಸಿದ್ಧವಾದ ಷೋಡಶ ಸಂಸ್ಕಾರ ಅಂತ ಕರಿತೀವಿ, ಅವೆಲ್ಲ ಅಲ್ಲಿ ಬರುತ್ತದೆ. ಅಂದರೆ ಕುಟುಂಬದ ಮೂಲಕ ಒಬ್ಬ ವ್ಯಕ್ತಿ ರೂಪುಗೊಳ್ಳೋದು, ಹಾಗೆ ರೂಪುಗೊಂಡ ಒಬ್ಬ ವ್ಯಕ್ತಿಯಿಂದ ಕುಟುಂಬ ಆಗೋದು. ಈ ಆವರ್ತನಶೀಲತೆ ನಾವು ಗೃಹ್ಯ ಸೂತ್ರಗಳಲ್ಲಿ ಕಾಣ್ತೀವಿ. ದೇ ಆರ್ ದಿ ಏನ್ಷಿಯಂಟ್ ಇಂಡಿಯನ್ ಡೈರೀಸ್ ಅಂತ ಕರೀತಾರೆ. ರಾಮ್ ಗೋಪಾಲ್ ಕಾಣೆ ಮೊದಲಾದಂಥ ವಿದ್ವಾಂಸರು ಗೃಹ್ಯ ಶ್ರೌತಾದಿಗಳಲ್ಲಿ ಅಧ್ಯಯನ ಮಾಡಿದವರು. ಆಮೇಲೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಧರ್ಮ, ಈ ವರ್ಣ ಆಶ್ರಮ ವ್ಯಕ್ತಿಗೆ ಸಂಬಂಧಪಟ್ಟದ್ದು, ವರ್ಣ ಸಮಾಜಕ್ಕೆ ಸಂಬಂಧಪಟ್ಟದ್ದು, ಅವೆರಡರ ವಿವರ ಕಾಣಿಸುತ್ತದೆ. ಮತ್ತು ರಾಜಧರ್ಮ, ಆಪದ್ಧರ್ಮ, ಗುರು ಶಿಷ್ಯರ ಧರ್ಮ, ಹೀಗೆ ಬೇರೆ ಬೇರೆ ಧರ್ಮಗಳ ಆ ಸಾಮಾಜಿಕವಾದ, ನೈತಿಕವಾದ, ರಾಜನೈತಿಕವಾದ ವ್ಯವಸ್ಥೆಗಳನ್ನು ಕಲ್ಪಿಸುವಲ್ಲಿ ಅದು ಬರುತ್ತದೆ. ಅರ್ಥಶಾಸ್ತ್ರದ ಎಷ್ಟೋ ವಿವರಗಳು ಅಲ್ಲಿ ನಮಗೆ ತೋರಿಕೊಳ್ಳುತ್ತವೆ. ಹೀಗೆ 4 ಕೈಗೆಷ್ಟು ಚಟುವಟಿಕೆ, ಆ್ಯಕ್ಟಿವಿಟಿ ಅಂತೀವಲ್ಲ, ಅದಷ್ಟು ಕಲ್ಪದ್ದು. ಆಮೇಲೆ ಉಳ್ಕೊಳ್ಳುವುದು ಕಡೆಯದಾದ ಛಂದಸ್ಸು ವೇದದ ಗತಿಶೀಲತೆಗೆ ಸಂಬಂಧಪಟ್ಟದ್ದು. ಒಂದೊಂದು ಮಂತ್ರದಲ್ಲಿರುವ ಅಕ್ಷರಗಳೇನು, ಅವುಗಳ ಗುರು ಲಘು ವಿನ್ಯಾಸ ಏನು, ಅದರ ಮೂಲಕ ಉಂಟಾಗುವಂಥ ಕಿವಿಗೆ ನಾದ ಮಾಧುರ್ಯದ ಸೌಷ್ಠವ ಎಂಥದ್ದು ಅಂತ.
ಪವಸ್ವ ಸಹಸ್ರಧಾರಯ ಅಂದರೆ ಸಹಸ್ರಧಾರಯ ಪವಸ್ವ ಸೋಮ ಸಹಸ್ರಧಾರಯ, ಇಲ್ಲಿ ಪವಸ್ವ ಸಹಸ್ರಧಾರಯ, ಅಲ್ಲಿ ಆ ಲಗಮ್ ಲಗಮ್ಮಗಳು ಎಷ್ಟು ಚೆನ್ನಾಗಿ ಪವಸ್ವ ಸಹಸ್ರಧಾರಯ ಗೊತ್ತಾಗುತ್ತೆ ನಮಗೆ. ಈ ಥರದ ಛಂದೋ ವೈವಿಧ್ಯ ವೇದದಲ್ಲಿ ಕಾಣಿಸುತ್ತದೆ. ಅದಕ್ಕೆ ಮಿಗಿಲಾಗಿ ಲೌಕಿಕ ಛಂದಸ್ಸುಗಳು ಬೇಕಾದಂತೆ ಬೆಳೆದಿವೆ. ಅದು ಒಂದು ವಿಶೇಷ. ಅದನ್ನು ಕೇಳ್ತಾ ಇದ್ದಂತೆ ಕುಣಿಯಬೇಕು ಅನ್ನುವಂತೆ ಆಗುತ್ತೆ. ಉದಾಹರಣೆಗೆ ನಿತಾಂತಕಾಂತ ದಂತಕಾಂತ ಮಂತಕಾಂತಕಾತ್ಮಜಂ ತ್ವಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೆ ನಿರಂತರಂ ವಸಂತಮೇವ ಯೋಗಿನಂ ಅಂದರೆ ಯಾರಿಗೂ ಕಾಲು ತಾಳ ಹಾಕಬೇಕು ಅಂತ ಅನಿಸುತ್ತೆ. ಹೀಗೆ ಆ ಗತಿಶೀಲತೆ ವೇದ ಪುರುಷನ ಕಾಲಿಗೆ ಸಂಬಂಧಪಟ್ಟದ್ದಾಗಿ ಕುಣಿತ ಅಂತ ಮಾಡಿ ಛಂದಸ್ಸು ಅಂತ ಮಾಡಿಕೊಂಡ್ರು. ಈ ಛಂದಸ್ಸಿನಿಂದ ದೊಡ್ಡ ವೇದಾರ್ಥಕ್ಕೆ ಏನು ಪ್ರಯೋಜನ ಬರುವಂಥದ್ದಿಲ್ಲ ಅಂತ ಅನ್ಬೋದು. ಆದರೆ ವೇದ ಸೌಂದರ್ಯ ಇದೆಯಲ್ಲ, ಸೌಂದರ್ಯವೂ ಒಂದು ಅರ್ಥ ಅಲ್ಲವೇ, ಸೌಂದರ್ಯವೂ ಒಂದು ಪರ್ಪಸ್ ಅಲ್ವಾ ಅಂತ ನೋಡಿದಾಗ ನಮಗೆ ತಿಳಿಯುತ್ತದೆ. ಹೀಗೆ ವೇದದ ಒಂದು ಬೌದ್ಧಿಕವಾದ ಅರ್ಥದಿಂದ ಭಾವನಾತ್ಮಕವಾದ ಅರ್ಥದವರೆಗೆ ಛಂದಸ್ಸು ಭಾವನಾತ್ಮಕವಾದ ಅರ್ಥ ಎಲ್ಲವನ್ನು ವೇದ ಪುರುಷನ ಅಂಗೋಪಾಂಗಗಳು ಅಂತ ಮಾಡಿದ್ದಾರೆ. ಅಂದರೆ ವೇದದ ಶಬ್ದಾರ್ಥ ನಿಶ್ಚಯ ಒಂದು, ವೇದದ ಭಾವಾರ್ಥ ಸ್ವಾರಸ್ಯದ ಅನುಭೂತಿ ಒಂದು, ಮತ್ತು ವೇದದ ಕ್ರಿಯಾರ್ಥದ ಜೀವನ ಒಂದು. ಹೀಗೆ ಮುಖದಲ್ಲಿ ಆ ಬೌದ್ಧಿಕವಾದ ಅರ್ಥ ಸ್ವಾರಸ್ಯ, ಕೈಗಳಲ್ಲಿ ಆ ಒಂದು ಕ್ರಿಯಾತ್ಮಕವಾದ ರಚನೆಯ ಸ್ವಾರಸ್ಯ, ಕಾಲುಗಳಲ್ಲಿ ಆ ಭಾವಾನುಭೂತಿಯ ಸ್ವಾರಸ್ಯ, ಹೀಗೆ ಎಲ್ಲವನ್ನು ಮನೋಬುದ್ಧಿಗಳಿಗೆ ಬೇಕಾದಂಥದ್ದು ದೇಹಕ್ಕೆ ಮಾಡಿದ್ದಾರೆ. ಈ ಜ್ಯೋತಿಷ ವೇದಗಳ ಕಾಲಕ್ಕೆ, ಅಂದರೆ ಇಂಥ ಯಜ್ಞ ಇಂಥ ಕಾಲದಲ್ಲಿ ಮಾಡಬೇಕು, ಇಂಥ ವಯಸ್ಸು ಇಂಥದ್ದು ಅಂತ, ಕೃಷಿ ಗೋರಕ್ಷ ವಾಣಿಜ್ಯಾದಿ ಸಕಲಕ್ಕೂ ಬೇಕಾಗುತ್ತದೆ. ಕ್ಯಾಲೆಂಡರ್ ಇಲ್ಲದೆ ಬದುಕಿಲ್ಲ. ಹೀಗಾಗಿ ಪಂಚಾಂಗಕ್ಕೆ ಬೇಕಾದ್ದೆಲ್ಲ ಕೂಡ ಜ್ಯೋತಿಷ ಅನ್ನುವ ವೇದಾಂಗದಿಂದ ಗೊತ್ತಾಗುತ್ತದೆ. ಹಾಗಾಗಿ ಅದು ಕೈಗಳಿಗೂ ತಲೆಗೂ ಎರಡಕ್ಕೂ ಪ್ರಯೋಜನವಾಗುವುದು. ಗಣಿತ ರೂಪದಿಂದ ತಲೆಗೆ, ಮತ್ತು ಈ ಕಾಲದ ಅನುಕೂಲತೆಯಿಂದ ಲೋಕಕ್ಕಾಗುವ ಪ್ರಯೋಜನದಿಂದ ಕೈಗಳಿಗೆ ಅಂತೆಲ್ಲ ನಮಗೆ ತಿಳಿಯುತ್ತದೆ. ಹೀಗೆ ಒಟ್ಟಂದದ ಸಮಾಜಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಅರ್ಥ ಮಾಡಿಕೊಂಡ್ರೆ ವೇದಾರ್ಥ ನಿಶ್ಚಯ ಸುಲಭ. ಜೀವನವನ್ನು ಅರ್ಥ ಮಾಡಿಕೊಂಡ್ರೇ ವೇದಾರ್ಥ ಸುಲಭ ಅನ್ನುವಷ್ಟರ ಮಟ್ಟಿಗೆ ಈ ವೇದಾಂಗಗಳ ಸ್ವಾರಸ್ಯ ಇದೆ. ಮತ್ತು ನಾವು ಕಾಣುವುದು ಇತಿಹಾಸ. ಇತಿಹಾಸ ಅಂತಂದರೆ ಹಿಸ್ಟ್ರಿ ಅಂತ ತುಂಬ ಜನ ಭಾವಿಸಿಕೊಳ್ತಾರೆ. ಹಿಸ್ಟ್ರಿಗೆ ನಾವು ಅನುವಾದ ಕೊಟ್ಟುಕೊಂಡಿದ್ದೀವಿ, ಅದು ಏಕದೇಶೀಯ. ವಸ್ತುತಃ ಹಿಸ್ಟ್ರಿ ಅನ್ನೋದು ನಡೆದು ಹೋದ ಘಟನೆಗಳ ವಿವರಗಳು, ನಡೆದು ಹೋದ ಘಟನೆಗಳ ದಾಖಲೆ ಅಂತ ಕರೆದರೆ ಹಿಸ್ ಸ್ಟೋರಿ ಈಸ್ ಹಿಸ್ಟ್ರಿ ಅಂತಾರೆ, ಮಾನವನ ಕಥೆ ಅಂತ. ಯಾಕೆ ಹರ ಸ್ಟೋರಿ ಆಗಬಾರ್ದ? ಈ ಪುರುಷ ಪ್ರಾಧಾನ್ಯದ ವೈಪರೀತ್ಯ ಅಲ್ವಾ ಅಂತ. ಉಪಲಕ್ಷಣ ಅಷ್ಟೇ. ಈಗ ಚೇರ್ಮನ್ ಅನ್ನೋದು ಚೇರ್ಪರ್ಸನ್ ಅಂತ ಮಾಡಿದ್ರೆ ಏನು ದೊಡ್ಡ ಪ್ರಮಾದ ಏನೂ ಆಗೋಲ್ಲ. ಮ್ಯಾನ್ ಅಂದರೆ ಎಲ್ಲ ಮ್ಯಾನ್ ಆ್ಯಂಡ್ ವುಮನ್ ಅಂತ ಅರ್ಥ ಮಾಡಿಕೊಂಡ್ರೆ ಆಯಿತು, ಏನು ತೊಂದರೆ ಇಲ್ಲ. ಆದರೆ ಇಲ್ಲಿ ಅಷ್ಟು ಮಾತ್ರವಲ್ಲ, ಇತಿ ಹ ಆಸ, ಇತಿ ಹೀಗೆ, ಹ ಅಲ್ಲವೇ ಆಸ ಇದ್ದದ್ದು, ಹೀಗಲ್ಲವೇ ಇದ್ದದ್ದು ಅನ್ನುವ ಮೂಲಕವಾಗಿ ಇಟ್ಸ್ ಅ ರಿಫ್ಲೆಕ್ಟಿವ್ ಥಾಟ್ ಆನ್ ದ ಡೆವಲಪ್ಮೆಂಟ್ ಆಫ್ ಮ್ಯಾನ್ ಕೈಂಡ್ ಅಂತ ಗೊತ್ತಾಗುತ್ತೆ. ಆರ್ ವುಮನ್ ಕೈಂಡ್ ಏನು ಬೇಕಾದ್ರೆ ಹೇಳಿ. ಅಂದರೆ ಹೀಗಲ್ಲವೇ ಇದ್ದದ್ದು ಅಂತಂದರೆ ಹೀಗೆ ತಾನೇ ಎಲ್ಲವನ್ನ ಪರಿಶೀಲನೆ ಮಾಡಿದ ಮೇಲೆ ನಮಗೆ ಬರತಕ್ಕಂಥದ್ದು ಇದು ತಾನೇ ಇದ್ದದ್ದು. ಈ ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ ಇಲ್ಲದೇ ಇರುವ ಒಂದು ಆಯಾಮ ಇದೆ. ಹಿಸ್ಟ್ರಿಯಲ್ಲಿ ಘಟನೆಗಳ ಆನುಪೂರ್ವಿಯ ಒಕ್ಕಣೆ ಇದ್ದರೆ, ಇಲ್ಲಿ ಘಟನೆಗಳ ಆನುಪೂರ್ವಿಯ ಒಕ್ಕಣೆಯ ಅಭ್ಯಾಸದಿಂದ ಬಂದಂಥ ಒಂದು ದರ್ಶನ, ಇಡೀ ಜೀವನ ಪದ್ಧತಿಯನ್ನು ಕಂಡು ಮನಸ್ಸಿನಲ್ಲಿ ಮಾಡಿಕೊಂಡ ನಿಶ್ಚಯದಿಂದ ಬಂದಂಥ ಒಂದು ಉದ್ಗಾರ. ಹೀಗೆ ತಾನೇ ಇದ್ದಿದ್ದು, ಇನ್ನು ಬೇರೆ ಯಾವ ಥರ ಇರೋಕ್ಕಾಗತ್ತೆ ಅಂತಂದುಕೊಂಡ್ರೆ ಗೊತ್ತಾಯಿತು. ಐ ಹ್ಯಾವ್ ನೋನ್ ದಿ ಫಿಲಾಸಫಿ ಆಫ್ ಇಟ್. ಸೊ ದ ಫಿಲಾಸಫಿ ಆಫ್ ಹಿಸ್ಟ್ರಿ ಈಸ್ ಆಲ್ಸೋ ಎಂಬೆಡೆಡ್ ಇನ್ ಇತಿಹಾಸ, ವೈಲ್ ಇನ್ ಹಿಸ್ಟ್ರಿ ಇಟ್ ಈಸ್ ನಾಟ್ ಸೊ. ಅದಕ್ಕೆ ಫಿಲಾಸಫಿ ಆಫ್ ಹಿಸ್ಟ್ರಿ ಅಂತ ಒಂದು ಪ್ರತ್ಯೇಕವಾಗಿ ಬೇಕು. ನಮಗೆ ಇತಿಹಾಸಕ್ಕೊಂದು ದರ್ಶನ ಅಂತ ಬೇಕಿಲ್ಲ. ಇತಿಹಾಸ ಅಂದರೆ ಅದರೊಳಗೆ ದರ್ಶನ ಇದೆ ಅಂತ ಅನ್ನುವುದು ಬಹಳ ಮುಖ್ಯವಾಗಿ ಬೇಕು. ಹೀಗಾಗಿಯೇ ನೋಡಿ, ಅಲ್ಲಿ ಯಾವ ಇತಿಹಾಸವನ್ನು ಕೂಡ ಅವರು ಪಾರಾಯಣ ಮಾಡೋಲ್ಲ, ಅಧ್ಯಯನ ಮಾಡ್ತಾರೆ. ನಮ್ಮಲ್ಲಿ ಇತಿಹಾಸಗಳನ್ನು ಪಾರಾಯಣ ಮಾಡ್ತೀವಿ, ರಾಮಾಯಣ ಮಹಾಭಾರತಗಳನ್ನು ಪಾರಾಯಣ ಮಾಡ್ತೀವಿ. ಮತ್ತು ನಿತ್ಯವೂ ಈ ರಾಮಾಯಣ ಮಹಾಭಾರತಗಳ ಪಾತ್ರಗಳ ವಿಶ್ಲೇಷಣೆಯನ್ನು ಮಾಡಿ ಅದಕ್ಕೆ ಹೊಸ ಹೊಸ ಅರ್ಥಗಳನ್ನು ಆಯಾಮಗಳನ್ನು ಕಂಡುಕೊಳ್ತಾ ಇರ್ತೀವಿ. ಆದರೆ ಯಾರು ನೆಪೋಲಿಯನ್ ಹಿಸ್ಟ್ರಿಗೆ, ಅಲೆಕ್ಸಾಂಡರ್ ಹಿಸ್ಟ್ರಿಗೆ ಲೋಕ ಜನರು ಹೊಸ ಹೊಸ ಅರ್ಥಗಳನ್ನು ಕಂಡುಕೊಳ್ಳಲ್ಲ. ಕಾರಣ ಅದು ಆಗೋಗಿದ್ದಾನೆ. ಅಲೆಕ್ಸಾಂಡರ್ ಈಸ್ ನೋ ಮೋರ್ ಎನ್ ಎಂಟಿಟಿ ಅಂತ. ಅರೆ ರಾಮ ಮುಗಿದೋಗಿಲ್ಲ. ಅದಕ್ಕೆ ನಮ್ಮಲ್ಲಿ ರಾಮನವಮಿಯ ರಾಮ ಜಯಂತಿ ಇದೆ, ಕೃಷ್ಣಾಷ್ಟಮಿಯ ಕೃಷ್ಣ ಜಯಂತಿ ಇದೆ. ಅವರು ಮತ್ತೆ ಹುಟ್ಟುತ್ತಾ ಇರ್ತಾರೆ, ಮತ್ತೆ ಸೀತಾರಾಮರ ಕಲ್ಯಾಣ ಮಾಡ್ತಾ ಇರ್ತೀವಿ. ಅಂದರೆ ಇತಿಹಾಸವನ್ನು ಮತ್ತೆ ಬದುಕಿನಲ್ಲಿ ಮರುಕಳಿಸ್ಕೊಳ್ತಾ ಇರ್ತೀವಿ. ಈ ಚಾಕ್ರಿಕವಾದ ಕಾಲದ ಕಲ್ಪನೆ, ಘಟನೆಯ ಕಲ್ಪನೆ ಗೋಚರವಾಗ್ತಾ ಇರುತ್ತೆ. ಅದರಿಂದಲೇ ಚರ್ಚೆ ಮಾಡ್ತೀವಿ, ರಾಮ ಮಾಡಿದ ಸರಿಯೇನಾ ತಪ್ಪ ಅಂತ.
ಯಾರೂ ಕೂಡ ಅಲ್ಲಿ ನಿತ್ಯ ಜೀವನದಲ್ಲಿ ಈ ರೀತಿಯಾಗಿ ಬಿಸ್ಮಾರ್ಕ್ ಮಾಡಿದ ಸರಿನಾ, ಅಥವಾ ಹೆನ್ರಿ ಮಾಡಿದ ಸರಿನಾ, ಇಲ್ಲ ಜೇಮ್ಸ್ ಕಿಂಗ್ ಮಾಡಿದ ಸರಿನಾ, ವಿಕ್ಟೋರಿಯಾ ಮಾಡಿದ ಸರಿನಾ, ಈ ಥರದ್ದು ನೆಪೋಲಿಯನ್ ಮಾಡಿದ ತಪ್ಪ ಅಂತ ಯಾರೂ ಕೇಳೋದಿಲ್ಲ. ಅದು ಕೇವಲ ಇತಿಹಾಸದ ಸಂಶೋಧಕರಿಗೆ ಪೇಪರ್ ಪ್ರೊಡಕ್ಷನ್ಗೆ ಮಾತ್ರ ಪ್ರಯೋಜನ ಬರುವಂಥದ್ದು ಅಂತ. ನಮ್ಮಲ್ಲಿ ನಮ್ಮ ಬದುಕಿಗೆ ಏನು ಅಂತ ಅನ್ನೋದನ್ನು ನೋಡ್ತೀವಿ. ಅದರಿಂದ ಅಲ್ಲಿ ಹಿಸ್ಟ್ರಿ ಆಫ್ ಫಿಲಾಸಫಿ ಅಂತ ಮಾಡಿಕೊಂಡು ಹಿಸ್ಟ್ರಿನೆಲ್ಲ ವಿಶ್ಲೇಷಣೆ ಮಾಡಬೇಕು ಅಂತ ನಡೆದದ್ದಕ್ಕಿಂತ ಹೆಚ್ಚು ನಮ್ಮಲ್ಲಿ ನಡೆದಿದೆ. ಉದಾಹರಣೆಗೆ ನಮ್ಮ ಯಕ್ಷಗಾನದ ತಾಳಮದ್ದಳೆಯ ಪ್ರತಿಯೊಂದು ಸಮಾವೇಶವೂ ಕೂಡ ಈ ಇತಿಹಾಸದ ಆಲೋಡನೆಯೇ ಆಗಿದೆ, ಚರ್ಚೆಯೇ ಆಗಿದೆ. ಒಮ್ಮೊಮ್ಮೆಯೂ ನಾವು ರಾಮ ಎಂಥವನು, ಕೃಷ್ಣ ಎಂಥವನು, ದ್ರೌಪದಿ ಎಂಥವಳು ನೋಡಿದಾಗಲೂ ನಡೀತಾ ಇರುತ್ತೆ. ಹೀಗಾಗಿ ತಕ್ಷಣವೇ ನಮ್ಮ ಬದುಕಿಗೆ ಅಳವಡುವಂಥದ್ದು ಒಂದುವಾಗ ಒಂದು ಮೌಲ್ಯ ಆಗುತ್ತೆ. ಹಿಸ್ಟ್ರಿ ಈಸ್ ಎ ಫ್ಯಾಕ್ಟ್, ಇಟ್ ಈಸ್ ಎ ಕ್ರಾನಿಕಲ್ ಆಫ್ ಈವೆಂಟ್ಸ್. ದಟ್ ಫ್ಯಾಕ್ಟ್ ಬಿಕಮ್ಸ್ ಎ ವ್ಯಾಲ್ಯೂ ಓನ್ಲಿ ವೆನ್ ಇಟ್ ಮೀನ್ಸ್ ಸಮಥಿಂಗ್ ಟು ಮೀ. ಅದು ಮತ್ತೆ ಮತ್ತೆ ನಡೀತಾ ಇರುತ್ತೆ. ಅದಕ್ಕೆ ನಮ್ಮ ಯಾವ ವಿದ್ಯೆಗಳು ಹೊರತಲ್ಲ, ಇತಿಹಾಸವಂತೂ ಹೊರತೇ ಅಲ್ಲ ಅಂತಾಗಿದೆ. ಹಾಗಾಗಿ ಇತಿಹಾಸ ದೊಡ್ಡದು. ಈ ಇತಿಹಾಸದ ಸಂಕೀರ್ಣತೆ ನೋಡಿ, ಅಲ್ಲಿ ಕ್ರಾನಿಕಲ್ ಅನ್ನುವಂಥ ಅಂಶವೂ ಇದೆ, ಮೈಥಾಲಜಿ ಎನ್ನುವ ಅಂಶವೂ ಇದೆ. ಮಿತ್ ಆ್ಯಂಡ್ ಫ್ಯಾಕ್ಟ್. ಮಿತ್ ಅನ್ನುವಾಗ ಒಂದು ಅದ್ಭುತವಾದ ಪ್ರತಿಮಾತ್ಮಕವಾದ ಕಲ್ಪನೆ, ಪುರಾಣ ಅದು ಉಂಟು, ಜೊತೆಗೆ ಆ ಒಂದು ವಾಸ್ತವದ ಘಟನೆಗಳು ಉಂಟು. ಎಲ್ಲವನ್ನು ಬೆರೆಸಿಬಿಟ್ಟಿದ್ದಾರೆ. ಹೀಗೆ ಬೆರೆಸಿ ಯಾಕೆ ಅನ್ಯಾಯ ಮಾಡಿದ್ರು ಅಂತಂದರೆ, ನಾವು ಆಸ್ವಾದ ಮಾಡಬೇಕಾದ್ರೆ ಬೆರಕೆ ಆಗಿರಬೇಕು. ನಮ್ಮ ಬುದ್ಧಿಯಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡಿಕೊಳ್ತೀವಿ, ಆಸ್ವಾದಕ್ಕಾಗಿ ಬೆರಕೆ ಆಗಿರಲೇಬೇಕು. ಹಾಗೆ ಬೆರಕೆ ಮಾಡಿದ್ರೆ ಅದು ಅವಿಕಾರಿಯಾಗಿ ಬಾಳುತ್ತೆ. ಮಿಶ್ರಲೋಹ ನಮಗೆ ಪ್ರಯೋಜನವಾಗುವಷ್ಟು ಶುದ್ಧ ಲೋಹ ಅಲ್ಲ. ಹೀಗಾಗಿ ಅದೊಂದು ಮಿಶ್ರಲೋಹ, ಅಲಾಯ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ ಎರಡೂ ಮಾಡಿದ್ದಾರೆ. ಅದನ್ನು ಹೇಗೆ ಬೇರ್ಪಡಿಸ್ಕೊಳ್ಬೇಕು, ಅದು ನಮ್ಮ ಪರಂಪರೆಯನ್ನು ಅನುಸಂಧಾನ ಮಾಡಿದವರಿಗೆ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಬಾಳೆ ಎಲೆ ಮೇಲೆ ಹೇಗೆ ಊಟ ಮಾಡಬೇಕು ನಮಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂದರೆ ಬಾಳೆ ಎಲೆ ತಪ್ಪು ಅಲ್ಲ, ಬಡಿಸೋರು ತಪ್ಪು ಅಲ್ಲ, ಕೂತ ನಿಮ್ಮದು ತಪ್ಪು ಅಷ್ಟೇನೆ ಅಂತ ಅನ್ನಬೇಕಾಗುತ್ತದೆ. ಮತ್ತು ಪುರಾಣದಲ್ಲಿ ಇತಿಹಾಸಾಂಶಗಳು ಇವೆ. ಇತಿಹಾಸಾಂಶಗಳು ಇದ್ದರೂ ಕೂಡ ಅದು ತುಂಬ ಗೌಣವಾಗಿ ಪ್ರಧಾನವಾಗಿ ಕಾಣತಕ್ಕಂಥದ್ದು ಈ ಅಲೌಕಿಕವಾದ ಕಲ್ಪನಾಂಶ. ಈ ಕಲ್ಪನಾಂಶದ ಮೂಲಕ ವೇದಾರ್ಥಕ್ಕೆ ಬೇಕಾದ ಪ್ರಯೋಜನ ಸಿಗುತ್ತದೆ. ಜೊತೆಯಲ್ಲಿ ಅದು ಸಾರ್ವಜನೀನವಾದ ವಿಶ್ವಕೋಶ. ಇಟ್ ಈಸ್ ಲೇಮ್ಯಾನ್ಸ್ ಎನ್ಸೈಕ್ಲೋಪೀಡಿಯಾ. ನಾನು ಸದಾ ಹೇಳ್ತಾ ಇರ್ತೀನಿ, ಪುರಾಣಗಳು ವಿಕಿಪೀಡಿಯಾ ತರಹ ಅಂತ. ಯಾರೂ ಇನ್ಫಾರ್ಮೇಷನ್ ಹಾಕ್ಬೋದು, ಅಪ್ಡೇಟ್ ಮಾಡ್ತಾ ಇರಬಹುದು. ಅದರಿಂದ ಪುರಾಣಗಳು ಕೊಡುವಂಥ ಸಂಸ್ಕಾರ ತುಂಬ ದೊಡ್ಡದು, ಅವುಗಳ ಪ್ರಯೋಜನವೂ ಬಹಳ ವಿಸ್ತಾರವಾದದ್ದು. ಮುಂದೆ ಪುರಾಣಗಳನ್ನೇ ಪ್ರತ್ಯೇಕವಾಗಿ ತೆಗೆದುಕೊಳ್ಳುವಾಗ ನೋಡೋಣ. ಆಮೇಲೆ ನಾವು ನೋಡುವಂಥದ್ದು ದರ್ಶನಗಳು ವಿಶೇಷವಾಗಿ ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ, ಈ 5 ಕುರಿತಿರುವಂಥದ್ದು. ಜಗತ್ತು ಇದೆಯಾ, ಇದ್ದರೆ ಅದರ ಸ್ವರೂಪ ಏನು? ಅದರ ರೂಪ ಅಲ್ಲ, ಸ್ವರೂಪ. ರೂಪವನ್ನು ನೋಡುವುದಕ್ಕೆ ಲೌಕಿಕ ಶಾಸ್ತ್ರಗಳಿವೆ. ರೂಪ ಅಂದರೆ ಸ್ಟ್ರಕ್ಚರ್ ಎಂಥದ್ದು ಅಂತ, ಅದರ ಸಬ್ಸ್ಟೆನ್ಸ್ ಏನು ಅಂತ ನೋಡುವಂಥದ್ದು. ಜಗತ್ತಿನ ಪರಮಾರ್ಥ ಸ್ವರೂಪ ಏನು ಅಂತ ನೋಡ್ತಕ್ಕಂಥದ್ದು. ಜೀವದ ಸ್ವರೂಪ ಏನು? ಜೀವದ ರೂಪ ನೋಡೋದಕ್ಕೋಸ್ಕರ ಸಸ್ಯ ವಿಜ್ಞಾನ, ಪ್ರಾಣಿ ವಿಜ್ಞಾನ ಈ ಥರದ್ದಿವೆ, ಅದು ಬೇರೆ. ಅವು ನೋಡಲಾಗದ್ದು, ಅವು ನೋಡಬೇಕಾದಲ್ಲದ್ದು ಇದು ನೋಡುತ್ತೆ. ಹಾಗೆ ಈಶ್ವರ ಇದ್ದರೆ ಅವನು ಏನು, ಇಲ್ಲದೇ ಇದ್ದರೆ ಏನು ಅಂತನ್ನುವಂಥದ್ದು. ಹೀಗಾಗಿ ನಾಸ್ತಿಕ ಆಸ್ತಿಕ ಎರಡೂ ಉಂಟು. ಅದೇ ಪಾಶ್ಚಾತ್ಯರ ಮತಗಳಲ್ಲಿ ಇಂಥ ಆಸ್ಪದಕ್ಕೇ ಇಲ್ಲ. ಆಮೇಲೆ ಬಂಧ ಅಂದರೆ ಅಜ್ಞಾನ. ನಮಗೆ ಉಂಟಾಗುವ ಸುಖ ದುಃಖಗಳು, ರಾಗದ್ವೇಷಗಳು, ಭಯ, ಶೋಕ, ಮೋಹಗಳು ಎಲ್ಲದರ ಮೊತ್ತ ಅಜ್ಞಾನ. ಈ ಅಜ್ಞಾನದ ಸ್ವರೂಪ ಏನು? ಬಂಧನವೇ ಅಜ್ಞಾನ. ಅದರ ಸ್ವರೂಪ ಏನು? ಅದರ ಬಿಡುಗಡೆಗೆ ಉಪಾಯಗಳು ಏನು? ಬಿಡುಗಡೆಯಿಂದ ಉಂಟಾಗುವಂಥ ನೆಮ್ಮದಿ ಏನು? ಹೀಗೆ ಈ 5 ಕೂಡ ಚರ್ಚೆ ಮಾಡಬೇಕು. ಈ 5 ಇದೆಯಾ ಅಂತ ಮೊದಲು, ಇದ್ದರೆ ಹೇಗಿವೆ, ಇಲ್ಲ ಅಂದರೆ ಯಾಕಿಲ್ಲ, ಇವೆಲ್ಲವನ್ನೂ ಚರ್ಚೆ ಮಾಡಬೇಕಾಗುತ್ತದೆ. ಇಷ್ಟನ್ನೇ ದರ್ಶನ ಮಾಡುತ್ತದೆ. ಇನ್ನು ಆಗಮಗಳು ಅಂತನ್ನುವಲ್ಲಿ ಯಾವ ಶ್ರೌತದಲ್ಲಿ ಹೇಳಿರುವಂಥ ವಿಷಯಗಳಿವೆ, ಅದು ಜಂಗಮಾತ್ಮಕವಾದ ಯಜ್ಞದ ಕಲ್ಪನೆ, ಸ್ಥಾವರಾತ್ಮಕವಾದ ದೇವಾಲಯಗಳ ಕಲ್ಪನೆ, ದೇವಾಲಯ ಜೀವನ, ಹೀಗೆ ವೇದಗಳ ಇನ್ನೊಂದು ಮುಖ ತೋರ್ಪಡಿಸಿಕೊಡುವಂಥದ್ದು. ಅಂದರೆ ಅಗ್ನಿರೂಪದ ಪರಮಾತ್ಮ ಪ್ರತೀಕ, ಅಗ್ನಿ ಈಸ್ ಎ ಸಿಂಬಲ್. ಹಾಗಿದ್ದದ್ದು ಪ್ರತಿಮಾರೂಪವಾದ ಪರಮಾತ್ಮ, ವಿಗ್ರಹ ರೂಪವಾದ ಪರಮಾತ್ಮ, ಅವನ ಆರಾಧನೆ, ಅದಕ್ಕೆಲ್ಲ ಸಂಬಂಧಪಟ್ಟದ್ದು. ಮತ್ತು ಅದಕ್ಕೆ ಪೂರಕವಾಗಿ ಬರುವಂಥ ಶಿಲ್ಪಶಾಸ್ತ್ರ. ಅಲ್ಲಿ ಹೇಗೆ ನಾವು ಶ್ರೌತ ಸೂತ್ರಗಳಲ್ಲಿ ಪೂರಕವಾದದ್ದು ಶಿಲ್ಪ ಸೂತ್ರ ಅಂತ ನೋಡ್ತೀವಿ, ಯಜ್ಞ ವೇದಿಕೆಗಳಿಗೆ ಬೇಕಾದ ಗಣಿತ ಇತ್ಯಾದಿಗಳು. ಇಲ್ಲಿ ಅದಕ್ಕೆ ಪೂರಕವಾಗಿ ಇಡೀ ದೇವಸ್ಥಾನ, ಅದಕ್ಕೆ ರಚನೆಗೆ ಬೇಕಾದಂಥ ಸಾಮಗ್ರಿ, ಅದರ ರಚನಾ ರೀತಿ, ಹೀಗೆ ಸ್ಥಾಪತ್ಯ, ವಾಸ್ತು ಅವನ್ನಷ್ಟು ನೋಡ್ತೀವಿ. ಅಂದರೆ
ಯಜ್ಞತಂತ್ರಗಳ ಸರಳವಾದಂಥ ಒಂದು ವ್ಯವಸ್ಥೆ ಯಾವುದಿದೆ, ಎಂಜಿನಿಯರಿಂಗಿಗೆ ಬೇಕಾದದ್ದು ಶುಲ್ಬದಲ್ಲಿ ಸಿಕ್ಕಿದ್ರೆ ದೇವಸ್ಥಾನಗಳ ಅತ್ಯಂತ ಸಂಕೀರ್ಣವಾದ ರಚನೆಗೆ ಬೇಕಾದದ್ದಷ್ಟು ಆಗಮಗಳ ಆ ಒಂದು ವಾಸ್ತು ವಿಭಾಗದಲ್ಲಿ, ಸ್ಥಾಪತ್ಯ ವಿಭಾಗದಲ್ಲಿ ನೋಡ್ತೀವಿ. ಇದರಿಂದಲೂ ಗೊತ್ತಾಗುತ್ತದೆ ಯಜ್ಞ ಸಂಸ್ಥೆಯ ವಿಕಸಿತವಾದ ರೂಪವೇ, ಆಧುನಿಕ ರೂಪವೇ ದೇವಾಲಯ ಸಂಸ್ಥೆ ಅಂತ. ಹೀಗೆ 14 ವಿದ್ಯೆಗಳು ಅಂತಾಗಿವೆ. ಇನ್ನು ಮುಂದೆ ಉಪವೇದಗಳು ಬರ್ತವೆ. ಆಯುರ್ವೇದ, ಅರ್ಥವೇದ, ಗಾಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ. ಅವುಗಳನ್ನೆಲ್ಲ ಮತ್ತೆ ನೋಡೋಣ ನಾಳೆ. ನಮಸ್ಕಾರ.